ಇದ್ರಲ್ಲಿ ಗೋವಾ ಗುಡ್ ಈವ್ನಿಂಗ್ ಮೇಡಮ್. ಯಾಕೆ ಇಷ್ಟೇ ಜನ ಅಟೆಂಡ್ ಆಗಿದ್ದೀರಾ ಅನ್ನೋದು ಗೊತ್ತಾಗ್ತಿಲ್ಲ. ವೆರಿ ಗುಡ್ ಈವ್ನಿಂಗ್. ಇವತ್ತು ಆಫರ್ ಬಗ್ಗೆ ಇನ್ನು 15 ಜನ ಬರ್ಬೇಕು. ಇಲ್ಲ, ಆಫರ್ ಡಿಸ್ಕಸ್ ಇರುತ್ತೆ. ಸೊ ಹೊಸಬ್ರು ಇದೆ ಅಂದ್ರೆ ಈಗ ನಮ್ಮ ರುಕ್ಮಿಣಿ ಮೇಡಮ್, ರಮೇಶ್ ಸರ್, ಪಾರ್ವತಿ ಮೇಡಮ್, ಸುಮಾರು ಜನನು ಇದಾರೆ. ಗೀತಾ ಮೇಡಮ್ ಬರ್ದಿರೋರು ಸುಮಾರು ಜನ. ಅದು ಬಿಟ್ರೆ ಆಚೆ ವರ್ಷ ಎಷ್ಟು ಜನ ಇದಾರೆ ಈಗ. ಫಸ್ಟ್ ಆಫರ್ ಬಗ್ಗೆ ಡಿಸ್ಕಸ್ ಇರುತ್ತೆ, ಅದಾದ್ಮೇಲೆ ಗೋವಾ ಬಗ್ಗೆ ಡಿಸ್ಕಸ್ ಇರುತ್ತೆ. ಸೊ ಒಂಚೂರು ಆದಷ್ಟು ಬೇಗ 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 ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಒಂದ್ಸಲ ಚೆಕ್ ಮಾಡಿ ಕಾಲ್ ಮಾಡ್ಕೊಳ್ಳಿ. ರಾಜಶೇಖರ್ ಸರ್ ಬಂದಿಲ್ಲ, ಬ್ಯಾಂಗ್ಳೂರಿಂದ ತುಂಬಾ ಜನ ಬಂದಿಲ್ಲ. ಗುಡ್ ಈವ್ನಿಂಗ್ ಮ್ಯಾಮ್. ರಾಜಶೇಖರ್ ಸರ್ಗೆ ಕಾಲ್ ಮಾಡಿದೆ, ಪಿಕ್ ಮಾಡ್ಲಿಲ್ಲ. ಅವ್ರು ಸುಬ್ರಹ್ಮಣ್ಯ ಹೋಗ್ತೀನಿ ಅಂತ ಹೇಳಿದ್ರು. ಓಕೆ, ಹಂಗಾರೆ ಬಿಸಿ ಇರ್ಬೇಕು. ಓಕೆ, ನೋ ಪ್ರಾಬ್ಲಮ್. ಒಂದ್ ಸೆಕೆಂಡ್ ಇಲ್ಲಿ ಗುಡ್ ಈವ್ನಿಂಗ್. ನೋಡ್ತಾ ಇರಂಗೆ ಎಲ್ಲ ಬಂದು ಜಾಯಿನ್ ಆಗ್ತಾರೆ. ಸೊ ಲಾಸ್ಟ್ ವೀಕ್ ಅಲ್ಲಿ ಅಂದ್ರೆ ಈ ವೆಡ್ನೆಸ್ಡೇ ಕಟ್ ಆಫ್ಗೆ ನ್ಯೂ ಮೆಂಬರ್ಸ್ ಸಿಲ್ವರ್ ಕ್ರೌನ್ ಅಚೀವ್ಮೆಂಟ್ ಆಗಿದ್ದೀರಾ. ನಮ್ಮ ದೀಪಾ ಮಂಜುನಾಥ್ ಮ್ಯಾಮ್ ಹಾಗೆ ಸುಗುಣ ಮ್ಯಾಮ್ ಇಬ್ಬರಿಗೂ ಕಂಗ್ರಾಚುಲೇಷನ್ಸ್. ಯಾಕಂದ್ರೆ ನಮ್ಮ ಒಂದು ಪಟ್ಟಿಯಲ್ಲಿ ನಿಮ್ಮ ಇಬ್ಬರ ಹೆಸರು ಸೇರ್ಪಡೆ ಆಗಿದೆ. ಸೊ ಇನ್ನು ಟೈಮ್ ಇದೆ, ಇನ್ನು 2 ವೀಕ್ಸ್ ಇದೆ. ಆದ್ರೆ 2 ವೀಕ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ, ಒಂದು ಇರೋರು ಓಕೆ, ಬಟ್ ಗೋವಾ ಬರೋರ್ಗೆ ಪ್ರಾಬ್ಲಮ್ ಆಗ್ತಾ ಇರೋದು ಕಟ್ ಆಫ್ ಡೇ ದಿನಾನೇ ನಾವು ಹೊರಡ್ತಾ ಇದೀವಿ. ವೆಡ್ನೆಸ್ಡೇ ನಾವು ಬರೋದು ಸಂಡೇ, ಮಂಡೇ ರೆಸ್ಟ್, ಟ್ಯೂಸ್ಡೇ ಅಯ್ಯೋ ಒಂದ್ ವಾರದಿಂದ ಗೋವಾ ಸುತ್ಕೊ ಬಂದು ಅದು ಇದು ಅಂತ ರೆಸ್ಟ್ ಮಾಡಿ ವೆಡ್ನೆಸ್ಡೇ ಮತ್ತೆ ಕಟ್ ಆಫ್ ಶುರು ಆಗುತ್ತೆ. ಸೊ ಆದಷ್ಟು ಈ ವಾರದಲ್ಲಿ ಕ್ಲೋಸಿಂಗ್ ನ ಮಾಡೋಕೆ ಪ್ರಯತ್ನ ಪಡಿ. ಯಾಕೆ ಅಂತ ಹೇಳಿದ್ರೆ ಒಳ್ಳೆ ಆಫರ್ ನ ಕೊಟ್ಟಿದ್ದಾರೆ, ಬೆಳ್ಳಿ ಕಿರೀಟ ಆಫರು ಅಲ್ವಾ. ಸೊ ಯಾರಿಗುಂಟು ಯಾರಿಗಿಲ್ಲ ಆ ತರ ವಂಡರ್ಫುಲ್ ಆಫರ್ ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಆದಷ್ಟು ನಾವು ವೆಡ್ನೆಸ್ಡೇ ಗೋವಾಗೆ ಹೊರಡೋದ್ರಿಂದ ವೆಡ್ನೆಸ್ಡೇನೇ ಮಾಡ್ಬೇಕು ಐಡಿಸು ಅಂತ ವೆಯ್ಟ್ ಮಾಡಬೇಡಿ. ಯಾಕಂದ್ರೆ ಮುಂಚೆನೆ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾವು ಹೋಗೋ ದಿನ ನೆಟ್ವರ್ಕ್ ಇಶ್ಯೂಸ್ ಆಗುತ್ತೆ, ಮತ್ತೆ ಟ್ರೈನ್ ಅಲ್ಲಿ ಕ್ಲೋಸಿಂಗ್ ಮಾಡಕ್ ಆಗಲ್ಲ. ಏನೇ ಇದ್ರೂನು ಮಂಗಳವಾರದ ಒಳಗೆ ನಿಮ್ಮ ಐಡಿಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ ಆದಷ್ಟು. ಓಕೆ, ಈ ವಾರದಲ್ಲಿ ಯಾರು ನಾನ್ ಬೆಳ್ಳಿ ಕಿರೀಟ ಆಗ್ಬೇಕು, ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಗ್ಬೇಕು ಅನ್ನೋರು ಯಾರಿದ್ದೀರಾ? ಅಕಸ್ಮಾತ್ ನಿಮ್ ಟೀಮ್ ಇಂದ ಯಾರಾದ್ರೂ ಬಂದಿಲ್ಲ ಅಂದ್ರೂ ಎಸ್ ಈ ವಾರ ಅವ್ರ ಅಚೀವ್ಮೆಂಟ್ ಆಗ್ತಾರೆ ಅನ್ನೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಯಾರಪ್ಪ ಈ ವಾರದ ಬೆಳ್ಳಿ ಕಿರೀಟ ಅಚೀವರ್? ಯಾರು ಇಲ್ವಾ? ಹಂಗಾದ್ರೆ ನಮ್ ಟೀಮಲ್ಲಿ ಸಾಕು, ಇಷ್ಟೇ ಜನ, ಒಂದ್ 5-6 ಜನ ಅಚೀವ್ಮೆಂಟ್ ಆಗಿದ್ರೆ ಮೇಡಮ್ ಸಾಕು. ಮೇಡಮ್ ಇನ್ ಯಾರಿಗೂ ಬೆಳ್ಳಿ ಕಿರೀಟ ಬೇಡ ಅಂತನಾ? ಇಲ್ಲ ತಗೋಬೇಕು ಅಂತಿದ್ರು ಹ್ಯಾಂಡ್ ರೈಸ್ ಮಾಡಕ್ಕೆ ಮಾಡ್ಲಾ ಬೇಡವಾ ಅಂತ ವೈಟ್ ಮಾಡ್ತಾ ಇದ್ದೀರಾ? ಬೆಳ್ಳಿ ಕಿರೀಟ ತಗೋಬೇಕು ಮ್ಯಾಮ್, ಕಾಯ್ತಾ ಇದೀವಿ. ಬೆಳ್ಳಿ ಕಿರೀಟ ತಗೋಬೇಕು ಕಾಯ್ತಾ ಇದ್ದೀರಾ? ಮತ್ತೆ ವಾಯ್ಸೇ ಬರ್ತಾ ಇಲ್ಲ. ಮತ್ತೆ ತಗೊಳ್ಳೋರ್ ಹೆಂಗಿರ್ಬೇಕು? ಜೋಶಲ್ಲಿ. ಎಸ್, ಇರ್ಬೇಕು ಮ್ಯಾಮ್. ಬೆಳ್ಳಿ ಕಿರೀಟ ಯಾರಿಗ್ ಬೇಕು ಈ ವಾರದಲ್ಲಿ ಅಂದ್ರೆ ಎಸ್ ನನಗ್ ಈ ವಾರ ನಂದೇ ಬೆಳ್ಳಿ ಕಿರೀಟ ಮ್ಯಾಮ್, ಅಂಜಲಿ ಅಂತ. ಅಂಜಲಿ, ಈ ವಾರದ ಬೆಳ್ಳಿ ಕಿರೀಟ ನಿಮ್ದೆ. ಎಲ್ಲ ಭಾಷೆ ಅಡ್ವಾನ್ಸ್. ಇನ್ಯಾರಿಗೆ ಬೇಡ ಬೆಳ್ಳಿ ಕಿರೀಟ? ಇನ್ಯಾರಿಗೆ ಬೇಕು? ಇನ್ನು 2 ವಾರ ಟೈಮ್ ಇದೆ. ನಾನು ಇಷ್ಟ ದಿನ ಹೇಳ್ತಾ ಇದ್ದೆ ಫಸ್ಟ್ ವೀಕ್ ಅಲ್ಲಿ 100 SP ಮಾಡಿ. ಮೇಡಮ್ ನನಗ್ ಬೇಕು ಮೇಡಮ್. ನಾಳೆ ಒಟ್ಟು BOP ನಡೀತದಲ್ಲ, ಅದ್ರಲ್ಲಿ ಒಂದು 3 ಜನ ಹೊಸಬ್ರನ್ನ ಬರಕ್ ಹೇಳಿದ್ನಿ. ಅದ್ರ ಮುಖಾಂತರ ಟ್ರೈ ಮಾಡಿ ನಾನು ತಗೋಬೇಕು ಅಂತ ಇದ್ದೀನಿ ಮೇಡಮ್. ಎಸ್, ಬೆಳ್ಳಿ ಕಿರೀಟ ಅಚೀವರ್ ಬಸಪ್ಪ, ಕಂಗ್ರಾಚುಲೇಷನ್. ಯಾಕಂದ್ರೆ ನಾನು 4 ವಾರ ಇತ್ತು, ಅದ್ರಲ್ಲೇ ಹೇಳಿದ್ದೆ 4 ವಾರದಲ್ಲಿ ಬರೀ 125 SP ಮಾಡ್ಬೋದು ಅಂತ ಹೇಳಿ. ಅದಾದ್ಮೇಲೆ 2 ವಾರ ನೀವು 2 ID ಮಾಡಿ. 1 ವಾರ ಮುಗ್ದೇ ಹೋಯ್ತು, ಕೆಲವ್ರು ಮಾಡಿರ್ಲಿಲ್ಲ. ಆಗ ನಾನು ಆಪ್ಷನ್ ಕೊಟ್ಟೆ 2 ವಾರ 2 ID ಮಾಡಿ, 1 ವಾರ 1 ID ಮಾಡಿ ಅಂತ ಆಪ್ಷನ್. ಉಳ್ದಿರೋದು 2 ವಾರ. ಇವಾಗ ನೀವೇನ್ ಮಾಡ್ಬೇಕು? 250 SP 2 ವಾರದಲ್ಲಿ ಮಾಡ್ಬೇಕಾಗತ್ತೆ. ಯಾಕಂದ್ರೆ ಉಳ್ದಿರೋದು 2 ವಾರ. ನಮ್ಗೆ ಎಷ್ಟು ವಾರ ಮಿಕ್ಕುತ್ತೋ ಆ ವಾರಕ್ಕೆ ನಾವು ಒಂದು ಟ್ಯಾಲಿ ಮಾಡ್ಕೊಳ್ಬೇಕಾಗತ್ತೆ. ಈಗ 2 ವಾರ ಮಿಕ್ಕಿರೋದ್ರಿಂದ ನಮಗ್ ಟೈಮ್ ಇರೋದೇ ಅಷ್ಟು. ಸೊ ಹಾಗಾಗಿ
250 SP ನಾವು ಟಾರ್ಗೆಟ್ ನ ಇಟ್ಕೊಳ್ಬೇಕಾಗತ್ತೆ. ಇಲ್ಲ ಒಂದು ವಾರದಲ್ಲಿ 300 SP, ಇನ್ನೊಂದು ವಾರದಲ್ಲಿ 200 SP. ಸೊ ಈ ತರ ಟಾರ್ಗೆಟ್ ಇಟ್ಕೊಂಡು ಕೂಡ ನಾವು ವರ್ಕ್ ಅನ್ನ ಮಾಡ್ಬೋದು. ಸೊ ಹಾಗಾಗಿ ಆದಷ್ಟು ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಮಾಡ್ಕೊಡಿ. ಯಾಕೆಂದ್ರೆ ಇಂತ ವಂಡರ್ಫುಲ್ ಆಫರ್ ಸಿಗುತ್ತಾ ಇಲ್ವಾ ನಂಗಂತೂ ಗೊತ್ತಿಲ್ಲ. ಯಾಕಂದ್ರೆ ನಾವು ತಗೊಂಡೇನೆ 3rd year ಆನಿವರ್ಸರಿ, ಇವಾಗ 7th year ಆನಿವರ್ಸರಿ ಆಗಿದೆ. 3ನೇ ವರ್ಷದ ಆನಿವರ್ಸರಿಗೆ ನಾನು ಕಂಪನಿಯಿಂದ ಕೊಟ್ಟಿದ್ದು ಅಂತ ಹೇಳಿದ್ದೆ ನಾನು. ಸೊ 4 ವರ್ಷ ಆದ್ಮೇಲೆ ಬಿಟ್ಟಿದ್ದಾರೆ. ಅರೌಂಡ್ 4.5 year ಆಗಿತ್ತು ಅನ್ಸುತ್ತೆ ನಮ್ಮ ಆರ್ಕೆಯಿಂದ ಬಿಟ್ಟು. 3 years ಆದ್ಮೇಲೆ ಬಿಟ್ಟಿದ್ದಾರೆ. ಇನ್ ಯಾವಾಗ ಬಿಡ್ತಾರೋ ನಮಗ್ ಗೊತ್ತಿಲ್ಲ. ಇನ್ನು 2 ವರ್ಷ, 3 ವರ್ಷ, 4 ವರ್ಷ ಹಿಂಗ್ ಟೈಮ್ ತಗೊಳುತ್ತೆ. ಬಟ್ ಅವಕಾಶ ಸಿಗಲ್ಲ, ಸಿಕ್ಕಾಗ ಬಿಡಬಾರ್ದು ಅಂತ ಹೇಳ್ತಾರೆ. ಕಷ್ಟ ಪಟ್ರೆ 100% ಅದಕ್ಕೆ ಬೆನಿಫಿಟ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಅದ್ರ ಕಡೆ ಒಂಚೂರು ಗಮನ ಕೊಡಿ. ಆದಷ್ಟು ಈ ವಾರ, ಮುಂದಿನ ವಾರ 2 ವಾರದಲ್ಲಿ ಬೆಳ್ಳಿ ಕಿರೀಟ ತಗೊಳಕ್ಕೆ ಪ್ರಯತ್ನ ಪಡಿ. ಓಕೆ, ಬೆಳ್ಳಿ ಕಿರೀಟ ನಮ್ಮ ಅಂಜಲಿ ಮೇಡಮ್ ಮತ್ತೆ ಬಸಪ್ಪ ಸರ್ ಇಬ್ರೇ ತಗೊಳ್ಳೋದ ಬೆಳ್ಳಿ ಕಿರೀಟ? ಇನ್ ಯಾರಿಗ್ ಬೇಡವಾ ಬೆಳ್ಳಿ ಕಿರೀಟ? ಹಲೋ, ಯಾರು? ಮಹೇಶ್ವರಿ ಮ್ಯಾಮ್. ಎಸ್, ಸೂಪರ್ ಮಹೇಶ್ವರಿ ಮ್ಯಾಮ್. ನೋಡಿ, ನಮ್ಮ ಅಂಜಲಿ ಮೇಡಮ್ಗೆ ಬೆಳ್ಳಿ ಕಿರೀಟ ಬೇಕು, ನಮ್ಮ ಮಹೇಶ್ವರಿ ಮೇಡಮ್ಗೆ ಬೆಳ್ಳಿ ಕಿರೀಟ ಬೇಕು, ಬಸಪ್ಪ ಸರ್ಗೆ ಬೆಳ್ಳಿ ಕಿರೀಟ ಬೇಕು. 4ನೇವ್ರು ಯಾರು? ಗುಡ್ ಈವ್ನಿಂಗ್ ಮ್ಯಾಮ್. ಗುಡ್ ಈವ್ನಿಂಗ್ ಸುಪ್ರಿಯಾ ಮ್ಯಾಮ್. ಮ್ಯಾಮ್, ನಾನು ಬೆಳ್ಳಿ ಕಿರೀಟ ನಮಗೂ ಬೇಕು, ನಾನು ಮಾಡ್ತೀನಿ ಮ್ಯಾಮ್. ಈ ಹಬ್ಬದ ಬ್ಯುಸಿಯಲ್ಲಿ ಇದ್ದೆ, ಫಾಸ್ಟಿಂಗ್ ಎಲ್ಲ ಇದ್ನಲ್ಲ. ರಂಜಾನ್ ಈದ್ ಮುಬಾರಕ್. ಆದ್ರೂ ಕೂಡ ಇವತ್ತೆಲ್ಲ ಹಬ್ಬ ಆದ್ರೂ ಕೂಡ ಸುಮಿಗ್ ಬಂದಿದ್ದೀರಾ, ಸೂಪರ್, ಕಂಗ್ರಾಚುಲೇಷನ್ಸ್. ನಮ್ಮ ಚಂಪಾ ಮೇಡಮ್ಗೂ ಬೆಳ್ಳಿ ಕಿರೀಟ ಬೇಕಂತೆ, ಸಾರಿ, ನಮ್ಮ ಸೂಫಿಯಾ ಮೇಡಮ್ಗೂ ಬೆಳ್ಳಿ ಕಿರೀಟ ಬೇಕಂತೆ. ಸೂಪರ್, ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್. ನೆಕ್ಸ್ಟ್ ಯಾರಪ್ಪ ನಮ್ಮ ಬೆಳ್ಳಿ ಕಿರೀಟ ಅಚೀವರ್ಸ್? ಮೇಡಮ್, ಚಂಪಾ ಚಿತ್ರ. ಚಂಪಾ ಮ್ಯಾಮ್, ಎಸ್, ಝೂಮ್ ಬಂದಿಲ್ಲಲ್ಲ. ಎಸ್, ಚಂಪಾ ಮ್ಯಾಮ್ ಅವ್ರಿಗೂ ಕಂಗ್ರಾಚುಲೇಷನ್ಸ್. ಚಿತ್ರ ಮ್ಯಾಮ್ ಝೂಮ್ ಅಲ್ಲಿ ಇದಾರೆ. ಓಕೆ, ನಮ್ಮ ಚಿತ್ರ ಮ್ಯಾಮ್ಗೂ ಕಂಗ್ರಾಚುಲೇಷನ್ಸ್. ಚಂಪಾ ಮ್ಯಾಮ್ ಝೂಮ್ ಅಲ್ಲಿ ಇದಾರಲ್ಲ. ಎಸ್, ನಮ್ ಚಂಪಾ ಮೇಡಮ್ಗೂ ಕಂಗ್ರಾಚುಲೇಷನ್ಸ್, ಬೆಳ್ಳಿ ಕಿರೀಟ ತಗೊಳ್ತಿದ್ದಾರೆ. ಜೊತೆಗೆ ನಮ್ ಚಿತ್ರ ಮ್ಯಾಮ್ ಬೆಳ್ಳಿ ಕಿರೀಟ ತಗೊಳ್ತಿದ್ದಾರೆ. ನಿಮ್ಗೂ ಕಂಗ್ರಾಚುಲೇಷನ್ಸ್. ಇನ್ಯಾರಿಗೂ ಬೆಳ್ಳಿ ಕಿರೀಟ ಬೇಡವಾ? ಅಲ್ಲ, ಮನೇಲಿ ಇಟ್ಕೊಳಕ್ಕಾಗಲ್ಲ ಅಂದ್ರೆ ಪರವಾಗಿಲ್ಲ, ನನಗೆ ಕೊಡ್ಬೋದು. ನಮ್ಮ ಮನೇಲಿ ಬೀರುನಲ್ಲಿ ತುಂಬಾ ಜಾಗ ಇದೆ, ಗ್ಯಾಪ್ ಅಂತೂ ತುಂಬಾ ಇದೆ. ಅಕಸ್ಮಾತ್ ನಿಮ್ಗೆ ಇಟ್ಕೊಳಕ್ ಕಷ್ಟ ಆಗುತ್ತೆ ಅಂದ್ರೆ ಕೊಡ್ಬೋದು. ನಮಗೂ ಬೇಕು ಮೇಡಮ್. ನಮ್ದು ಅಧಿಕ ಮಂಜುನಾಥ್ ಮೇಡಮ್ ಒಂದ್ ಐಡಿಯಾ ಕೊಟ್ಟಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ದಿನ ಲಕ್ಷ್ಮಿಗೆ ಬೆಳ್ಳಿ ಕಿರೀಟ ಹಾಕ್ಬೇಕು ಎಲ್ಲ ಇತ್ತು. ಬೆಳ್ಳಿ ಕಿರೀಟ ಒಂದ್ ಇರ್ಲಿಲ್ಲ. ಅದೊಂದು ಲಕ್ಷ್ಮಿಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹಾಕ್ಬೇಕು, ತಗೋಬೇಕು ಅಂತ ಇದ್ದೆ ಅಂತ. ಸೊ ಇವಾಗ ನೋಡಿ, ಸಿಗ್ತಾ ಇದೆ ಲಕ್ಷ್ಮಿಗೆ ಹಾಕಕ್ಕೆ ಅಂತ. ನಾನು ಅಷ್ಟೇ, ಬೇಡ ಅಂತಂದ್ರೆ ಬೇಕಾದ್ರೆ ನಾನ್ ತಗೊಬಂದ್ ಹಾಕ್ತೀನಪ್ಪ. ನೆಕ್ಸ್ಟ್ ಯಾರಿಗೆ ಬೇಕು ಬೆಳ್ಳಿ ಕಿರೀಟ? ಬೇಕು ಮೇಡಮ್, ನಮಗೂ ಬೇಕು. ರತ್ನ 200 SP ಮಾಡಿದಾರೆ, ಇನ್ 300 ಮಾಡ್ತೀನಿ ಅಂತ ಮೊನ್ನೆ ಲೀಡರ್ಸ್ ಮೀಟಿಂಗ್ ಅಲ್ಲಿ ಹೇಳಿದಾರೆ. ಮೋಸ್ಟ್ ಪ್ರಾಬ್ಲಿ ಅವರು ಮಾಡ್ಬೋದು ಮೇಡಮ್. ಎಸ್, ಕಂಗ್ರಾಚುಲೇಷನ್ಸ್ ರತ್ನ ಮ್ಯಾಮ್, ಬಸಪ್ಪ ಸರ್, ಮಹೇಶ್ವರಿ ಮ್ಯಾಮ್, ಮತ್ತೆ ಅಂಜಲಿ ಮ್ಯಾಮ್, ಸೋಫಿಯಾ ಮ್ಯಾಮ್, ಮಹೇಶ್ವರಿ ಮ್ಯಾಮ್, ಚಂಪಾ ಮ್ಯಾಮ್, ಚಿತ್ರಾ ಮ್ಯಾಮ್. ಇನ್ ಯಾರಿಗಪ್ಪ? 25 ಕಂಪ್ಲೀಟ್ ಆಗಿದೆ. ಮಾತಾಡಿದ್ರಿ ವಾಯ್ಸ್ ಬಂದಿಲ್ಲ. ಯಾಕಂದ್ರೆ ನಾನು ನಮ್ಮ ರಾಯಲ್ ಚಾಲೆಂಜರ್ಸ್ ಅಲ್ಲಿ 25 ಜನ ಬೆಳ್ಳಿ ಕಿರೀಟ ಅಚೀವರ್ಸ್ ನ ರೆಡಿ ಮಾಡ್ಬೇಕು ಅಂತ ಅನ್ಕೊಂಡೆ. 25 ಜನದಲ್ಲಿ ಇವಾಗ ಒಂದು 10 ಜನ ಆಯ್ತೇನೋ, 6 ಜನ ಆಗಿದ್ದೀರಾ. ಇನ್ನೊಂದ್ 6 ಜನ, ಒಂದ್ 12-13 ಜನ ಆಗಿರ್ಬೋದಪ್ಪ. ಇನ್ನು 10 ಸೀಟ್ ಖಾಲಿ ಇದೆ. ಯಾರಿಗ್ ಬೇಕು? ರಾಣಿ ನಿಮ್ಗೆ ಯಾರಿಗಾದ್ರು ಮನೇಲಿ ಬಾಮ್ಮ ನೀನ್ ನಮ್ಮನೆ ರಾಣಿ, ಯುವರಾಣಿ ನೀನು ಅನ್ಬಿಟ್ಟು ಏನಾದ್ರು ಕಿರೀಟ ಹಾಕಿದಾರ? ಇಲ್ಲ ತಾನೆ. ಚಿಕ್ಕದ್ರಲ್ಲಿದ್ದಾಗ ಏನ್ ಡ್ಯಾನ್ಸ್ ಮಾಡ್ತಾ ಇದ್ರಿ? ರಟ್ಟಿನ ಪೇಪರು ಕಿರೀಟ ತರ ಕಟ್ ಮಾಡ್ಕೊಂಡು ಅದಕ್ಕೆ ಸಿಲ್ವರ್ ಪೇಪರ್ನ ಅಂಟಿಸ್ಕೊಂಡು ತಲೆಗೆ ಇಟ್ಕೊಂಡಿದ್ದು ಡ್ಯಾನ್ಸ್ ಮಾಡಿದ್ದು. ಅದು ಬರ್ತ್ಡೇ ಪಾರ್ಟಿಲಂತೂ ತಲೆಲಿ ಇಟ್ಕೊಂಡು ಕೇಕ್ ಕಟಿಂಗ್ ಮಾಡಿದ್ದು. ಅಂತದ್ರಲ್ಲಿ ಇವತ್ತು ಒರಿಜಿನಲ್ ಬೆಳ್ಳಿ ಕಿರೀಟನ ಕೊಡ್ತಾ ಇದ್ದಾರೆ ಅಂದಾಗ ಯಾಕೆ ಅದ್ರ ಕಡೆ ಗಮನ ಕೊಡ್ತಾ ಇಲ್ಲ? ಒಂದು ಟಾರ್ಗೆಟ್, ಯಾಕೆಂದ್ರೆ ನಮ್ಗೆ ಹೇಳಿರೋದು ಜಸ್ಟ್ 500 SP. 500 SP ಟಾರ್ಗೆಟ್ ನ ಇಟ್ಕೊಂಡು ಆ 500 SP ನಲ್ಲಿ 4 ವಾರ, 1 ತಿಂಗಳು ನಮ್ಗೆ ಟೈಮ್ ಇದೆ. ಆ 1 ತಿಂಗಳಲ್ಲಿ ನಮ್ಗೆ ಎಷ್ಟು ವಾರ ಸಿಗುತ್ತೆ, ಎಷ್ಟು ದಿನ ಸಿಗುತ್ತೆ, ಆ 500 SP ನ ನಾವು ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ 1 ತಿಂಗಳಿಗೆ. ಈಗ 30 days ಅಂದ್ರೆ 30 daysಗೆ 30 into 500 ಅಂತ ಹಾಕಿದಾಗ ನಾವು ಡೈಲಿ ಎಷ್ಟು SP ಮಾಡ್ಬೇಕು ಅಂತ ಒಂದು ಕ್ಯಾಲ್ಕುಲೇಷನ್ ಮೈಂಡ್ ಅಲ್ಲಿ ನಾವು ವರ್ಕ್ ಮಾಡಿದ್ರೆ 100% ಟಾರ್ಗೆಟ್ ರೀಚ್ ಆಗ್ಬೋದು.
ಒಂದ್ ದಿನಕ್ಕೆ ನೀವ್ ಎಷ್ಟು ಎಸ್ ಪಿ ಮಾಡ್ಬೋದು ಅದನ್ನ ಟ್ಯಾಲಿ ಮಾಡ್ಬೇಕು. ಯಾಕಂದ್ರೆ 500 SP ಇಂಟು 30 ಅಂದ್ರೂ ಒಂದ್ ದಿನಕ್ಕೆ ಎಷ್ಟು SP ಬೇಕು. ಅಕಸ್ಮಾತ್ ಇವತ್ತು ಆಗ್ಲಿಲ್ಲ, ಆ SP ಕಂಪ್ಲೀಟ್ ಆಗ್ಲಿಲ್ಲ, ಪರವಾಗಿಲ್ಲ, ನಾಳೆ SP ಏನಿದೆ ಆ SP ಜೊತೆಗೆ ಈ SP ನ ಆಡ್ ಮಾಡ್ಕೊಳ್ಳಿ, ಪ್ಲಸ್ ಮಾಡ್ಕೊಳ್ಳಿ. ಅಷ್ಟು SP ನಾವು ಕಂಪ್ಲೀಟ್ ಮಾಡಿದ್ರೆ ಆ ಟಾರ್ಗೆಟ್ ನ 100% ನಾವು ರೀಚ್ ಮಾಡ್ಬೋದು. ಒಂದು ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡು ನಾವು ಕೆಲ್ಸದ ಕಡೆ ಗಮನ ಕೊಟ್ರೆ 100% ಅದನ್ನ ಸಕ್ಸಸ್ ಮಾಡ್ಬೋದು. ಸೊ ಅಂತ ವಂಡರ್ಫುಲ್ ಆಪರ್ಚುನಿಟಿನ ಕೊಟ್ಟಿದ್ದಾರೆ. ಏನ್ 500 SP ಮಾಡಿದ್ರೆ ಬೋನಸ್ ಬೇಕಿರೋರ್ಗೆ ಬೋನಸ್ ಈ ಒಂದು SP ನಲ್ಲಿ ಕಂಪ್ಲೀಟ್ ಆಯ್ತು ಅಂದ್ರೆ ನಿಮಗೆ ಇನ್ಸೆಂಟಿವ್ ಅಮೌಂಟ್ ಬರುತ್ತೆ, ಬೋನಸ್ ರಿಲೀಸ್ ಆಗುತ್ತೆ, ಡೈರೆಕ್ಟ್ ಸ್ಪಾನ್ಸರ್ ಬರುತ್ತೆ, ರಿಟೇಲ್ ಪ್ರಾಫಿಟ್ ಬರುತ್ತೆ, ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, ಅದ್ರ ಜೊತೆಗೆ ಬೆಳ್ಳಿ ಕಿರೀಟ ಅಚೀವರ್ ಕೂಡ ಆಗ್ತೀರಾ. ಅಂತ ಒಂದು ದೊಡ್ಡ ಇವೆಂಟ್ ಅಲ್ಲಿ ಆ ಸ್ಟೇಜ್ ಅಲ್ಲಿ ಬೆಳ್ಳಿ ಕಿರೀಟ ಹಾಕೊಳ್ಳೋದೇ ಒಂದು ಖುಷಿ ಅಲ್ವಾ. ಯಾರು ಕೂಡ ನಮ್ಗೆ ಬೆಳ್ಳಿ ಕಿರೀಟ ಹಾಕಿ ಸನ್ಮಾನ ಮಾಡಿರಲ್ಲ. ಇಂತ ಒಂದು ವಂಡರ್ಫುಲ್ ಒಂದು ಪ್ಲಾಟ್ಫಾರ್ಮ್ ಸಿಕ್ಕಿದೆ ಅಲ್ವಾ. ಈ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾರೆ. ಆ ದೊಡ್ಡ ಕಾರ್ಯಕ್ರಮದಲ್ಲಿ ನಮ್ಗೆ ಬೆಳ್ಳಿ ಕಿರೀಟ ಹಾಕ್ತಾರೆ ಅಂತ ಹೇಳಿದ್ರೆ ಅದ್ರಷ್ಟು ಖುಷಿ ಬೇರೊಂದಿಲ್ಲ. ಸೊ ಹಾಗಾಗಿ ಅಂತ ವಂಡರ್ಫುಲ್ ಆಫರ್ ನ ಕೊಟ್ಟಿದ್ದಾರೆ. ಆದಷ್ಟು ಇನ್ನು ಯಾರು ಆಗುತ್ತಾ, ನನ್ ಕೈಯಲ್ಲಿ ಆಗುತ್ತಾ 500 SP ನ. ಸೊ ಆತರ ಮೈಂಡ್ ಸೆಟ್ ಅಲ್ಲಿ ಇಟ್ಕೊಂಡ್ರೆ ಅದು ಆಗುತ್ತಾ, ಅಪ್ಪ 500 SP ಅನ್ನೋದೇ ಬರುತ್ತೆ. ಅಯ್ಯೋ 500 SP ನಾ ಅಂತ ಅನ್ಕೊಳ್ಳಿ, ಅದು ಈಸಿಯಾಗಿ ಆಗುತ್ತೆ. ಯಾಕಂದ್ರೆ ನಾನು ಒಬ್ಳೆ ಯೋಚನೆ ಮಾಡ್ತೀನಿ, 500 SP ನಾನು ಒಬ್ಳೆ ಮಾಡ್ಬೇಕಾ ಅಂತ ಟಾರ್ಗೆಟ್ ಇಟ್ರೆ ಎಸ್ 500 SP ಅನ್ಸುತ್ತೆ. ಅದೇ 5 ಜನ ಹೊಸ ವ್ಯಕ್ತಿಗಳು, 5 ಜನ ನ್ಯೂ ಪ್ರಾಸ್ಪೆಕ್ಟ್ಸ್ ನ ನಾವು ಹೊಸ ಲೀಡರ್ ಗಳನ್ನ ಕ್ರಿಯೇಟ್ ಮಾಡಿದ್ರೆ ಜಸ್ಟ್ 100 SP ಬರುತ್ತೆ ಅಷ್ಟೇನೆ. ಒಬ್ಬೊಬ್ರಿಗೆ 100 SP ಟಾರ್ಗೆಟ್. ನಾನಿದ್ದೀನಿ, ನನ್ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಗ್ಬೇಕು, 5 ನ್ಯೂ ಪ್ರಾಸ್ಪೆಕ್ಟ್ಸ್ ನ ನನಗ್ ಬೇಕು. 5 ಜನ ಹೊಸ ಕಾಲ್ ಬಂತು, ಕೇಳಿಸ್ತಿದ್ಯಾ? 5 ಜನ ಹೊಸ ಲೀಡರ್ಸ್ ಬೇಕು. ಸೊ ಅದ್ರ ಕಡೆ ಟಾರ್ಗೆಟ್ 5 ಜನ ಹೊಸ ಲೀಡರ್ಸ್ ಬೇಕು. ಆ 5 ಜನ ಲೀಡರ್ಸ್ ಕಡೆ ಗಮನ ಕೊಡೋಣ. ಹಾಗೇನಾಗುತ್ತೆ ನಮ್ಗೆ ಆಟೋಮೆಟಿಕ್ 5 ಜನ ಸಾಕು, ಜಸ್ಟ್ ನಮಗೆ 500 SP ಕಂಪ್ಲೀಟ್ ಆಗುತ್ತೆ. ಆದ್ರೆ ನಾನು ಒಬ್ಬನೇ ಮಾಡ್ತೀನಿ, ನನ್ನಿಂದ ಸಾಧ್ಯ. 500 SP ನಾನು ಒಬ್ಬರೇ ಮಾಡ್ಬೇಕು ಅಂದ್ರೆ ಅದು ಹೊರೆ ಅನ್ಸುತ್ತೆ. 5 ಐಡಿ ನಾನು ಒಬ್ಬರೇ ಮಾಡ್ಬೇಕಲ್ಲ ಅಂತ. ಅದನ್ನ ಡಿವೈಡ್ ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡ್ತು ಅಂದ್ರೆ ಅದು ಈಸಿ ಆಗುತ್ತೆ. ಸೊ ಆ ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಸೊ ಆದಷ್ಟು ಇನ್ನೂ ಕಾಲ ಮಿಂಚಿಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಮಿರಾಕಲ್ ನಡಿಬೇಕು ಅಂತ ಹೇಳಿದ್ರೆ 1 ದಿನ ಅಲ್ಲ, 1 hour ಅಲ್ಲ, 1 ನಿಮಿಷ ಸಾಕು ಮಿರಾಕಲ್ ನಡಿಬೇಕು ಅಂತ. ನಮ್ಮ ಹಣೆನಲ್ಲಿ ನಾನು ಸಿಲ್ವರ್ ಕ್ರೌನ್ ಅಚೀವ್ಮೆಂಟ್ ಆಗಬೇಕು, ಆ ಒಂದು ವೇದಿಕೆಯಲ್ಲಿ ಆ ಸಿಲ್ವರ್ ಕ್ರೌನ್ ನನ್ನ ತಲೆಗೆ ಬರ್ಬೇಕು ಅಂತ ಇದ್ರೆ ಅದನ್ನ ಯಾರಿಂದನೂ ತಡೆಯಕ್ಕೆ ಸಾಧ್ಯ ಇಲ್ಲ. 100% ಸಿಲ್ವರ್ ಕ್ರೌನ್ ಅಚೀವ್ಮೆಂಟ್ ನಾವು ಆಗ್ಬಹುದು. ಸೊ ಆ ತರ ಇರುತ್ತೆ. ಹಾಗಾಗಿ ಆದಷ್ಟು ಅದ್ರ ಕಡೆ ಗಮನ ಕೊಡಿ, ಟಾರ್ಗೆಟ್ ಇಟ್ಕೊಂಡು ಕೆಲ್ಸದ ಕಡೆ ಕೆಲಸ ಮಾಡಿ. ಆ ಟಾರ್ಗೆಟ್ ಕ್ಲಿಯರ್ ಆಯ್ತು ಅಂದ್ರೆ 100% ಸಕ್ಸಸ್ ಆಗೇ ಆಗುತ್ತೆ. ಓಕೆನಾ? ನಾನು ಆದಷ್ಟು ಒಂದು ಭರವಸೆ ಇಟ್ಟು, ನಮ್ ರಾಯಲ್ ಚಾಲೆಂಜರ್ಸ್ ಟೀಮ್ ಅಲ್ಲಿ ಟೋಟಲ್ ಟೀಮ್ ಒಂದು ಯೂನಿಟಿ ಇದೆ. ಸೊ ಈ ಯೂನಿಟಿಯಲ್ಲಿ 25 ಜನ ಅಚೀವರ್ಸ್ ಗಳನ್ನ ಕ್ರಿಯೇಟ್ ಮಾಡಬಹುದು ಅಂತ ಹೇಳಿ ನಾನು ನಿಮ್ಮನ್ನೆಲ್ಲ ನಂಬಿ 25 ಜನ ಅಚೀವ್ಮೆಂಟ್ ಆಗ್ಬಹುದು ಅಂತ ಹೇಳಿ 25 ಜನದ ಲೀಸ್ಟ್ ಮಾಡಿದೀನಿ. ನೋಡೋಣ ಎಷ್ಟು ಜನ ನಮ್ಮ ರಾಯಲ್ ಚಾಲೆಂಜರ್ಸ್ ಇಂದ ಎಷ್ಟು ಫುಲ್ಫಿಲ್ ಆಗುತ್ತೆ ಅಂತ ಹೇಳಿ. ಓಕೆನಾ? ಯಾರಪ್ಪ ಬೆಳ್ಳಿ ಕಿರೀಟ ಅಚೀವರ್? ನೆಕ್ಸ್ಟ್ ಬೆಳ್ಳಿ ಕಿರೀಟ ಅಚೀವರ್ ಆಗುತ್ತೋ ಬಿಡುತ್ತೋ, ನಾನ್ ಮಾಡ್ತೀನಿ ಅಂತ ಕನ್ಫರ್ಮ್ ಮಾಡ್ಬಿಟ್ರೆ ಖಂಡಿತ ಆಗುತ್ತೆ ಅಲ್ವಾ ಮೇಡಮ್? ಖಂಡಿತ. ಯಾಕಂದ್ರೆ ಅಯ್ಯೋ 5 ಐಡಿನ ನನ್ ಕೈಯಲ್ಲಿ ಆಗುತ್ತಾ, ನಾನು ಮಾಡ್ಬೋದಾ, ನನ್ ಕೈಯಿಂದ ಸಾಧ್ಯನಾ ಅನ್ನೋದಿದೆಯಲ್ವಾ, ಅದನ್ನ ಫಸ್ಟ್ ತಲೆಯಿಂದ ಹೊರಗಾಕಿ. ಯಾಕಂದ್ರೆ ನಾವು ಬಂದಿರೋದು ಸ್ಟಾರ್, ನಮ್ಮ ಸ್ಟಾರ್ ನ ಚೇಂಜ್ ಮಾಡ್ಕೋಬೇಕು ಅಂತ ಬಂದಿದೀವಿ. ಆ ಸ್ಟಾರ್ ಚೇಂಜ್ ಆಗ್ಬೇಕು ಅಂದ್ರೆ ನಾವು ಚೇಂಜ್ ಆಗ್ಬೇಕು, ನಮ್ ವರ್ಕ್ ಪ್ರೊಸೆಸ್ ಚೇಂಜ್ ಆಗ್ಬೇಕು. ನಾವೇ ಚೇಂಜ್ ಆಗಿಲ್ಲ ಅಂದ್ರೆ ನಮ್ ಸ್ಟಾರ್ ಕೂಡ ಚೇಂಜ್ ಆಗಲ್ಲ. ನಾವಿರೋದು ಸ್ಟಾರ್ ಅಲ್ಲಿ. ಈ ಸ್ಟಾರ್ ಜಾಯಿನ್ ಆದ್ಮೇಲೆ ನಮ್ಮ ಸ್ಟಾರೇ ಚೇಂಜ್ ಆಗತ್ತೆ. ನಮ್ಮ ಲೈಫ್ ಸ್ಟೈಲ್ ಆಗಿ ಕನ್ವರ್ಟ್ ಮಾಡ್ಕೋಬಹುದು, ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡಬಹುದು ಅಂತ ಎಷ್ಟೋ ಕನಸುಗಳನ್ನ ಕಟ್ಕೊಂಡ್ ಬಂದಿದೀವಿ ಅಲ್ವಾ. ಅಷ್ಟೊಂದ್ ಕನಸುಗಳನ್ನ ತಲೆಲಿ ಇಟ್ಕೊಂಡ್ರೆ ಸಾಕಾಗಲ್ಲ. ನಾವು ವರ್ಕ್ ಅನ್ನ ಮಾಡ್ಬೇಕು. ಬರೀ ನಾನು ಈ ತರ ಇರ್ಬೇಕು, ನಾನು ಒಳ್ಳೆ ದುಡ್ಡು ಮಾಡ್ಬೇಕು, ಸಾಲ ತೀರ್ಸ್ಬೇಕು, ಮನೆ ಕಟ್ಬೇಕು, ಒಳ್ಳೆ ಕಾರ್ ತಗೋಬೇಕು, ಓಡಾಡ್ಬೇಕು. ಸೊ ಈ ತರ ಒಂದು ಮೈಂಡ್ ಸೆಟ್ ಪ್ರತಿಯೊಬ್ರಿಗೂ ಇರುತ್ತೆ. ಒಳ್ಳೆ ಇನ್ಕಮ್ ಮಾಡ್ಬೇಕು, ಲಕ್ಸುರಿ ಲೈಫ್ ಸ್ಟೈಲ್ ಲೀಡ್ ಮಾಡ್ಬೇಕು ಅಂತ ಹೇಳಿ. ಇಷ್ಟೆಲ್ಲ ಇರ್ಬೇಕಾದ್ರೆ ಅದಕ್ ತಕ್ಕಂತೆ ವರ್ಕ್ ನಾವ್ ಮಾಡ್ತಾ ಇದೀವಾ?
ನಮ್ ಲೈಫ್ ಲಕ್ಸುರಿ ಲೈಫ್ ಲೀಡ್ ಮಾಡ್ಬೇಕು ಅಂದ್ರೆ ಅದಕ್ಕೆ ತಕ್ಕಂತೆ ನಮ್ ವರ್ಕ್ ಪ್ರೊಸೀಜರ್ ಇದೆಯಾ, ನಾನ್ ಎಷ್ಟು ಮಟ್ಟಕ್ಕೆ ನಾನ್ ವರ್ಕ್ ಮಾಡ್ತಾ ಇದ್ದೀನಿ, ನಾನ್ ಇಷ್ಟು ಮಾಡ್ಬೇಕು ಅಂದ್ರೆ ನಾನು ಎಷ್ಟು ಕೆಲಸ ಮಾಡ್ಬೇಕು, ಅಷ್ಟು ಕೆಲಸ ನಾನ್ ಮಾಡ್ತಾ ಇದ್ದೀನ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ಅದ್ರ ಕಡೆ ಫಸ್ಟ್ ಗಮನ ಕೊಡಿ. ನನ್ನಿಂದ ಆಗುತ್ತಾ, ನನ್ನಿಂದ ಸಾಧ್ಯನಾ ಅನ್ನೋದನ್ನ ಬಿಟ್ಟು ಎಸ್ ನನ್ನಿಂದ ಸಾಧ್ಯ, ನಾನ್ ಮಾಡೇ ಮಾಡ್ತೀನಿ, ನನ್ಗೆ ಯಾಕೆ ಆಗಲ್ಲ, ಅವ್ರಿಗಾಗತ್ತೆ ಅಂದ್ರೆ ನನ್ಗೆ ಯಾಕೆ ಆಗಲ್ಲ, ಅವ್ರಿಗೇನಾದ್ರು ಸ್ಪೆಷಲ್ ವರ್ಕು, ಸೇಮ್ ಬಿಸ್ನೆಸ್ ಪ್ಲಾನ್, ಸೇಮ್ ಪ್ರಾಡಕ್ಟ್ ಪ್ಲಾನ್, ಸೇಮ್ ಕಂಪನಿ, ಸೇಮ್ MD, ನಮ್ಗೂ ಅದೇ ಅದೇ ಇದೆ, ಅದೇ ತರ 2 ಕೈ ಇದೆ, ಅದೇ ತರ ಪ್ಲಾನ್ ಹೇಳ್ತೀವಿ ಅಲ್ವಾ. ಅವ್ರಿಗಾಗತ್ತೆ, ನಮ್ಗೆ ಯಾಕಾಗಲ್ಲ, ಏನೋ ರೀಸನ್ ಇರ್ಬೇಕು ಅಲ್ವಾ. ಅವ್ರದೇ ಬೇರೆ ಕಂಪನಿ, ನಮ್ದೇ ಬೇರೆ ಕಂಪನಿ, ಅವ್ರದೇ ಬಿಸ್ನೆಸ್ ಪ್ಲಾನ್ ಬೇರೆ, ನಮ್ದೇ ಬಿಸ್ನೆಸ್ ಪ್ಲಾನ್ ಬೇರೆ. ಇಲ್ಲ, ಪ್ರತಿಯೊಂದು ಸೇಮೇ ಇದೆ ಅಂದಾಗ ಅವ್ರಿಗಾಗತ್ತೆ, ನಮ್ಗಾಗಲ್ಲ ಅಂದ್ರೆ ನಾವ್ ಎಲ್ಲೋ ಒಂದ್ರಲ್ಲಿ ತಪ್ತಾ ಇದೀವಿ. ಅದು ನಾವ್ ಮಾಡುವಂತ ತಪ್ಪುಗಳು. ಕಂಪನಿ ವತಿಯಿಂದ ಯಾವುದೇ ರೀತಿಯಾದಂತ ತಪ್ಪುಗಳು ಇಲ್ಲ. ಅದನ್ನ ನಾವು ಕರೆಕ್ಷನ್ ಮಾಡ್ಕೊಂಡು ಅದ್ರ ಕಡೆ ಗಮನ ಕೊಟ್ರೆ 100% ಸಕ್ಸಸ್ ಆಗೇ ಆಗತ್ತೆ. ಸೊ ಆದಷ್ಟು ಅದ್ರ ಕಡೆ ಗಮನ ಕೊಡಿ. ನನ್ನಿಂದ ಆಗಲ್ಲ ಅನ್ನೋದನ್ನ ಬಿಟ್ಟು ಎಸ್ ನನ್ನಿಂದ ಯಾಕೆ ಆಗಲ್ಲ ಅನ್ನೋದನ್ನ ಕ್ವಶನ್ ಮಾರ್ಕ್ ಹಾಕೊಳ್ಳಿ. ತುಂಬಾ ಜನ ಮಾಡ್ತೀರಾ, ನನ್ನಿಂದ ಆಗಲ್ಲಪ್ಪ ಅಂತ. ನನ್ನಿಂದ ಯಾಕೆ ಆಗಲ್ಲ, ಯಾಕೆ ಅನ್ನೋದು ಒಂದ್ ಸೇರ್ಸಿ ಅದಕ್ಕೆ ಆನ್ಸರ್ ನಿಮಗೆ ಸಿಕ್ಬಿಡುತ್ತೆ. ಯಾಕಾಗಲ್ಲ, ಆಗತ್ತೆ ನನ್ಗೆ, ಮಾಡೋಣ, ಟ್ರೈ ಮಾಡೇ ಬಿಡೋಣ ಅಂತ ಒಂದ್ಸಲ ನುಗ್ಗಿ ಯಾಕಾಗಲ್ಲ ಹಾಗೆ ಆಗುತ್ತೆ. ಯಾಕಂದ್ರೆ ಇವತ್ತು ನಿಮಗೆ ಅಯ್ಯೋ ನನ್ನಿಂದ ಆಗಲ್ಲ ಅಂತ ನೀವ್ ಅನ್ಕೊಳ್ಬಹುದು. ಅಂತ ಒಂದು ದೊಡ್ಡ ಕಾರ್ಯಕ್ರಮದಲ್ಲಿ, ಅಂತ ಒಂದು ದೊಡ್ಡ ವೇದಿಕೆಯಲ್ಲಿ ಎಲ್ಲ ರಾಣಿ ಮಹಾರಾಣಿರ್ ತರ ನಿಂತ್ಕೊಂಡು ಬೆಳ್ಳಿ ಕಿರೀಟನ ತಲೆಗೆ ಹಾಕೊಂಡ್ ನಿಂತಿರ್ತಾರೆ ನೋಡಿ, ಆಗ ಫೀಲ್ ಏನು ಅನ್ನೋದು ಅವತ್ ಗೊತ್ತಾಗುತ್ತೆ. ಅವತ್ ಕಷ್ಟನೋ ಸುಖನೋ ನಾನು ಮಾಡ್ಬೇಕಿತ್ತು, ಛೇ ಆ ಟೇಬಲ್ ಕೈ ಬಡ್ಕೊಳತ್ತಲ್ಲ, ಕಷ್ಟನೋ ಸುಖನೋ ನಾನ್ ಮಾಡ್ಬೇಕಿತ್ತು, ಆ ಸ್ಟೇಜಲ್ಲಿ ನಾನು ಇರ್ತಿದ್ದೆ ಅನ್ನೋ ಫೀಲ್ ಅವತ್ತಾಗುತ್ತೆ. ಸೊ ಅದಕ್ಕೆ ಅಂತ ಫೀಲ್ಗಳನ್ನ ತುಂಬಾ ಸಲ ತಗೊಂಡ್ಬಿಟ್ಟಿದೀವಿ. ಒಂದ್ಸಲ ಪ್ರಯತ್ನ ಮಾಡಿ. ಯಾಕಂದ್ರೆ ಆ ಖುಷಿನೇ ಬೇರೆ ಆ ಇವೆಂಟ್ಗೆ. ಎಸ್ ಬೆಳ್ಳಿ ಕಿರೀಟ ಅಚೀವರ್ ಸೆಲೆಬ್ರೇಷನ್ ಇದೆ, ನಾನ್ ಬೆಳ್ಳಿ ಕಿರೀಟ ಅಚೀವರ್, ನನಗ್ ಬೆಳ್ಳಿ ಕಿರೀಟ ಸಿಗುತ್ತೆ ಅಂತ ಖುಷಿಯಲ್ಲಿ ನಾವು ಹೋಗ್ತೀವಿ. ಅದೇ ಕಿರೀಟ ಅಚೀವರ್ ಆಗದೆ ಇದ್ದಾಗ ಚಪ್ಪಾಳೆ ಕೊಡಕ್ ಹೋಗ್ಬೇಕು. ಯಾರ್ ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಗಿರ್ತಾರೋ ಆ ವೇದಿಕೆಗೆ ಹೋಗಿ ಬೆಳ್ಳಿ ಕಿರೀಟನ ಹಾಕಿಸ್ಕೊಳ್ಬೇಕಾದ್ರೆ ನಾವು ಚಪ್ಪಾಳೆನ ಕೊಡಕ್ಕೆ ಹೋಗ್ಬೇಕಾಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಟೈಮ್ ಹೋಗಿದೆ, ಟೈಮ್ ಇಲ್ಲ ಅನ್ನೋದೇನ್ ಬೇಡ, ಸಾಕಷ್ಟು ಟೈಮ್ ಇದೆ. ಪ್ರಯತ್ನ ನಮ್ದು, ಪ್ರತಿಫಲ ದೇವ್ರದು ಅಲ್ವಾ. ಪ್ರಯತ್ನ ಪಟ್ರೇನೆ ಫಲ ಸಿಗೋದು. ಪ್ರಯತ್ನನೇ ಪಡಲ್ಲ ಅಂದ್ರೆ ಫಲ ಎಲ್ಲಿಂದ ಸಿಗುತ್ತೆ? ನಾವ್ ಪ್ರಯತ್ನ ಪಡಕ್ಕೆ ರೆಡಿ ಇಲ್ಲ, ಫಲ ಬೇಕು ಅಂದ್ರೆ ಯಾವ ಕಾರಣಕ್ಕೂ ಸಿಗಲ್ಲ. ಯಾವ್ದೋ ಒಂದು ಮರನ ನೆಡ್ತೀವಿ, ಅದು ಫಲ ಕೊಡುತ್ತೆ ಅಂತ ಹೇಳಿ ಬರೀ ಮರ ನೆಟ್ಬಿಟ್ಟು ಸುಮ್ನೆ ಆಗ್ಬಿಟ್ರೆ ಸತ್ತು ಒಣಗೋಗುತ್ತೆ. ಅದಕ್ಕೆ ಬೇಕಾಗಿರುವಂತದ್ನ ನಾವು ನೀರು, ಗೊಬ್ಬರ, ಬಿಸಿಲು, ಗಾಳಿ ಎಲ್ಲಾನು ಬೇಕು ಅದಕ್ಕೆ ನಾವು ಮಾಡ್ಕೊಟ್ರೆ ಸೊ ಚೆನ್ನಾಗಿ ಫಲ ಕೊಡುತ್ತೆ ಅಲ್ವಾ. ಹಾಗೇನೆ ನಾವು ಅಷ್ಟೇನೆ ಪ್ರಯತ್ನ ಪಡ್ಬೇಕು. ಪ್ರಯತ್ನ ಪಡದೇ ಇಲ್ಲ ನನಗೆ ಬೆಳ್ಳಿ ಕಿರೀಟ ಬೇಕು ಅಂತ ಮನೇಲಿ ಕುತ್ಕೊಂಡ್ರೆ ದೇವ್ರು ಫಲ ಎಲ್ಲಿಂದ ಕೊಡ್ತಾನೆ? ಅಟ್ಲೀಸ್ಟ್ ನಮ್ ಪ್ರಯತ್ನ ನೋಡಿ ದೇವ್ರು ಇಷ್ಟು ಪ್ರಯತ್ನ ಪಡ್ತಿದಾನಲ್ವಾ, ಅದಕ್ಕೆ ಫಲ ಕೊಡೋಣ ಅಂತ ಹೇಳಿ ಫಲ ಕೊಟ್ಟೆ ಕೊಡ್ತಾನೆ. ಸೊ ಹಾಗಾಗಿ ಆದಷ್ಟು ಬೆಳ್ಳಿ ಕಿರೀಟದ ಕಡೆ ಗಮನ ಕೊಡಿ. ನಮ್ಮ ರಾಯಲ್ ಚಾಲೆಂಜರ್ಸ್ ಟೀಮ್ ಇಂದ ಒಂದು ಹೈಯೆಸ್ಟ್ ಬೆಳ್ಳಿ ಕಿರೀಟ ಅಚೀವರ್ಸ್ ಗಳನ್ನ ಮಾಡೋಣ. ಅದ್ರ ಜೊತೆಗೆ ನಾವು ವೆಡ್ನೆಸ್ಡೇ ತುಂಬಾ ಜನ ಗೋವಾಗ್ ಹೋಗ್ತಾ ಇದೀವಿ. ಸೊ ವೆಡ್ನೆಸ್ಡೇ ಒಳಗೆ ವೆಡ್ನೆಸ್ಡೇ ಕಟ್ ಆಫ್ ಅಂತ ಹೇಳಿ ಮೈಂಡ್ ಸೆಟ್ ನ ಬಿಟ್ಬಿಡಿ. ವೆಡ್ನೆಸ್ಡೇನೆ ಆಗ್ಬೇಕು ಅಂದ್ರೆ ಆಗದೆ ಇರೋ ಕೆಲಸ ಎಲ್ಲಾ ಬಿಸಿ ಬೇರೆ ಬೇರೆ ಕೆಲ್ಸಗಳಾಗ್ಬಿಡುತ್ತೆ. ಯಾಕಂದ್ರೆ ಎಲ್ಲಾ ಹೊರಡೋದ್ರಲ್ಲಿ ಬಿಸಿ, ಹೊರಡ್ಬೇಕು, ಜರ್ನಿ ಮಾಡ್ಬೇಕು, ಮತ್ತೆ ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ. ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ನಾವೇನು ಮಾಡಕ್ ಆಗಲ್ಲ. ಸೊ ಹಾಗಾಗಿ ನಮ್ಮ ಕ್ಲೋಸಿಂಗ್ ಡೇ ಟ್ಯೂಸ್ಡೇ ಒಳಗಡೆನೆ ಇರುತ್ತೆ. ನಮ್ ಕ್ಲೋಸಿಂಗ್ ಡೇ ಅಂದಾಗ ವೆಡ್ನೆಸ್ಡೇನೇ ಮಾಡ್ಬೇಕು ಕ್ಲೋಸಿಂಗ್ ಅಂತ ಏನೂ ಇಲ್ಲ. ನಾವು ಥರ್ಸ್ಡೇನು ಕ್ಲೋಸಿಂಗ್ ಮಾಡ್ಬೋದು, ID ಮಾಡ್ಬೋದು. ಪೇಮೆಂಟ್ ಏನ್ ರಿಲೀಸ್ ಆಗುತ್ತೆ ನೆಕ್ಸ್ಟ್ ವೀಕ್ ರಿಲೀಸ್ ಆಗುತ್ತೆ ಅಷ್ಟೇನೆ. ಸೊ ಅಷ್ಟು ಟೆನ್ಷನ್ ನಾವು ಅದೇ ದಿನ ಹೊರಡೋ ಬಿಸಿನೂ ಅದೇ, ID ಮಾಡೋ ಬಿಸಿನೂ ಅದೇ, ಎಲ್ಲಾನು ಅದೇ ದಿನ ಇಟ್ಕೊಳ್ಳೋದು ಬೇಡ. ಆದಷ್ಟು ಯಾರ್ಯಾರ್ದು ಕ್ಲೋಸಿಂಗ್ ಇರುತ್ತೆ ಅವರೆಲ್ಲರೂ ಕೂಡ ಟ್ಯೂಸ್ಡೇ ಅಂದ್ರೆ ಮಂಗಳವಾರದ ಒಳಗೆ ನಿಮ್ಮ ID ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಟೆನ್ಷನ್ ಇರಲ್ಲ, ಟೆನ್ಷನ್ ಫ್ರೀ ಟ್ರಿಪ್ ಆಗ್ಬೇಕು ಅಲ್ವಾ. ನಾವು ಬುಧವಾರ ಹೊರಡ್ತೀವಿ ಅಂದ್ರೆ ಅಯ್ಯೋ ಐಡಿಗಳಾಗಿಲ್ಲ ID ಮಾಡ್ಬೇಕು, ಲಾಗಿನ್ ಮಾಡ್ಬೇಕು, KYC ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ವೆಡ್ನೆಸ್ಡೇ ಏನಾಗೋದು ಗೊತ್ತಾ, ಯಾರ್ದಾದ್ರೂ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ, DC ಅಪ್ಡೇಟ್ ಮಾಡ್ಬೇಕಂದಾಗ ಬುಧವಾರ ಆಫೀಸಿಂದ ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗುತ್ತೆ. ವೆಡ್ನೆಸ್ಡೇ ಕಟ್ ಆಫ್ ಡೇ ಇರೋದ್ರಿಂದ ಬಿಸಿ ಇರ್ತಾರೆ ಅಲ್ಲಿ.
ಸ್ಟಾಫ್ಗಳು. ಸೊ ಹಾಗಾಗಿ ಚೇಂಜ್ ಮಾಡ್ಕೊಳ್ಳೋದು ಕಷ್ಟ. ಒಂದ್ ರಿಕ್ವೆಸ್ಟ್ ಮಾಡ್ತೀವಿ, ನಾವು ಡೇ 1 ಇದೀವಿ, ಒಂದ್ ರಿಕ್ವೆಸ್ಟ್ ಮಾಡ್ತೀವಿ ಅಂದ್ರೆ ಪಾಪ ಮಾಡ್ತಾರೆ. ಬಟ್ ಅವ್ರು ಪಾಪ ಪ್ರೆಷರ್, ಮೇಡಮ್ ನೆಕ್ಸ್ಟ್ ವೀಕ್ ಇಂದ ವೆಡ್ನೆಸ್ಡೇ ಕಳಿಸ್ಬೇಡಿ, ಟ್ಯೂಸ್ಡೇ ಒಳಗೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಸಡನ್ ಆಗಿ ಐಡಿ ಮಾಡ್ಬೇಕಾದ್ರೆ ಗೊತ್ತಾಗಲ್ಲ ಅಲ್ವಾ. ಅದನ್ನ ನಾವ್ ಯಾವತ್ತು ಅಷ್ಟೇ ಇನ್ ಮುಂದೆ ವೆಡ್ನೆಸ್ಡೇ ಕ್ಲೋಸಿಂಗ್ ಅಂತ ಅನ್ಕೊಳ್ಳೋದು ಬೇಡ. ಟ್ಯೂಸ್ಡೇ ಒಳಗಡೆ ಏನಿದೆ ಕರೆಕ್ಷನ್ ಮಾಡ್ಕೊಳ್ಳೋಣ. ವೆಡ್ನೆಸ್ಡೇ ಅಂದಾಗ ಲೇಟ್ ನೈಟ್ ನಾವು ಐಡಿ ಚೇಂಜ್ ಮಾಡ್ಸಕ್ ಆಗಲ್ಲ, KYC ಮಾಡ್ದೇನೆ ಅವ್ರಿಗೆ ಪೇಮೆಂಟ್ ರಿಲೀಸ್ ಆಗಲ್ಲ ಅಲ್ವಾ. ಅದೆಲ್ಲ ರಿಸ್ಕ್ ಇರುತ್ತೆ. ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಬೇಕು. ಅದಕ್ಕೆ ಟ್ಯೂಸ್ಡೇನೆ ಏನಿದೆ ಅದು ವರ್ಕ್ ಅನ್ನ ನಮ್ಮ ವರ್ಕ್ ಪ್ರೊಸೀಜರ್ ನ ಮುಗಿಸೋಣ. ಈ ವಾರದಲ್ಲಿ ನಾವು ಮಾಡ್ಬೇಕು ಅಂದಾಗ ನಾವು ಹೊರಡೋ ಬಿಸಿ ಇರ್ತೀವಿ. ಸೊ ಆ ಟೆನ್ಷನ್ ಅಲ್ಲಿ ಕಾಲ್ಸ್ ಎಲ್ಲ ಮಾಡಕ್ಕಾಗಲ್ಲ. ಆಯ್ತು ಹೊರಟ್ಬಿಟ್ಟು ಟ್ರೈನಲ್ಲಿ ಕುತ್ಕೊಂಡ್ ಮಾಡೋಣ, ನೆಟ್ವರ್ಕ್ ನಾವ್ ಅನ್ಕೊಂಡಂಗೆ ಇರಲ್ಲ, ನೆಟ್ವರ್ಕ್ ಇಶ್ಯೂಸ್ ಆಗ್ತಾ ಇರುತ್ತೆ, ಐಡಿಗಳು ಮಾಡೋದಿಕ್ಕೆ ಕಷ್ಟ ಆಗುತ್ತೆ. ಪೇಮೆಂಟ್ ಹಾಕ್ಬೇಕು, ಕಾಲ್ಸ್ ಮಾಡ್ಬೇಕು, ಎಲ್ಲ ನೆಟ್ವರ್ಕ್ ಇಂದಾನೆ ಅಲ್ವಾ. ಆ ನೆಟ್ವರ್ಕ್ ಕೈ ಕೊಡ್ತು ಅಂದ್ರೆ ನಾವೆಲ್ಲ ಲಾಕ್ ಆಗ್ತೀವಿ. ಸೊ ಹಾಗಾಗಿ ಯಾವತ್ತು ಅಷ್ಟೇನೆ ವೆಡ್ನೆಸ್ಡೇ ಕ್ಲೋಸಿಂಗ್ ಅಂದಾಗ ನಾವು ವೆಡ್ನೆಸ್ಡೇನೇ ಮಾಡ್ಬೇಕು ಅಂತ ಏನಿಲ್ಲ. ಮಂಡೇ, ಟ್ಯೂಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ ಯಾವಾಗ ಬೇಕಾದ್ರೂ ಐಡಿಗಳನ್ನ ನಾವು ಮಾಡ್ಬೋದು. ಸೊ ಹಾಗಾಗಿ ನಮ್ಮ ವರ್ಕ್ ಏನಿರುತ್ತೆ, ನಮ್ಮ ಜವಾಬ್ದಾರಿ ಏನಿರುತ್ತೆ ಅದನ್ನ ಮಂಗಳವಾರದ ಒಳಗೆ ಈ ವಾರದಲ್ಲಿ ಮುಗಿಸ್ಕೊಳ್ಳೋಣ. ಯಾಕಂದ್ರೆ ನಾವು ಬರೋದೇ ಭಾನುವಾರ ಅಲ್ವಾ. ಈ ವಾರ ಈ ಬುಧವಾರ ಒಂದೇ ನಮಗ್ ಸಿಗುತ್ತೆ. ಅದು ಬಿಟ್ರೆ ಭಾನುವಾರದವರೆಗೂ ನಾವೆಲ್ಲ ಎಂಜಾಯ್ಮೆಂಟ್ ಮಾಡಕ್ ಹೋಗ್ತಾ ಇದ್ವಿ. ನಾವು ಬರೋದೇ ಭಾನುವಾರ ಅಂದ್ರೆ ಮತ್ತೆ 2-3 ದಿನ ಉಳ್ಕೊಳ್ಳುತ್ತೆ. ಆ 3 ದಿನದಲ್ಲಿ ನಾವು 5 ಐಡಿನ ಕಂಪ್ಲೀಟ್ ಮಾಡಕ್ ಆಗುತ್ತಾ? ಸಾಧ್ಯನಾ? ಆಗಲ್ಲ. ಸೊ ಹಾಗಾಗಿ ಈ ಮಂಗಳವಾರದೊಳಗೆ ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡಿ, ಇನ್ ಮಿಕ್ಕಿದ ಅಲ್ಪ ಸ್ವಲ್ಪ SP ನ ಬೇಕಾದ್ರೆ ಬಂದ ಮೇಲೆ ಕ್ಲಿಯರ್ ಮಾಡ್ಕೊಳ್ಬೋದು. ಓಕೆನಾ. ಆದಷ್ಟು ಬೆಳ್ಳಿ ಕಿರೀಟ ಅಚೀವ್ಮೆಂಟ್ ಆಗೋ ಕಡೆ ಗಮನ ಕೊಡಿ. ಆದಷ್ಟು ಮಂಗಳವಾರದ ಒಳಗೆ ನಿಮ್ಮ SP ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆನಾ. ಆಮೇಲೆ ಬೆಳ್ಳಿ ಕಿರೀಟದ ಬಗ್ಗೆ ಯಾರಿಗಾದ್ರೂ ಡೌಟ್ಸ್ ಇದ್ರೆ ಕೇಳಬಹುದು. ಅದಾದ್ಮೇಲೆ ಗೋವಾ ಇದ್ರ ಬಗ್ಗೆ ಮಾತಾಡೋಣ. ಸೊ ಬೆಳ್ಳಿ ಕಿರೀಟದ ಬಗ್ಗೆ ಇನ್ ಯಾರಾದ್ರೂ ಎಸ್ ನಾನ್ ಬೆಳ್ಳಿ ಕಿರೀಟ ಹಾಕ್ತೀನಿ ಮೇಡಮ್, ಈ ವಾರದಲ್ಲಿ ಇಷ್ಟು SP ಮಾಡ್ತೀನಿ, ನೆಕ್ಸ್ಟ್ ವಾರದಲ್ಲಿ ಇಷ್ಟು SP ಮಾಡ್ತೀನಿ ಅನ್ನೋರು ಯಾರಾದ್ರೂ ಇದ್ರೆ ಮಾತಾಡ್ಬೋದು. ಎಸ್ ಮ್ಯಾಮ್, ನೀವಿನ್ನೂ 1/4 ಗಂಟೆ ಹಿಂಗೆ ಇಟ್ರು ನಮ್ಮ ವಾಯ್ಸ್ ಬರಲ್ಲ. ನಮ್ಮ ವಾಯ್ಸ್ ಇಷ್ಟೇ, ನಮ್ಮಿಂದ ಆಗಲ್ಲ. ಬೆಳ್ಳಿ ಕಿರೀಟ ನಮ್ದು ಅಲ್ವೇ ಅಲ್ಲ. ಈ ಆಫರ್ ನಮಗ್ ಕೊಟ್ಟೇ ಇಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಹಂಗಿದೀರಪ್ಪ ಎಲ್ಲರೂ ವಾಯ್ಸೇ ಬರಲ್ವಲ್ಲ. ನಾನು ಅಟ್ಲೀಸ್ಟ್ ಇನ್ನೊಂದೇನ್ ಗೊತ್ತಾ, ನಮ್ಮಿಂದ ಆಗುತ್ತಾ ಬಿಡುತ್ತಾ, ನಾವ್ ತಗೊಳ್ತೀವೋ ಬಿಡ್ತೀವೋ, ನಮ್ ಕೈಯಲ್ಲಿ ಆಗುತ್ತಾ ಇಲ್ವಾ ಅದು ಸೆಕೆಂಡ್ರಿ. ಅಟ್ಲೀಸ್ಟ್ ಎಸ್ ಮ್ಯಾಮ್ ನಾನ್ ಟ್ರೈ ಮಾಡ್ತೀನಿ ಅಂತ ಅಟ್ಲೀಸ್ಟ್ ಒಂದು ಜೋಶಲ್ಲಾದ್ರೂ ಮಾತಾಡ್ಬೇಕಲ್ವಾ. ಎಸ್ ನಾನ್ ಟ್ರೈ ಮಾಡ್ತೀನಿ, ನಾನ್ ತಗೋತೀನಿ, ನಾನ್ ಮಾಡೇ ಮಾಡ್ತೀನಿ ಅನ್ನೋ ಜೋಶು ಬರಲ್ಲ. ತಗೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನ್ ಮಾಡ್ತೀನಿ ಅನ್ನೋ ಮಾತು ಬರಲ್ಲ. ಎಸ್ ದೀಪಾ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಮಾತಾಡಿ. ಗುಡ್ ಈವ್ನಿಂಗ್ ಮ್ಯಾಮ್. ವೆರಿ ಗುಡ್ ಈವ್ನಿಂಗ್ ಚಂಪಾ ಮ್ಯಾಮ್. ಅದೇ ಮಾಡ್ತೀನಿ ಮೇಡಮ್, ನಾನು ಡ್ಯೂ ಡೇಟ್ ಒಳಗೆ 500 SP ಮಾಡ್ತೀನಿ. ನಾನೇ ಓನ್ ಆಗಿ ಮಾಡ್ಬೇಕಾಗತ್ತೆ, ಯಾರು ಕಸ್ಟಮರ್ಸ್ ಇಲ್ಲ. ಇನ್ವೆಸ್ಟ್ ಮಾಡ್ತೀನಿ, ನೋ ಪ್ರಾಬ್ಲಮ್. ಆಮೇಲೆ ನೆಕ್ಸ್ಟ್ ಕಸ್ಟಮರ್ ಇಟ್ಬಿಟ್ಟು ಅವ್ರ ಕೈಲಿ ಮಾಡ್ತೀನಿ. ಎಸ್ ಮಾಡ್ತೀನಿ ಮ್ಯಾಮ್, ಅದಂತೂ ಗ್ಯಾರಂಟಿ. ತುಂಬಾ ಜನ ಹಾಗೆ ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಈಗ ಕೆಲವೊಂದ್ ಕಡೆ ಪ್ರಾಡಕ್ಟ್ ಪ್ರಾಬ್ಲಮ್ ಆಗ್ತಾ ಇದೆ. ಒಟ್ಟಿಗೆ 500 SP ಮಾಡಿ ಸ್ಟಾಕ್ ಇಟ್ಕೊಂಡಾಗ ಎಮರ್ಜೆನ್ಸಿ ಸ್ಟಾಕ್ ಬೇಕು ಅಂದಾಗ ಕೊಡ್ಬೋದು. ಇಲ್ಲ ಯಾರಾದ್ರೂ ಕಸ್ಟಮರ್ ಬಂದು ಇಲ್ಲ ಸೇಲ್ ಮಾಡ್ಬೋದು. ನಾನು ಹಂಗೆ ಡಿಸೈಡ್ ಮಾಡಿದ್ದಿಪ್ಪ. ಯಾರಾದ್ರೂ ಬಂದು ಇಲ್ಲ ಈ ಒಂದು ಬಿಸ್ನೆಸ್ಗೆ ನಾನು ಬರ್ತೀನಿ, ನಾನ್ ಜಾಯ್ನ್ ಆಗ್ತೀನಿ, ನಾನ್ ವರ್ಕ್ ಮಾಡ್ಬೇಕು ಅನ್ನೋರಿದ್ರೆ ಸೊ ಆ ಒಂದು ಐಡಿಯಾನ ನಾವು ಅವ್ರಿಗೆ ಟ್ರಾನ್ಸ್ಫರ್ ನ ಮಾಡ್ಕೊಡ್ಬೋದು. ಕರೆಕ್ಟ್ ಮ್ಯಾಮ್, ಮಾಡ್ಬೋದು. ನಾದ್ ಈಗ 500 SP ಮಾಡೋದ್ರಿಂದ ನನಗೆ ನಂದು ಸೆಕೆಂಡ್ ರ್ಯಾಂಕ್ ಬರುತ್ತೆ. ಆಮೇಲೆ ನನ್ನ ಅಂಡರ್ ಅಲ್ಲಿ ನನ್ನ ಮಗಳು ಫಸ್ಟ್ ರ್ಯಾಂಕ್ ಆಗ್ತಾಳೆ, ನನ್ನ ತಂಗಿ ಫಸ್ಟ್ ರ್ಯಾಂಕ್ ಆಗ್ತಾಳೆ, ನನ್ನ ಕಸಿನ್ ಫಸ್ಟ್ ರ್ಯಾಂಕ್ ಆಗ್ತಾನೆ. ಪ್ಲಸ್ 500 ಡೈರೆಕ್ಟ್ SP ಬರುತ್ತಾ, 1000 5000 ಡೈರೆಕ್ಟ್ ಸ್ಪಾನ್ಸರ್. SP ಅಲ್ಲ, ಡೈರೆಕ್ಟ್ ಸ್ಪಾನ್ಸರ್. ಎಸ್ 3 ಜನ 30,000 ಲಾಭ ನೋಡಿ. 50 ನೋಡಿ ಮತ್ತೆ ಸೆಕೆಂಡ್ ರ್ಯಾಂಕ್ ಕಂಪ್ಲೀಟ್ ಆಗಿ 7,500 ಇನ್ಕಮ್ ಬರುತ್ತೆ. ಜೊತೆಗೆ 3 ಜನ ಫಸ್ಟ್ ರ್ಯಾಂಕ್ ನ ಕಂಪ್ಲೀಟ್ ಮಾಡಿ 2,500 ಇನ್ಕಮ್ ನ ತಗೊಳ್ತಾರೆ. ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಬ್ರ್ಯಾಂಡ್ 5,000 ಡೈರೆಕ್ಟ್ ಸ್ಪಾನ್ಸರ್ ಬರುತ್ತೆ. ರಿಟೇಲ್ ಪ್ರಾಫಿಟ್ ಬರುತ್ತೆ. ಬೆಳ್ಳಿ ಕಿರೀಟನೂ ಬರುತ್ತೆ. ಕಮಿಂಗ್ ಥರ್ಡ್ ರ್ಯಾಂಕ್ ಅಚೀವ್ಮೆಂಟ್ ಆಗುತ್ತೆ.
ಅಲ್ಲ ಕರೆಕ್ಟ್. ಯಾಕಂದ್ರೆ ಈ ಒಂದು ಮೈಂಡ್ ಸೆಟ್ ಅಲ್ಲಿ ನಾವು ಐಡಿ ಮಾಡ್ತೀವಿ ಅಂದ್ರೂ ಕೂಡ ಸುಮ್ನೆ ಎಲ್ಲೆಲ್ಲ ಕೂರ್ಸೋದಲ್ಲ. ಎಲ್ಲಿ ಮಾಡಿದ್ರೆ ಯಾರ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ ಅನ್ನೋ ಕಡೆ ಒಂಚೂರು ಗಮನ ಕೊಟ್ಟು ಅಲ್ಲೆಲ್ಲ ಐಡಿ ಮಾಡಿದ್ರೆ ಅವ್ರ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಅದರ ಜೊತೆಗೆ ನಮ್ದು ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ. ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಜೊತೆಗೆ ಪ್ರಾಡಕ್ಟ್ ಎಮರ್ಜೆನ್ಸಿಗೆ ಪ್ರಾಡಕ್ಟ್ ನಮ್ಮಲ್ಲಿ ಸ್ಟಾಕ್ಸ್ ಇರುತ್ತೆ. ಅಥವಾ ಅಕಸ್ಮಾತ್ ನೆಕ್ಸ್ಟ್ ಯಾರಾದ್ರೂ ಒಬ್ರು ಇಲ್ಲ ನನಗೆ ಈ ಒಂದು ಪ್ಲಾಟ್ಫಾರ್ಮ್ ತುಂಬಾ ಇಷ್ಟ ಆಯ್ತು, ನಾನ್ ವರ್ಕ್ ಮಾಡ್ತೀನಿ ಅಂತ ಬಂದವರಿಗೆ ನೀವೀಗ ಏನ್ ABC ಅನ್ನೋ ಐಡಿಗಳನ್ನ ನೀವು ಕ್ರಿಯೇಟ್ ಮಾಡ್ಬೋದು. 5 ABC ಅಂತ ಐಡಿಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಯಾರಾದ್ರೂ ಕಸ್ಟಮರ್ ಬಂದು ಇಲ್ಲ ನಾನ್ ವರ್ಕ್ ಮಾಡ್ತೀನಿ, ನನಗೆ ಇಂಟ್ರೆಸ್ಟ್ ಇದೆ, ನಾನ್ ವರ್ಕ್ ಮಾಡ್ತೀನಿ ಅಂತ ಹೇಳಿ ಬಂದ್ರೆ ಸೊ ಅವ್ರಿಗೆ ABC ಅನ್ನೋ ಹೆಸರನ್ನ ತೆಗೆದು ಅವ್ರ ಹೆಸರು ಕೂರಿಸ್ಕೊಟ್ರೆ ಆ 100 SP ಪೇಮೆಂಟ್ ನ ಒಟ್ಟಿಗೆ ನೀವು ಕಲೆಕ್ಟ್ ನ ಮಾಡ್ಕೊಳ್ಬಹುದು. ಸೊ ನಿಮ್ದು ಟೋಟಲ್ ಪೇಮೆಂಟ್ ನಿಮಗೆ ರಿಕವರ್ ಆಗುತ್ತೆ. ಬೆಳ್ಳಿ ಕಿರೀಟ ನಿಮ್ದು ಮಾಡ್ಕೊಳ್ಬಹುದು. ನಾನು ಯಾವಾಗ್ಲೂ ನಾನು ಟ್ರೀ ತೆಗೆದು ನೋಡ್ಬಿಟ್ಟಿದ್ದೀನಿ, ಇಲ್ಲಿ ಲಿಸ್ಟ್ ಹಾಕಿದ್ರೆ ಎಷ್ಟು ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಆಗುತ್ತೆ ಅಂತ. ಅದಕ್ಕೆ ಹೇಳ್ದೆ ದೀಪನ್ಗೆ ಮಾಡ್ತೇನೆ ಕಣೆ, ಕಸ್ಟಮರ್ ಇಲ್ಲ ಅಂದ್ರೆ ತೊಂದ್ರೆ ಇಲ್ಲ, ನಾವಾಗೆ ಇಂಡಿವಿಜುವಲ್ ಆಗಿ ಮಾಡೋಣ ಅಂತಾನೆ ಹೇಳ್ದೆ ಅವಳಿಗೆ. ನೀವು ನೋಡಿ ಪ್ರಾಫಿಟ್ ಓನ್ಲಿ ಅಲ್ವಾ, ಇಟ್ಸ್ ವರ್ತ್ ಪ್ರಾಫಿಟ್ ಓನ್ಲಿ ಅದು. ಹೌದು. ಚಂಪಾ ಇವಾಗ 2 ವರ್ಷ ಇದೆ ಮೇಡಮ್, ಈಗ ಹೋಗ್ತಾ ಇದೀವಿ. ಚಂಪಾ ಈಗ ಬರ್ತಾರೆ ಇಲ್ಲಿಗೆ, ನಾನು ರೆಡಿ ಇದ್ದೀನಿ. ಮೇಡಮ್ ನಮ್ ಜೊತೆ ಟೀಮ್ ಇದೆ, ನಮ್ಮ ಹತ್ರ ವರ್ಕರ್ಸ್ ಇದಾರೆ, ಟೀಮ್ ಇದಾರೆ, ಕಸ್ಟಮರ್ಸ್ ಇದಾರೆ ಅಂದ್ರೆ ಕಣ್ಣು ಮುಚ್ಚಿ ತಗೋಬಹುದು. ಯಾಕಂದ್ರೆ ಪ್ರಾಡಕ್ಟ್ಸ್ ಗಳು ಸೇಲ್ ಆಗುತ್ತಾ ಧೈರ್ಯ ನಮ್ಮಲ್ಲಿ ಇರುತ್ತೆ. ನಮ್ಮಲ್ಲಿ ಕಸ್ಟಮರ್ಸ್ ಇದಾರೆ ನಮಗೆ ಕನ್ಫರ್ಮ್ ಮಾಡಲ್ಲ ಜೀವ ಉಳಿತೈತಂತ, ನಾವ್ ಕನ್ಫರ್ಮ್ ಮಾಡ್ತೇವೆ ಜೀವ ಉಳಿತೈತಿ ತಗೊಳ್ರಿ ಅಂತ. ಡಾಕ್ಟರ್ ಗಿಂತ ಹೆಚ್ಚಾಯ್ತಲ್ಲ ಇದು. ಮತ್ತೇನ್ ಗೊತ್ತಾ ಮೇಡಮ್, ಯಾರಿಗೆ ಕಸ್ಟಮರ್ಸ್ ಇದಾರೆ, ಎಸ್ ನಾನ್ ಪ್ರಾಡಕ್ಟ್ ಸೇಲ್ ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಟೀಮ್ ಅನ್ನೋದು ಇರುತ್ತೆ, ಅವ್ರು ಧೈರ್ಯ ಮಾಡ್ತಾರೆ ಎಸ್ ನನಗ್ ಟೀಮ್ ಇದೆ, ನನಗ್ ಕಸ್ಟಮರ್ಸ್ ಇದಾರೆ, ನಾ ಪ್ರಾಡಕ್ಟ್ ಸೇಲ್ ಮಾಡ್ತೀನಿ, ನಾನ್ ಮಾಡ್ಕೋಬಹುದು ಅಂತ. ಯಾರಿಗ್ ಟೀಮ್ ಇಲ್ಲ, ಕಸ್ಟಮರ್ಸ್ ಇಲ್ಲ, ಅಯ್ಯೋ ತಗೊಂಡು ಮನೆ ಸ್ಟಾಕ್ ಇಟ್ಕೊಂಡ್ಬಿಟ್ರೆ ಯಾರು ಸಿಕ್ಕಿಲ್ಲ ಅಂದ್ರೆ ಈ ಭಯ ಯಾರಿಗಿರುತ್ತೋ ಅವರು ಮಾಡೋದಕ್ಕೆ ಹೆದರ್ತಾರೆ ಅಷ್ಟೇನೆ. ಸೊ ಎಸ್ ನಿಮ್ಗೆ ಒಳ್ಳೆ ಕಸ್ಟಮರ್ಸ್ ಇದಾರೆ, ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೀರಾ, ಒಳ್ಳೆ ಟೀಮ್ ಇದೆ, ನೀವು ಮಾಡ್ತೀರಾ ಮೇಡಮ್. ಕಂಗ್ರಾಚುಲೇಷನ್, ಸೂಪರ್. ಎಷ್ಟ್ ಚಿತ್ರಕಲೆಪ್ಪ ಮ್ಯಾಮ್, ಎಲ್ಲೋ ಜರ್ನಿ ಹೋಯ್ತಾ ಇದೀರಾ, ಆದ್ರೂ ಕೂಡ ನೋಡಿ ಗಾಡಿ ನಿಲ್ಸಿ ಸೈಡಿಗೆ ಹಾಕಿ ಮಾತಾಡ್ತಿದ್ದೀರಾ. ಗ್ರೇಟ್ ಮ್ಯಾಮ್, ಮಾತಾಡಿ ಮ್ಯಾಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮ್ಯಾಮ್, ಮ್ಯೂಟ್ ಆಗಿದೆ. ಆಕ್ಚುಲಿ ನಂದು ಇಷ್ಟೊತ್ತಿಗೆ ಆಗ್ಬೇಕಾಗಿತ್ತು, ನಾನು 10 ID ಮಾಡ್ಬೇಕು ಅಂತ ಪ್ಲಾನಿಂಗ್ ಅಲ್ಲಿ ಇದ್ದಿದ್ದು. ಸ್ವಲ್ಪ ಡಿಸ್ಟರ್ಬ್ ಆಯ್ತು, ತೊಂದ್ರೆ ಇಲ್ಲ, ಪರವಾಗಿಲ್ಲ. ನೆಕ್ಸ್ಟ್ ನಾನು ಇವಾಗ ಅದೇ ಮಾಡ್ಲೇಬೇಕು ಅಂತ ಒಂದು ಬೆಳ್ಳಿ ಕಿರೀಟಕ್ಕೆ ಅಚೀವ್ ಆಗೋದಂತ ಗ್ಯಾರಂಟಿ ಮಾಡೇ ಮಾಡ್ತೀನಿ ನಾನು ಸಪೋರ್ಟ್ ಮಾತಾಡ್ತಾ ಇದ್ದೀನಿ ಎಲ್ಲರ ಹತ್ರನು, ಹಾಗೆ ಆಗುತ್ತೆ ಮ್ಯಾಮ್, ನಾನು ಮಾಡ್ತೀನಿ. ನಿಮ್ಗೆ ಆಲ್ರೆಡಿ 200 SP ನ 300 SP ಎಷ್ಟು ಆಗಿರ್ಬೇಕಲ್ವ? ಎಷ್ಟು 200 ಆಗಿದೆ. ಎಸ್ 200 SP ಆಗಿದೆ ನೋಡಿ, ಗೊತ್ತಾಯ್ತು. ಮೊನ್ನೆ ಊರಲ್ಲಿ ಹೋಗ್ಬಿಟ್ಟಿದ್ರೆ ಹಾಗೋಗಿರೋದು, ಬಟ್ ಏನ್ ಮಾಡೋದು, ನಿಮ್ ಅಣ್ಣಂಗೆ ಸ್ವಲ್ಪ ಎಮರ್ಜೆನ್ಸಿ, ನಂದು ಇಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು. ಮತ್ತೆ ಭಾವನ ಹೆಂಡತಿ ಅವರು ಅಲ್ಲಿ ಊರಲ್ಲಿ ಅವರು ರೆಡಿ ಆಗಿದ್ರು, ಅಲ್ಲಿ ತುಂಬಾ ಜನ ಐಡಿ ಪ್ರಾಡಕ್ಟ್ ಬೇಕು ಅಂತ ಇದ್ರು, ಅವ್ರಿಗೆ ಏನೋ ಒಂದು ಮಾಡಿದ್ರು. ಇಷ್ಟೊತ್ತಿಗೆ ನನಗೆ ನಂದು 3 ಕಂಪ್ಲೀಟ್ ಆಗೋದುವರೆಗೂ ನನ್ನ ಹಸ್ಬೆಂಡ್ ಕೂಡ ಮಾಡ್ಬೋದು ಅಂತ ನಾನು ಪ್ಲಾನ್ ಮಾಡಿದ್ದು. ನಾನು ಲಾಸ್ಟ್ ವೀಕ್ ನಿಮ್ದು ಆಗುತ್ತೆ ಅನ್ಕೊಂಡೆ, ಪಾಪ ಅಣ್ಣನ್ಗೆ ಸ್ವಲ್ಪ ಡಿಸ್ಟರ್ಬ್ ಆಯ್ತು ನನ್ನಲ್ಲಿ, ಸ್ವಲ್ಪ ಡಿಸ್ಟರ್ಬ್. 100% ಮಾಡ್ತೀನಿ ಮ್ಯಾಮ್, ಎಷ್ಟಾಗುತ್ತೋ ಅಷ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ, ಕವರ್ ಮಾಡ್ಕೊಳ್ಳಿ. ನೋಡ್ತೀನಿ ನಾನು ಎಷ್ಟು ಕಂಪ್ಲೀಟ್ ಮಾಡಕ್ ಆಗುತ್ತೆ ಅಂತ ಗೋವಾದಿಂದ ಬಂದ ಮೇಲೆ ಇವಾಗ ಪ್ರಾಡಕ್ಟ್ ಕೊಟ್ಟಿದ್ದೀನಿ ಅಲ್ಲ, ಅವ್ರಿಗೆ ನೆಕ್ಸ್ಟ್ ಅವ್ರ ಕಡೆಯಿಂದ ಐಡಿ ಮಾಡ್ಸೋ ತರ ಪ್ಲಾನ್ ಮಾಡಿ ಒಂದು ಮಾಡೇ ಮಾಡ್ತೀನಿ ಮ್ಯಾಮ್. ಎಸ್ ಮ್ಯಾಮ್, ಎಸ್ ಮ್ಯಾಮ್, ಥ್ಯಾಂಕ್ ಯು, ಅಡ್ವಾನ್ಸ್ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮ್ಯಾಮ್. ಎಸ್ ದೀಪಾ ಭಟ್ ಮ್ಯಾಮ್. ಗುಡ್ ಈವ್ನಿಂಗ್ ಮೇಡಮ್. ರಮೇಶ್ ಸರ್ ಅರ್ಧಂಬರ್ಧ ವಾಯ್ಸ್. ಎಸ್ ರಮೇಶ್ ಸರ್, ಗುಡ್ ಈವ್ನಿಂಗ್, ಹೇಳಿ ಸರ್. ಮೇಡಮ್ ನನ್ನಿಂದ ರಾಜಪ್ಪನಿಂದ 500 SP ಆಗುತ್ತೆ. ಕಿರೀಟ ಯಾರಿಗಾಕ್ಲಿ? ಅರ್ಧ ಮಾಡ್ಲಾ? ಕಿರೀಟ ಇಬ್ಬರೊಬ್ರಿಗೆ ಹಾಕಿ ಸಾಕು. ಬೇಡ, ನಿಮ್ ಪರವಾಗಿ ನಾನೇ ಹಾಕೋಬಿಡ್ತೀನಿ. ಹೆಂಗಿದ್ರು ರಮೇಶ್ ಸರ್ ವಾಯ್ಸ್ ಬ್ರೇಕ್ ಆಯ್ತು ಅಲ್ಲ. ಮತ್ತೆ ನನ್ನಿಂದ ರಾಜಪ್ಪನಿಂದ ಹೀಗೆ ಕೇಳಿಸ್ತೈತೆ, ನನ್ನಿಂದ ರಾಜಪ್ಪನಿಂದ ಇಬ್ಬರಿಂದ ಅಂದ್ರೆ ನೀವಿಬ್ರು ಪಾರ್ಟ್ನರ್ ಐಡಿ ಓಕೆ. ಬಟ್ ಆದ್ರೆ ನಾವು ಬೆಳ್ಳಿ ಕಿರೀಟ ತಗೋತೀನಿ ಅಂದ್ರೆ ಇಬ್ರು ಇದಿರಲ್ಲ, ಅರ್ಧ ಮಾಡಿದ್ರೆ ಪಾಪ ಅದು ನೋವಾಗ್ಬಿಡತ್ತೆ. ಬೆಳ್ಳಿ ಕಿರೀಟ ಆಯ್ತು, ಪಾಪ ಬೆಳ್ಳಿ ಕಿರೀಟಕ್ಕೆ ನೋವಾಯ್ತು. ಹೆಸರು ನಿಮ್ದು, ಹಾಕೊಳ್ಳೋದು ನಾನು. ಇಲ್ಲ ಅಂದ್ರೆ ಒಂದೇ ಬೆಳ್ಳಿ ಕಿರೀಟ.
ಅಲ್ಲ, ಇಲ್ಲಾಂದ್ರೆ ಹಿಂಗ್ ಐಡಿಯಾ ಮಾಡ್ಬೋದು. ಒಂದ್ ಸ್ವಲ್ಪ ಹೊತ್ತು ರಮೇಶ್ ಸರ್ಗ್ ಹಾಕ್ಬಿಟ್ಟು ಫೋಟೋ, ಅದ್ಮೇಲೆ ಅದೇ ಕಿರೀಟನ ತೆಗೆದ್ಬಿಟ್ಟು ರಾಜಪ್ಪ ಸರ್ಗ್ ಹಾಕ್ಬಿಟ್ಟು ಒಂದ್ ಫೋಟೋ. ಆಮೇಲೆ ಇಬ್ರು ಸೇರಿ ನಿಮ್ಗೆ ಹಾಕೊಡೋದು. ಆಯ್ತು, ಅವರಿಬ್ರು ಸೇರಿ ನನ್ಗೆ ಹಾಕ್ಬಿಡಿ. ಎಸ್ ಸರ್, ಕಂಗ್ರಾಚುಲೇಷನ್ಸ್. ಆಗುತ್ತೆ, ಟ್ರೈ ಮಾಡಿ ಪಕ್ಕ. ಅದು ಅಲ್ದೇನೆ ಇನ್ನೇನು ಕೋರ್ ಲೀಡರ್ ರ್ಯಾಂಕ್ ಬರ್ತಾ ಇದ್ದೀರಾ. ಇನ್ನೊಂದು 2-3 ವೀಕ್ಸ್ ಅಲ್ಲಿ ನೀವು ಕೋರ್ ಲೀಡರ್ ಆಗ್ತೀರಾ. 6th ರ್ಯಾಂಕ್ ಕಂಪ್ಲೀಟ್ ಆಗಿ 7th ರ್ಯಾಂಕ್. ಕಂಪನಿಯ ಕೋರ್ ಲೀಡರ್, ಕಂಪನಿಯ ಟರ್ನ್ ಓವರ್ ಪೇಮೆಂಟ್ಸ್ ಬರುತ್ತೆ. ಕಂಪನಿ ಟೋಟಲ್ ಟರ್ನ್ ಓವರ್ ಇನ್ಕಮ್ ಏನಿದೆ ಆ ಟರ್ನ್ ಓವರ್ ಇನ್ಕಮ್ ಅಲ್ಲಿ 3% ಶೇರಿಂಗ್ ಆಗುತ್ತೆ. 6th ರ್ಯಾಂಕ್ ಕಂಪನಿಯ ಟರ್ನ್ ಓವರ್ ಉದ್ದಿ ನಾರ್ತ್ ಸೌತ್ ಎಲ್ಲಾ ಕಡೆ, ನಾರ್ತ್ ಸೌತ್ ಎಷ್ಟು ಟೀಮ್ ಇದೆ ಕಂಪನಿಗೆ, ಅಷ್ಟು ಟೀಮಿನ ಟೋಟಲ್ ಪ್ರಾಫಿಟ್ ಏನಿದೆ ಕಂಪನಿಗೆ, ಟೋಟಲ್ ಪ್ರಾಫಿಟ್ ಅಲ್ಲಿ ಏನ್ ಟರ್ನ್ ಓವರ್ ಇದೆ, ಕಂಪನಿ ಟರ್ನ್ ಓವರ್ ಇದೆ, ಆ ಟರ್ನ್ ಓವರ್ ಅಲ್ಲಿ 3% 6th ರ್ಯಾಂಕ್ ಅಂಡ್ ಎಬೋ ರ್ಯಾಂಕಿಗೆ ಶೇರಿಂಗ್ ಆಗುತ್ತೆ. ಸೊ ಆ ಶೇರಿಂಗ್ ಹೋಲ್ಡರ್ ನೀವ್ ಆಗ್ತೀರಾ. ಸೊ ಆದಷ್ಟು ನಮ್ಮ ಕಂಪನಿಯ ಕೋರ್ ಲೀಡರ್ ಆಗಿ. ಸೊ ಆದಷ್ಟು ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆಲ್ ಲೀಡರ್ಸ್. ಥ್ಯಾಂಕ್ ಯು ಸರ್. ಎಸ್ ದೀಪಾ ಭಟ್ ಮ್ಯಾಮ್, ಹ್ಯಾಂಡ್ ರೈಸ್ ಪಾಪ ಅವಾಗ್ಲಿಂದ ಮಾಡಿದ್ರಿ, ಕೈ ನೋವು ಬಂದ್ಬಿಡುತ್ತೆ. ಮಾತಾಡಿ ಮ್ಯಾಮ್. ಅಲ್ಲ, ನೋ ಪ್ರಾಬ್ಲಮ್. ಗುಡ್ ಈವ್ನಿಂಗ್ ಮ್ಯಾಮ್. ವೆರಿ ಗುಡ್ ಈವ್ನಿಂಗ್. ಎಸ್ ಮ್ಯಾಮ್, ಇಲ್ಲಿ ಕರೆಂಟ್ ಇಲ್ಲ ಮ್ಯಾಮ್ ನಾನು ಬಂದಿರೋ ಏರಿಯಾದಲ್ಲಿ, ಹಂಗಾಗಿ ವಿಡಿಯೋ ಬರಕ್ ಆಗ್ತಿಲ್ಲ ಮ್ಯಾಮ್. ಆಲ್ರೆಡಿ ಸ್ಟಾರ್ಟ್ ಮಾಡಿದೀನಿ, ನಾನು ಅಚೀವ್ ಆಗ್ಲೇಬೇಕು ಅಂತ ಹೇಳಿ. ಮುಗಿಯೋಷ್ಟೊತ್ತಿಗಂತೂ 100% ಮಾಡೇ ಮಾಡ್ತೀನಿ ಮ್ಯಾಮ್. ಎಸ್ ದೀಪಾ ಮೇಡಮ್, ವರ್ಕ್ ಅಲ್ಲಿ ಇದ್ದೀರಾ, ನೋಡ್ತಾ ಇದ್ದೀನಿ. ಡೈಲಿ ವರ್ಕ್ ಮಾಡ್ತಿದ್ದೀರಾ, ಆಗತ್ತೆ ಖಂಡಿತ. ಆಗ್ಲೇ ಹೇಳಿದೆ, ಪ್ರಯತ್ನ ನಮ್ದು, ಪ್ರತಿಫಲ ಎಸ್ ಮ್ಯಾಮ್, ಫಲ ಎಸ್ ಫಲ ಕೊಟ್ಟೆ ಕೊಡ್ತಾನೆ. ನಾವು ಪ್ರಯತ್ನನೇ ಮಾಡಿಲ್ಲ ಫಲ ಕೊಡು ಅಂದ್ರೆ ದೇವ್ರು ಎಲ್ಲಿಂದ ಫಲ ಕೊಡ್ತಾನೆ, ಹೌದು ಮ್ಯಾಮ್ ಅಲ್ವಾ? ಸೊ ಹಂಗಾಗಿ ಪ್ರಯತ್ನ ಮಾಡಿ, 100% ದೇವ್ರು ಪ್ರತಿಫಲ ಕೊಟ್ಟೆ ಕೊಡ್ತಾನೆ. ಆಲ್ ದ ಬೆಸ್ಟ್ ಮ್ಯಾಮ್. ಎಸ್ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ದೀಪಾ ಭಟ್ ಮ್ಯಾಮ್. ಎಸ್ ಅಂಜಲಿ ಮ್ಯಾಮ್, ನೀವು ಪಾಪ ಅಲ್ಲಿಂದ ಹ್ಯಾಂಡ್ ರೈಸ್ ಮಾಡ್ಕೊಂಡಿದ್ದೀರಾ, ಕೈ ಎಲ್ಲಿ ನೋವಾಗ್ಬಿಡುತ್ತೋ ಅಂತ ಹೇಳ್ದೆ. ಮ್ಯಾಮ್, ನನ್ನ ಹಸ್ಬೆಂಡ್ಗೆ ಪರವಾಗಿಲ್ಲ ಮ್ಯಾಮ್, ನಮ್ದು ಪರವಾಗಿಲ್ಲ ಮ್ಯಾಮ್, ನಮ್ದು ಆರ್ತು ಆಯಿಲ್ ಇದೆ, ಕೈ ನೋವಾದ್ರೆ ಉಚ್ಕೋತೀನಿ ಮ್ಯಾಮ್. ಎಸ್ ಮ್ಯಾಮ್, ಹೇಳಿ ಮ್ಯಾಮ್. ನನ್ನ ಹಸ್ಬೆಂಡ್ಗೆ ಔಷಧಿ ಕೊಟ್ಟಿದ್ವಲ್ಲ. ಹಲೋ, ಹೇಳಿ ಹೇಳಿ, ಮಾತಾಡಿ, ಕೇಳಿಸ್ತಾ ಇದೆ. ಔಷಧಿ ಕೊಟ್ಟಿದ್ವಲ್ಲ ಮ್ಯಾಮ್, ಅದು ರಿಕವರ್ ಆಗಿದೆ. ನಮ್ಮ ಹಸ್ಬೆಂಡ್ ಹುಷಾರಾಗಿದ್ದಾರೆ. ಅದು ತುಂಬಾ ಖುಷಿ ಪ್ರಾಬ್ಲಮ್ ಇತ್ತು, ಸ್ಟ್ರೈಟ್ ಮಲ್ಗಕ್ ಆಗ್ತಿರ್ಲಿಲ್ಲ. ಅದೇನ್ ಮಾಡಿದ್ರೆ ಸ್ವಲ್ಪ ಸೈಡ್ ಅಲ್ಲಾದ್ರೂ ಮಲಗ್ತಾ ಇದಾರೆ ಇವಾಗ. ಮತ್ತೆ ಜಾಸ್ತಿ ಉಸಿರಾಡಕ್ ಏನು ತೊಂದ್ರೆ ಇಲ್ಲ. ಕಾಫ್ ಸಿರಪ್ ಅಂತೂ ಸೂಪರ್, ಅಲ್ಟಿಮೇಟ್. ಸ್ವಲ್ಪ ಇರಿಟೇಟ್ ಆಗುತ್ತಂತೆ, ಆದ್ರೂ ಪರವಾಗಿಲ್ಲ ಕನೆ ಕುಡಿತೀನಿ, ಚೆನ್ನಾಗಿದೆ, ರಿಸಲ್ಟ್ ಚೆನ್ನಾಗಿದೆ, ಇದು ಹೇಳ್ಬಿಡು ಅಂತ ಹೇಳಿದ್ರು ನಮ್ಮ ಡ್ರಿಂಕ್ಸ್ ಮಾಡ್ತಾರಲ್ಲ, ಅಷ್ಟೇನ್ ಖರಾಬಾಗಿರಲ್ಲ ಅನ್ನೋ. ಇಲ್ಲ ಮ್ಯಾಮ್, ಡ್ರಿಂಕ್ಸ್ ಏನು ಮಾಡಲ್ಲ ಅವ್ರು ಮಾಡಲ್ಲ, ಬೇರೆಯವ್ರು ಮಾಡ್ತಾರಲ್ವಾ, ಅಷ್ಟು ಖರಾಬಾಗಿರಲ್ಲ. ಅದಕ್ಕಿಂತ ಚೆನ್ನಾಗಿರುತ್ತೆ. ಅಮೃತ ನಮ್ ಪ್ರಾಡಕ್ಟ್ ಅನ್ಬೇಕು. ಅದೊಂದು ಇದು ಮ್ಯಾಮ್, ಕಾಫ್ ಸಿರಪ್ ಎಷ್ಟಾರ ಕುಡ್ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ತುಂಬಾ ಹೇಳ್ತಾ ಇದ್ರಿ ನಮ್ಮ ಮನೆಯವ್ರಿಗೆ, ತುಂಬಾ ದಮ್ಮು, ನಾನು ಎಲ್ಲಿಗೂ ಬರಕ್ಕಾಗಲ್ಲ, ಎಲ್ಲೂ ಓಡಾಡಕ್ಕಾಗಲ್ಲ, ಅವ್ರು ಹುಷಾರಾಗೋವರ್ಗು ನಾನು ಎಲ್ಲೂ ಬರಲ್ಲ, ನಮ್ಮ ಮನೆಯವ್ರಿಗೆ ಅಷ್ಟು ಪ್ರಾಬ್ಲಮ್ ಇದೆ. ನಮ್ಮ ಮನೆಯವ್ರು ಹುಷಾರಾಗೋವರ್ಗು ನಾನು ಎಲ್ಲೂ ಜಾಸ್ತಿ ಫೀಲ್ಡ್ ಓಡಾಡಕ್ಕಾಗಲ್ಲ. ಗೋವಾಗೂ ಬರಲ್ಲ ಮೇಡಮ್, ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ಇಲ್ಲ ಬಿಡ್ತಾ ಇದ್ನ ಗೋವಾ, ನಾನ್ ಗೋವಾಗ್ ಬಂದ್ಬಿಡ್ತಿದ್ದೆ. ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ. ನಿಜವಾಗ್ಲೂವೇ ನಂಬ್ತಿರ ಬಿಡ್ತಿರ ಗೊತ್ತಿಲ್ಲ ನನ್ಗೆ. ಲಾಸ್ಟ್ ವೀಕ್ ಫೋನ್ ಮಾಡ್ಬಿಟ್ಟು, ಅವ್ರು ಹೊರಗಡೆ ಇದ್ರು, ಔಟ್ಸೈಡ್ ಕೆಲ್ಸಕ್ಕೆ ಹೋಗಿದ್ದಾರೆ ಮೇಡಮ್. ಅವ್ರು ಫೋನ್ ಮಾಡ್ಬಿಟ್ಟು, ಅಲ್ಲಕನ ಇದಕ್ಕೆ ಮೀಟಿಂಗ್ ಹೋಗಿದ್ದ ಇನ್ಕಲ್ಗೆ ಅಂತ ಕೇಳ್ತಿದ್ದಾರೆ. ಇಲ್ಲ ಹೋಗಿಲ್ಲ, ಹುಷಾರಿಲ್ಲ, ನನ್ಗೆ ಮಾತಾಡಕ್ ಕೂಡ ಆಗ್ತಿಲ್ಲ ಅಂತ. ಇಲ್ಲ ನೆಕ್ಸ್ಟ್ ವೀಕ್ ಆದ್ರೆ ಹೋಗು, ಪ್ಲಾನಿಂಗ್ ಬಗ್ಗೆ ತಿಳ್ಕೊ, ನಾನ್ ಬರ್ತೀನಿ ಅಂತ ಹೇಳ್ತಿದ್ದಾರೆ. ನನಗೆ ಖುಷಿ ಆಯ್ತು, ನನಗೆ ಖುಷಿ ಆಯ್ತು. ಯಾಕೆಂದ್ರೆ ಲಾಸ್ಟ್ ವೀಕ್ ಅಲ್ಲ, ಬಿಫೋರ್ ಲಾಸ್ಟ್ ವೀಕ್ ನಾವು ಮೈಸೂರಿಗೆ ಬಂದಾಗ ನೀವೊಂದೇ ಒಂದ್ ಮಾತು ಹೇಳಿದ್ರಿ. ನಾ ಫೋನಲ್ಲಿ ಏನೋ ಕೇಳಿದೆ, ಗೋವಾಗ್ ಬರ್ತೀರಾ ಅಂತೆಲ್ಲ ಕೇಳಿದಕ್ಕೆ, ಇಲ್ಲ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ, ನಮ್ಮ ಮನೆಯವ್ರು ಹುಷಾರಾಗೋವರ್ಗು ನಾನು ಎಲ್ಲಿಗೂ ಬರಲ್ಲ, ನಮ್ಮ ಮನೆಯವ್ರು ಸ್ವಲ್ಪ ಹುಷಾರಾಗ್ಬಿಡ್ಲಿ, ಆಮೇಲೆ ನಾನ್ ಬರ್ತೀನಿ ಮೇಡಮ್, ಅದಕ್ಕೆ ನಾನ್ ಗೋವಾಗ್ ಬರಲ್ಲ ಅಂದ್ರಿ. ಸೊ ಇವಾಗ ಖುಷಿ ಆಗ್ತಾ ಇದೆ, ನಮ್ಮ ಮನೆಯವ್ರು ಹುಷಾರಾಗ್ಬಿಟ್ರು ಅಂತ ಹೇಳ್ತಿದ್ರಲ್ಲ, ಗೋವಾಗ್ ಹೋಗೋ ಮುಂಚೆನೆ ಹುಷಾರಾಯ್ತು ಅಂತ ಹೇಳಿದ್ರಲ್ಲ, ಖುಷಿ ಆಯ್ತು. ಏನಂದ್ರು ನಿಮ್ಮ ಮನೆಯವರು? ಅವರು ಇವಾಗ ಹೇಳ್ತಿದ್ದಾರೆ, ನಾನೇ ಸಪೋರ್ಟ್ ಮಾಡ್ತೀನಿ, ನೀನು ಹೋಗಿ ಕೆಲಸ ಮಾಡು, ನೀನ್ ಏನ್ ಮಾಡ್ತೀಯ ಮಾಡು, ನಾನ್ ಸಪೋರ್ಟ್ ನಿಂತ್ಕೋತೀನಿ ನಿಮ್ಗೆ ಅಂತ ಹೇಳ್ತಿದ್ದಾರೆ. ಅವ್ರು ಹೇಳ್ತಿದ್ದಾರೆ, ಮೇಡಮ್ ಅಗ್ರಿಕಲ್ಚರ್ ಹೋಗ್ತೀನಿ, ಹಿಂಗೆ ಔಟ್ ಸೈಡ್ ಎಲ್ಲ ಹೋಗ್ಬೇಕಲ್ವಾ, ಹಳ್ಳಿ ಕಡೆ ಹೋಗ್ಬೇಕು, ನನ್ನ ಹತ್ರ ಬೈಕ್ ಬೇರೆ ಇಲ್ಲ, ಏನಿಲ್ಲ ಅಂತಂದ್ರೆ, ಇಲ್ಲ ನಾನು ಆಟೋದಲ್ಲೇ ಕರ್ಕೊಂಡೋಗಿದ್ದೆ,
ಎಸ್ ಅಂಜಲಿ ಮ್ಯಾಮ್, ವಾಯ್ಸ್ ಕೇಳಿಸ್ತಿಲ್ಲ. ಕರ್ಕೊಂಡ್ ಬರ್ತೀನಿ ಕಣೆ ನಿಮ್ಗೆ. ಇಲ್ಲ ನಾನ್ ಸಾಧಿಸ್ತೀನಿ ಇದನ್ನೆಲ್ಲ, ನಾನ್ ಬಿಡಲ್ಲ ಅಂತ ಹೇಳಿದಾರೆ. ಇಲ್ಲ ಮಾಡು, ನೀನ್ ಚೆನ್ನಾಗ್ ಮಾಡ್ತೀಯಾ. ಖಂಡಿತ ಎಲ್ಲ ಹೇಳಿದ ಅಗ್ರಿಕಲ್ಚರ್ ಬಗ್ಗೆ ಹೇಳಿದಕ್ಕೆ ಮೇಡಮ್, ಅವರು ಅಲ್ಲಿ ಹಳ್ಳಿಯವರು ತುಂಬಾ ಮುಗ್ದ್ರು. ಅವ್ರು ಹೇಳಿದಕ್ಕೆ ಅವರು, ಇಲ್ಲ ಮ್ಯಾಮ್ ನೀವ್ ಯಾವತ್ ಬರ್ತೀರಾ ಮ್ಯಾಮ್, ನಮ್ಮ ಊರಿಗೆ ಬನ್ನಿ ಮೇಡಮ್, ನಾನು ಒಂದ್ 10 ಜನ ಸೇರಿಸ್ತೀನಿ ಮೇಡಮ್, ಬನ್ನಿ ನೀವು ಒಂದ್ 10 ನಿಮಿಷ ಅವ್ರ ಜೊತೆ ಮಾತಾಡಿ. ನೀವು ನಮ್ ಜೊತೆ ಮಾತಾಡೋದಲ್ಲ, ಅವ್ರ ಜೊತೆಗ್ ಮಾತಾಡಿ. ಮನೆ ದೇವಸ್ಥಾನಕ್ ಹೋಗಿದ್ದೆ ನನ್ನ ಹಸ್ಬೆಂಡ್ ಕರ್ಕೊಂಡು ಮಂಗಳವಾರ ದೇವಸ್ಥಾನದಲ್ಲಿ ಒಂದ್ 10 ಜನಕ್ಕೆ ಹೇಳಿದೆ ಮ್ಯಾಮ್, ಅಕ್ಕ ಪಕ್ಕದಲ್ಲೇ ಕೂತಿರೋರು ಹೇಳಿದೆ. ಅವ್ರಂದ್ರು, ಮೇಡಮ್ ನನ್ಗೆ ಡ್ರಿಂಕ್ಸ್ ಮಾಡ್ತಾರೆ ಮೇಡಮ್, ನನಗೆ ಮೇಡಮ್ ಅನ್ನೋದಿದೆಯಲ್ಲ ಮೇಡಮ್, ನನ್ನ ಈ ಕಂಪನಿ ಹೆಂಗೆ ನನ್ಗೆ ಈ ತರ ಯಾವತ್ತೂ ನನ್ಗೆ ಈ ತರ ಹೇಳಿರೋರು ಇಲ್ಲ ಮೇಡಮ್. ಆದ್ರೆ ನನಗೆ ಇವತ್ತೊಂದಿನ ನನ್ಗೆ ಹೇಳ್ತಿದ್ರಲ್ಲ, ಮೇಡಮ್ ಅನ್ನಿಸ್ಕೊಳ್ಳೋದ್ರಲ್ಲಿ ಎಷ್ಟು ಖುಷಿ ಇದೆ ಅಂದ್ರೆ ನಿಜ ಮೇಡಮ್, ಅದು ತುಂಬಾ ಖುಷಿ ಆಗ್ತಿದೆ. ನನ್ಗೆ ಯಾರು ಈ ತರ ಅಂದಿರ್ಲಿಲ್ಲ. ಈ ತರ ನನ್ ಈ ಕಂಪನಿಯಿಂದ ನಾನು ಬೆಳೀತಾ ಇದ್ದೀನಲ್ಲ, ಇನ್ನ ನಾನು ಈ ಕಾಲಿಟ್ಟಿಲ್ಲ, ಫಸ್ಟ್ ಕಾಲಿಟ್ಟಿಲ್ಲ. ಆದಷ್ಟು ಬೇಗ ಕಾಲಿಡಕ್ಕಿಂತ ಮುಂಚೆನೆ ನನ್ಗೆ ಇಷ್ಟೊಂದು ನನ್ಗೆ ಹೆಮ್ಮೆ ಆಗ್ತಿದ್ಯಲ್ಲ. ನನ್ ನಿಜವಾಗ್ಲೂ ಗ್ರೇಟ್ ಮೇಡಮ್. ನಾನು ಈ ಕಂಪನಿಲಿ ಸೇರ್ಕೊಂಡಿದ್ದು ಯಶೋಧ ಅಮ್ಮವ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ಮ್ಯಾಮ್. ನಾಗೇಂದ್ರ ಸರ್ ಅವ್ರಿಗೆ. ಖಂಡಿತ ಹಾಗೆ ಆಗುತ್ತೆ. ಯಾಕೆಂದ್ರೆ ಇಲ್ಲಿ ಫಸ್ಟ್ ನೋಡಿ, ಫ್ಯಾಮಿಲಿಗೆ ಪ್ರಾಡಕ್ಟ್ ನ ಕೊಡ್ಬೇಕು. ಫಸ್ಟ್ ಮೇನ್ ಥಿಂಗ್ ಇಲ್ಲಿ ನಾವು ಫ್ಯಾಮಿಲಿಗೆ ಪ್ರಾಡಕ್ಟ್ ಕೊಡ್ಬೇಕು, ಫ್ಯಾಮಿಲಿಗೆ ರಿಸಲ್ಟ್ ತೋರಿಸ್ಬೇಕು. ಅವಾಗ ಒಂದು ಅವ್ರಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಯಾಕಂದ್ರೆ ಎಸ್ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ನಮ್ಗೆ ಖಂಡಿತ ಥ್ಯಾಂಕ್ಸ್. ಎಲ್ರ ಪರವಾಗಿ ಥ್ಯಾಂಕ್ಸ್ ಅವರಿಗೆ. ಯಾಕಂದ್ರೆ ಇಂತ ಒಂದು ಅಮೃತ ಪ್ರಾಡಕ್ಟ್ ನ ನಮ್ಗೆಲ್ಲ ಪರಿಚಯ ಮಾಡಿದ್ದಾರೆ ಅಲ್ವಾ, ಇಂತ ವಂಡರ್ಫುಲ್ ಪ್ರಾಡಕ್ಟ್ ನ ನಮ್ಗೆಲ್ಲ ಪರಿಚಯ ಮಾಡ್ಕೊಟ್ಟಿದ್ದಾರೆ. ರಿಯಲಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ಫ್ಯಾಮಿಲಿ ಕೊಟ್ಟು ರಿಸಲ್ಟ್ ತಗೊಂಡಿದ್ರಲ್ವಾ, ಅವ್ರ ಸಪೋರ್ಟ್ ಮೇನ್ ಇಂಪಾರ್ಟೆಂಟ್. ಮೇಡಮ್ ಹಲ್ಲು ನೋವು ಅಂತ ತುಂಬಾ ಕಿಚ್ಚಾಡೋನು, ನೋವು ತಡಿಲಾರ್ದೆ ಹಲ್ಲಲ್ಲಿ ನರಗಳೆಲ್ಲ ಎಳೆಯೋದಂತೆ. ಪಾಪ ನನ್ ಮಗ, ಅಮ್ಮ ನನ್ಗ ನೋವು ಅಮ್ಮ ಒಂದು ಟ್ಯಾಬ್ಲೆಟ್ ಕೊಟ್ರೆ ಒಂದ್ 10 ನಿಮಿಷ ಅಷ್ಟೇ ಮೇಡಮ್ ಅದು ಪವರ್. ಇನ್ಯಾವ ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ತರ ಮತ್ತೆ ಅದೇ ರಿಪೀಟ್ ಆಗೋದು ಮೇಡಮ್. ನನ್ನ ಕಂಪನಿ ಪ್ರಾಡಕ್ಟ್ ಏನಿದೆ, ನನ್ನ V-Starದು ಏನ್ ಕೊಟ್ಟಿದ್ದೀನಿ ಕೋಲ್ಗೇಟ್ ಪೇಸ್ಟ್, ಆ ಒಂದು ಕ್ಷಣ 10 ಸೆಕೆಂಡ್ ಮ್ಯಾಮ್. ಅಮ್ಮ ನನಗೆ ಹುಷಾರಾಯ್ತು, ನಾನು ಇವಾಗ ಐಸ್ ಕ್ರೀಮ್ ತಿನ್ಬೋದಾ ಅಂತ ಕೇಳ್ತಿದ್ದೇನೆ. ಅದೆಲ್ಲ ಆಗಲ್ಲ, ತಿನ್ಬಾರ್ದು ಆತರ ಅಂತ ಹೇಳ್ದೆ. ಯಾರು ಹೇಳಿದ್ದು? ಮ್ಯಾಮ್ ಹೇಳ್ತಾರಲ್ಲ, ನಿನ್ ಮೀಟಿಂಗ್ ಅಲ್ಲಿ ಕೂತ್ಕೋತಿಯಲ್ಲ ಅಮ್ಮ, ಅವ್ರು ಹೇಳ್ತಾರಲ್ವಾ, ಅವರು ನಿಮ್ ಮ್ಯಾಮ್. ಹೌದು ಅಮ್ಮ, ನನ್ಗೆ ಹೇಳ್ಬಿಟ್ಟು ನನ್ ಮಗನ ಆಸೆ ನಾನು ಖಂಡಿತ ತೀರಿಸ್ತೀನಿ ಮ್ಯಾಮ್. ನನ್ ಮಗ ಹೇಳ್ತಾನೆ, ಅಮ್ಮ ನನ್ಗೆ ಏರ್ಪೋರ್ಟ್ ಅಲ್ಲಿ ಕರ್ಕೊಂಡ್ ಹೋಗ್ತೀಯಾ, ನನ್ನ ಏರೋಪ್ಲೇನ್ ಅಲ್ಲಿ ಕರ್ಕೊಂಡ್ ಹೋಗ್ತೀಯಾ ಅಮ್ಮ ನನ್ಗೆ ಏರ್ ಇಂಡಿಯನ್ ಅಂದ್ರೆ ತುಂಬಾ ಇಷ್ಟ ಅಮ್ಮ ನನ್ಗೆ ಅಂತ. ಅದು ಖಂಡಿತ ಈ ಕಂಪನಿಯಿಂದ ನನ್ಗೆ ಒಳ್ಳೇದಾಗ್ತಿದೆ ಅಂತ ನನ್ ಈ ಕಂಪನಿಗೆ ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಕಾಗಲ್ಲ. ಪ್ರತಿಯೊಬ್ಬರ ಕನಸನ್ನ ನನಸ್ ಮಾಡ್ಲಿಕ್ಕೆ ಅಂತ ಇರುವಂತ ಕಂಪನಿ ಅದು V-Star. ಯಾರಿಗೆ ಏನ್ ಕನ್ಸಿದೆ, ಏನ್ ಡ್ರೀಮ್ ಇದೆ, ಅದನ್ನ ಫುಲ್ಫಿಲ್ ಮಾಡ್ಕೊಳ್ಬೇಕಾ, ಸೊ ಅವ್ರಿಗೆ V-Star ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು. ಏನೇ ಒಂದು ಮಾಡ್ತೀವಿ ಅಂದ್ರೆ ನಮ್ಗೆ ಎಂತ ದೊಡ್ಡ ಕಂಪನಿ ಸಿಗ್ಲಿ, ಎಂತ ಒಳ್ಳೆ ಪ್ರಾಡಕ್ಟ್ ರಿಸಲ್ಟ್ ಸಿಗ್ಲಿ, ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ಏನ್ ಸಿಕ್ಕಿದ್ರು ವೇಸ್ಟೆ. ಮನೆ ಹೊಸ್ತು ದಾಟಬೇಡ ಅಂದ್ರೆ ಎಷ್ಟು ಒಳ್ಳೆ ದೊಡ್ಡ ಟೀಮ್ ಇರ್ಲಿ, ಎಷ್ಟು ಒಳ್ಳೆ ಕಂಪನಿ ಇರ್ಲಿ, ಒಳ್ಳೆ ಇನ್ಕಮ್ ಇರ್ಲಿ, ಫ್ಯಾಮಿಲಿನೇ ಸಪೋರ್ಟ್ ಇಲ್ಲ ಅಂದ್ರೆ ನಾವ್ ಏನೂ ಮಾಡಕ್ಕಾಗಲ್ಲ. ಫಸ್ಟ್ ಫ್ಯಾಮಿಲಿ ಪ್ರಾಡಕ್ಟ್ ಕೊಡ್ಬೇಕು, ರಿಸಲ್ಟ್ ನಾನು ಅನ್ಕೊಳ್ವೆ ನನ್ಗೆ ಯಾರು ಇಲ್ವಲ್ಲ, ನನ್ಗೆ ಅಪ್ಪ ಅಮ್ಮ ಇಲ್ವಲ್ಲ, ನನ್ಗೆ ಯಾರು ಇಲ್ವಲ್ಲ ಅಂತ. ಇಲ್ಲ ಮೇಡಮ್, ನನ್ಗೆ ಇವಾಗಿದ್ದಾರೆ ನನ್ನ ಫ್ಯಾಮಿಲಿ ಅಂತ ನೀವೆಲ್ರೂ ಇದೆ. ಖಂಡಿತ ನಾವೆಲ್ಲರೂ ಇದೀವಲ್ಲಪ್ಪ. ನಿಮ್ಗೆ ಅಕ್ಕ ಇದಾರೆ, ತಂಗಿ ಇದಾರೆ, ಅಣ್ಣ ಇದಾರೆ, ತಮ್ಮ ಇದಾರೆ, ಅಪ್ಪ ಚಿಕ್ಕಪ್ಪ ಚಿಕ್ಕಮ್ಮ, ಎಲ್ರೂ ಇದಾರೆ. ದೊಡ್ಡ ಫ್ಯಾಮಿಲಿ ಇದು. ನನ್ನ ತಂದೆ ತಾಯಿ ಅಂತ ಹಿಂದೂಸ್ತಾನಿ ಸರ್ ಇದಾರೆ. ಖಂಡಿತ ನನ್ಗೆ ಅಷ್ಟು ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ. ನನ್ ಗಂಡನ ಹುಷಾರ್ ಮಾಡ್ಕೊಟ್ಟಿದಾರಲ್ಲ ಮ್ಯಾಮ್, ನಿಜ ಕೋಟಿ ನಮಸ್ಕಾರ ಮ್ಯಾಮ್ ಅವ್ರಿಗೆ. ಖಂಡಿತ ಖುಷಿ ಆಗುತ್ತೆ. ಯಾಕೆಂದ್ರೆ 3 ತಿಂಗಳಿಂದ ಮ್ಯಾಮ್, 3 ತಿಂಗಳಿಂದ ಸ್ಕ್ಯಾನಿಂಗ್ ಮಾಡ್ಸಿದೀವಿ, ಎಕ್ಸ್ರೇ ಮಾಡ್ಸಿದೀವಿ, ಬಾಡಿ ಸ್ಕ್ಯಾನ್ ಮಾಡ್ಸಿದೀವಿ, ಎಲ್ಲಾ ಮಾಡಿದ್ರು ಕೂಡ ಏನಿಲ್ಲ, ಹಾಗೆ ಹೀಗೆ ಅದು ಇದು ಅಂತ ಏನೇನೇ ಹೇಳ್ತಿದ್ರು ಮೇಡಮ್. ಏನ್ ಹೇಳಿದ್ರು ಕೂಡ ನಮ್ಮ ಮೆಡಿಸಿನ್ ಇದೆಯಲ್ಲ ಮ್ಯಾಮ್, ಹ್ಯಾಟ್ಸ್ ಆಫ್ ಮ್ಯಾಮ್. ಇದೆ ಖುಷಿ ಆಯ್ತು ಅಂಜಲಿ ಮ್ಯಾಮ್ ನಿಮ್ಮ ಒಂದು ರಿಸಲ್ಟ್ ನ ಕೇಳಿ. ಜೊತೆಗೆ ನಿಮಗೆ ಏನ್ ರಿಸಲ್ಟ್ ಬಂತು, ನಿಮ್ಮ ಹಸ್ಬೆಂಡ್ ಜೊತೆ ಒಂದು ವಿಡಿಯೋ ಮಾಡಕ್ಕೆ ಅಟ್ಲೀಸ್ಟ್ ಬೇರೆಯವ್ರಿಗೆ ಹೆಲ್ಪ್ಫುಲ್ ಆಗುತ್ತೆ ಅದು. ಆ ರಿಸಲ್ಟ್ ಇವರು ಇಂತ ಪ್ರಾಬ್ಲಮ್ ಕೊಟ್ಟಿದ್ದಾರೆ, ರಿಸಲ್ಟ್ ಬಂದಿದೆ ಅಂತ ಖುಷಿ ಆಗುತ್ತೆ. ಅದೊಂದು ವಿಡಿಯೋ ಮಾಡಕ್ಕೆ ನೋಡಿ. ಇವಾಗ ಎಷ್ಟು ಪ್ರಾಡಕ್ಟ್ ರಿಸಲ್ಟ್ ಬಂತವ್ರು ಖುಷಿ ಆದ್ರು, ನೀವೊಂದ್ ಇನ್ಕಮ್ ಮಾಡಿ ಅದ್ರ ಡಬಲ್ ಖುಷಿ ನಿಮ್ ಹಸ್ಬೆಂಡ್ ಪಡಲ್ಲ, ಅದಕ್ಕಿಂತ ಹೆಚ್ಚು ನೀವು ಪಡಲ್ಲ, ನಿಮ್ಗಿಂತ ಹೆಚ್ಚು ನಿಮ್ ಹಸ್ಬೆಂಡ್ ಖುಷಿ ಪಡ್ತಾರೆ. ನನಗ ಆರೋಗ್ಯ ಸಿಕ್ತು, ನನಗ ಆರೋಗ್ಯ ಸಿಗೋದ್ರ ಜೊತೆಗೆ ಒಳ್ಳೆ ಇನ್ಕಮ್ ಮಾಡ್ತಾ ಇದ್ರೆ 4 ಜನಕ್ಕೆ ಆರೋಗ್ಯನ ಕೊಟ್ಟು ಆದಾಯ ಮಾಡೋ ಖುಷಿ ಇದೆ. ಖುಷಿನೇ ಬೇರೆ. ಬೇರೆಯವ್ರ ಸಪೋರ್ಟ್ ಗಿದ್ದಾರೆ ಪಾಪ, ಅವರು ಬಡವ್ರೇನೆ, ಅವ್ರ ಹತ್ರ ಅಮೌಂಟ್ ಇಲ್ಲ. ಆದ್ರೆ ನಾನ್ ಪರವಾಗಿಲ್ಲ ಮ್ಯಾಮ್, ನನ್ ಹಸ್ಬೆಂಡ್ ಹೇಳಿದಾರೆ ನಾನ್ ಕೊಡ್ತೀನಿ, ಆಯ್ತು ನೀನ್ ಮಾಡು. ಇನ್ನು ನನಗೆ 20,000 ಶಾರ್ಟೇಜ್ ಇದೆ. 20,000 ನನ್ನ ಹಸ್ಬೆಂಡ್ ಹೇಳಿದ್ರು, ಇಲ್ಲಪ್ಪ ನಾನ್ ಮಾಡ್ಕೊಡ್ತೀನಿ ನಿನ್ಗೆ. ಅವ್ರು ಔಟ್ ಸೈಡ್ ಕೆಲ್ಸಕ್ಕೆ ಹೋಗಿದಾರೆ ಮ್ಯಾಮ್.
ನಿಜ ನಂಬ್ತಿರ ಬಿಡ್ತೀರ ನನ್ಗೆ ಗೊತ್ತಿಲ್ಲ ನಾನು ಸುತ್ತೂರಿಗೆ ಕೆಲ್ಸಕ್ಕೆ ಹೋಗಿದ್ರೆ ನೈಟ್ ಎಲ್ಲ ಕೆಲಸ ಮಾಡ್ತಿದ್ದಾರೆ ಇವಾಗ 20,000 ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೀನಿ ಕಣೆ ಆಯ್ತು ನೀನ್ ಮಾಡಿ ಅಚೀವ್ಮೆಂಟ್ ಮಾಡು ನೀನ್ ಬೆಳ್ಳಿ ಕಿರೀಟ ಹಾಕ್ಸ್ಕೋಬೇಕು ಯಾಕಂದ್ರೆ ನನ್ಗೆ ಆಡ್ಕೊಂಡವ್ರೆ ಜಾಸ್ತಿ ಆಡ್ಕೊಳ್ಳೋರ್ ಮುಂದೆ ಹೌದೌದು ನಮ್ ಭಾಗ ಸರ್ ಹೇಳಿದಾರೆ ಮ್ಯಾಮ್ ರೇಖಾ ಮೇಡಮ್ ಹೇಳಿದಾರೆ ಆ ತರ ನಾನ್ ಬೆಳಿಗ್ಗೆ ತೋರಿಸ್ತೀನಿ ಮೇಡಮ್. ಖಂಡಿತ ಆಡ್ಕೊಳ್ಳೋರ್ ಮುಂದೆ ಓಡಾಡಬೇಕು. ಅಂಜಲಿ ಮ್ಯಾಮ್ ಇದನ್ನ ಎತ್ಕೊಂಡು ನೀನ್ ಔಷಧಿ ಮಾರತ್ತೀಯೋ ಇದನ್ನ ಎತ್ಕೊಂಡು ಹೋಗು ಅಲ್ಲಿ ಬೀದಿ ಅಲ್ಲಿಸಿ ಅಂತ ಹೇಳಿದಾರೆ. ಆದ್ರೆ ಅವ್ರ ಎದುರುಗಡೆ ನಾನ್ ತಲೆ ಎತ್ತಿ ನಡೀತೀನಿ ಮೇಡಮ್. ಖಂಡಿತ ನಮ್ ಅಂಜಲಿ ಮ್ಯಾಮ್ಗೆ ಆಡಿ ಕಾರ್ದು ಕಾಲ್ ಸಾಲಲ್ಲ ಓಡ್ಸಕ್ಕೆ ಅಂದ್ರೆ ಪರವಾಗಿಲ್ಲ, ಡ್ರೈವರ್ನ ಆದ್ರೂ ಸರಿ ಇಟ್ಕೊಂಡು ನಡೆಯಪ್ಪ ಡ್ರೈವರ್ ಚಲೋ ಅನ್ಬೇಕು. ಸೊ ಆ ತರನಾದ್ರೂ ಸರಿ ಗಾಡಿ ತಗೊಂಡೇ ತಗೋಬೇಕು. ಅಂಜಲಿ ಮ್ಯಾಮ್ ಒಂದು ಒಳ್ಳೆ ಅಚೀವ್ಮೆಂಟ್ ಆಗ್ಲಿ ಅಂತ ಹೇಳ್ತೀನಿ. ಸೊ ತುಂಬಾ ಖುಷಿ ಆಯ್ತು, ಥ್ಯಾಂಕ್ ಯು ಸೋ ಮಚ್. ಅದ್ರ ಜೊತೆಗೆ ನಿಮ್ ಮನೆಯವ್ರ ಜೊತೆ ಒಂದು ವಿಡಿಯೋ ಮಾಡಿ ಹಾಕ್ಸಿ. ಎಸ್ ನಮ್ಮ ಮನೆಯವ್ರಿಗೆ ಈ ತರ ಪ್ರಾಬ್ಲಮ್ ಇತ್ತು, ನಮ್ಮ ವಿ ಸ್ಟಾರ್ ಈ ತರ ಪ್ರಾಡಕ್ಟ್ ನಾವು ಕೊಟ್ಟಿದೀವಿ, ಈ ತರ ರಿಸಲ್ಟ್ ಬಂತು, ಖುಷಿ ಆಯ್ತು. ಅದ್ರ ಜೊತೆಗೆ ನಿಮ್ಮ ಮನೆಯವ್ರ ಜೊತೆ ನಾವು ಮಾತಾಡ್ಸಿ, ಯಾಕಂದ್ರೆ ಬೇರೆಯವ್ರಿಗೆ ಯೂಸ್ಫುಲ್ ಆಗುತ್ತೆ. ಯಾರಿಗಾರು ದಮ್ ಪ್ರಾಬ್ಲಮ್ ಇದೆ ಅನ್ನೋರಿಗೆ ಸೀರಿಯಸ್ ಆಗಿರೋ ವಿಡಿಯೋ ಕೂಡ ಇದೆ ಮೇಡಮ್, ಅದು ಕೂಡ ಸೆಂಡ್ ಮಾಡ್ತೀನಿ ನಾನು. ಇವಾಗ ನಂದು ಯಾವ ತರ ಇದೆನೋ ಅಂತ ಕಳಿಸ್ತೀನಿ ಮೇಡಮ್. ಯಾಕೆಂದ್ರೆ ಟೆಸ್ಟಿಮೋನಿಯಲ್ ವಿಡಿಯೋಸ್ ಎಷ್ಟಿದ್ರು ನಮಗ್ ಸಾಲಲ್ಲ. ಯಾಕಂದ್ರೆ ಒಂದೊಂದು ಪ್ರಾಬ್ಲಮ್ ಟೆಸ್ಟಿಮೋನಿಯಲ್ ವಿಡಿಯೋಸ್ ಬೇಕೇ ಬೇಕು. ಈಗ ದಮ್ ರಿಸಲ್ಟ್ ಬಂದಿದೆ ಅಂದ್ರೆ ಅದೊಂದು ವಿಡಿಯೋ 4 ಜನಕ್ಕೆ ನನಗೂ ದಮ್ ಇದೆ ಅಂದ್ರೆ ತೋರ್ಸಕ್ ಯೂಸ್ಫುಲ್ ಅಲ್ವಾ? ಯಾಕಂದ್ರೆ ರಿಯಾಲಿಟಿ ರಿಸಲ್ಟ್ ಬಂದಿರೋ ವಿಡಿಯೋಸ್ ಅಂದ್ರೆ ಖುಷಿ ಆಗುತ್ತೆ. ಸೊ ತುಂಬಾನೇ ಇಂಪಾರ್ಟೆಂಟ್. ಅದೊಂದು ವಿಡಿಯೋನ ಮಾಡಿ ಹಾಕಿ. ಈ ಸಲ ಮಿಸ್ ಯು ಗೋವಾಗೆ ನೀವು ಹಸ್ಬೆಂಡ್ ಪ್ರಾಬ್ಲಮ್ ಆಗಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಮುಂಚೆನೆ ನಿಮ್ ಹಸ್ಬೆಂಡ್ ಹುಷಾರ್ ಮಾಡ್ಬಿಟ್ರಲ್ಲ, ಅದು ತುಂಬಾ ಖುಷಿ ಆಯ್ತು. ಇದಕ್ಕಿಂತ ಖುಷಿ ಇನ್ನೇನಿದೆ? ಇನ್ನೇನಿಲ್ಲ ಮೇಡಮ್, ಬರೀ 1 ವೀಕ್ ಅಲ್ಲಿ ಅಷ್ಟೇ ಮ್ಯಾಮ್, ಜಾಸ್ತಿ ವೀಕ್ ಅಲ್ಲ. 2 ವೀಕ್ಸ್ ಅಲ್ಲಿ ನನ್ನ ಹಸ್ಬೆಂಡ್ ಅಂದ್ರೆ ಕ್ಲಿಯರೆನ್ಸ್ ಆಗಿದ್ದಾರೆ ಸ್ವಲ್ಪ ಅಷ್ಟೇ. ಅದೇನಿಲ್ಲ ಕೋರ್ಸ್ ಕಂಪ್ಲೀಟ್ ಮಾಡಿ ಮ್ಯಾಮ್, ಫುಲ್ ರಿಕವರ್ ಆಗ್ತಾರೆ, ಏನು ಪ್ರಾಬ್ಲಮ್ ಇರಲ್ಲ. ಸೂಪರ್ ಖುಷಿ ಆಯ್ತು. ಆದಷ್ಟು ಬೇಗ ವಿಡಿಯೋನ ಮಾಡಿ ಗ್ರೂಪಿಗೆ ಹಾಕಿ. ಥ್ಯಾಂಕ್ ಯು. ಸೊ ನೆಕ್ಸ್ಟ್ ನಮ್ಮ ದೀಪಾ ಮಂಜುನಾಥ್ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದೀರಾ, ಭಾಗ್ಯ ಮ್ಯಾಮ್ ಹ್ಯಾಂಡ್ ರೈಸ್ ಮಾಡಿದೀರಾ, ಮಾತಾಡಿ. ಯಾರಾದ್ರೊಬ್ರು ಮಾತಾಡಿ. ನೆಕ್ಸ್ಟ್ ದೀಪಾ ಮ್ಯಾಮ್ ಮಾತಾಡಿ. ಯಾ ಮ್ಯಾಮ್, ಇವ್ರು ರಮಾದೇವಿ ಮ್ಯಾಮ್ ಪಾಪ ಅವರು ಮಾಡ್ಬೇಕು ಅಂತ ಇದ್ರು ಮೇಡಮ್, ಬಟ್ ಅವ್ರದ್ದೇನೋ ಸ್ವಲ್ಪ ಸೇಮ್ ಚಿತ್ರ ಅವ್ರ ತರನೇ ಮನೇಲಿ ಪ್ರಾಬ್ಲಮ್ ಆಗಿದೆ ಹಂಗಾಗಿ. ಬಟ್ ಲಾಸ್ಟ್ ವೀಕ್ ಅವ್ರು ಟ್ರೈ ಮಾಡ್ತಾರೆ ಖಂಡಿತ, ಅವ್ರ ಕಡೆಯಿಂದ ನಾನೇ ಹೇಳ್ತಾ ಇದ್ದೀನಿ. ಹಂಗೆ ಇವರಿದ್ದಾರೆ ಮೇಡಮ್, ಅವ್ರ ಹತ್ರ ಒಂಚೂರು ಕಮಿಟ್ಮೆಂಟ್ ತಗೊಳ್ಳಿ. ಶಿವಣ್ಣ ಹೇಳಿದಾರೆ ನನಗೆ ಮಾಡ್ತೀನಿ ಅಂತ. ಆಮೇಲೆ ಭಾಗ್ಯಲಕ್ಷ್ಮಿ ಮತ್ತೆ ಸುನೀತಾ ಅವರು ಅಷ್ಟೇ ಹೇಳಿದ್ರು ಮಾಡ್ತೀನಿ ಅಂತ. ಒಂದ್ಸತಿ ಮಾತಾಡ್ಬಿಡಿ ಮೇಡಮ್ ಎಲ್ಲಾರ್ನು. ನೀವೇ ಮಾತಾಡಿ. ಎಸ್ ಮಾತಾಡಿ ಭಾಗ್ಯಲಕ್ಷ್ಮಿ ಮ್ಯಾಮ್. ಹಾ ಮ್ಯಾಮ್. ಎಸ್ ಮ್ಯಾಮ್. ಟ್ರೈಯಲ್ಲಿದ್ದೀವಿ ಮ್ಯಾಮ್. ಟ್ರೈಯಲ್ಲಿದ್ದೀರಾ? ಎಸ್ ಹಾಗೆ ಆಗುತ್ತೆ. ಸೊ ನಾವೇನ್ ಹಾಗೆ ಆಗುತ್ತೆ ಅನ್ನೋ ಭರವಸೆ ಇಟ್ಟಿದೀವಿ ಮ್ಯಾಮ್. ಆಗುತ್ತೆ, ಖಂಡಿತ ಆಗುತ್ತೆ. ಪ್ರಯತ್ನ ಪಡ್ಬೇಕು, ಫಲ ಕೊಟ್ಟೆ ಕೊಡ್ತಾನೆ. ನೋಡಿ ಒಬ್ರು ಬ್ರಹ್ಮ ವಿಷ್ಣು ಮಹೇಶ್ವರನ ಹತ್ರ ಒಬ್ರು ಬಂದ್ರೆ ಸಾಕು, ತಟ ಫ್ರೆಂಡ್ಸ್. ನೀನು ಇಲ್ಲ ಅನ್ನಂಗೆ 3 ಜನ ಬಂದ್ಬಿಡ್ತೀರಾ. ಖಂಡಿತ ಬೆಳ್ಳಿ ಕಿರೀಟನು 3 ಜನನು ಜೊತೆ ನೋಡಿ. ಒಂದ್ ನಿಮಿಷ ಮ್ಯಾಮ್, ಸುನೀತಾ ಅವ್ರಿಗೆ ಕೊಟ್ಟೆ ಮ್ಯಾಮ್, ಅವ್ರದ್ದೇನೋ ಅನ್ಮ್ಯೂಟ್ ಕೊಡಿ ನೋಡಿ. 3 ಜನನು ಒಟ್ಟೊಟ್ಟಿಗೆ ಇದ್ದೀರೋ? ಹೌದೌದು. ಸೂಪರ್. ಸೊ ಖಂಡಿತ ಅನ್ಮ್ಯೂಟ್ ಆಪ್ಷನ್ ಓಪನ್ ಆಗ್ತಾನ. ಏನಾದ್ರು ಒಂದ್ ನಿಮಿಷ ಇರಿ. ಅಲ್ಲಿ ಮಾಮೂಲಿ ಮ್ಯೂಟ್ ಬಟನ್ ಇರುತ್ತಲ್ಲ, ಈಗ ನಾನು ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ ನೋಡಿ, ಈಗ ಮಾತಾಡಿ. ಒಂದ್ ನಿಮಿಷ. ಆಸ್ಕ್ ಅನ್ಮ್ಯೂಟ್ ಕೊಟ್ಟಿದ್ದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆಸ್ಕ್ ಅನ್ಮ್ಯೂಟ್ ಇತ್ತು, ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ನೀವು ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಹೌದು, ಅನ್ಮ್ಯೂಟ್ ಆಪ್ಷನ್ ಗೆ ಕ್ಲಿಕ್ ಮಾಡಿದೆ, ಬಟ್ ಇದು ಓಪನ್ ಆಗ್ತಾ ಇಲ್ಲ. ಈಗ ಕಳ್ಸಿದೀನಿ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ಟೇ ಅನ್ಮ್ಯೂಟೆಡ್. ಹಾ, ಅನ್ಮ್ಯೂಟೆಡ್. ನಾನೇ ಆಪ್ಷನ್ ಕೊಟ್ಟಿದ್ದೀನಿ, ಅದಕ್ಕೆ ಓಕೆ ಕೊಟ್ರೆ ಸಾಕು ನೀವು. ಆಗ್ತಾ ಇಲ್ಲ? ಏನಾದ್ರು ಪ್ರಾಬ್ಲಮ್ ಆಗಿರ್ಬೇಕು. ಎಸ್ ಮಾತಾಡಿ ಮ್ಯಾಮ್. ಮಾತಾಡಿ ಸುನೀತಾ ಮ್ಯಾಮ್. ಟ್ರೈ ಮಾಡ್ತಾ ಇದ್ದೀನಿ ಮೇಡಮ್. ಖಂಡಿತ ನೀವು ಅಚೀವ್ಮೆಂಟ್ ಆಗ್ಬೇಕು. ಭಾಗ್ಯಲಕ್ಷ್ಮಿ ಮ್ಯಾಮ್ ಆಗ್ಬೇಕು, ರತ್ನ ಮೇಡಮ್ ಆಗ್ಬೇಕು. ಯಾಕಂದ್ರೆ 3 ಜನ ತ್ರಿಮೂರ್ತಿಗಳಲ್ವಾ, ಹಿಂಗ್ ರೈಟ್ ಅಲ್ಲಿ ತಿರುಗಿದ್ರು ಒಂದ್ ಕಡೆ ಸೇರಿ. ಖಂಡಿತ. ಯಾಕಂದ್ರೆ ಈ ಕಡೆ ರೈಟ್ ಅಲ್ಲಿ ತಿರುಗಿದ್ರೆ ನಿಮ್ ಟೀಮೇ ಇರ್ಬೇಕು, ಲೆಫ್ಟ್ ಅಲ್ಲಿ ತಿರುಗಿದ್ರೆ ನಿಮ್ ಟೀಮೇ ಇರ್ಬೇಕು.
ಆಯ್ತಾ. ಸೊ 3 ಜನ ತ್ರಿಮೂರ್ತಿಗಳು 3 ಜನ ಒಟ್ಟಿಗೆ ನಿಂತ್ಕೊಂಡು ಬೆಳ್ಳಿ ಕಿರೀಟ ಹಾಕ್ಸಿದ್ರೇನೆ ಚೆನ್ನಾಗ್ ಕಾಣೋದು. ಹೌದೌದು. ಒಬ್ರು ಹಾಕೊಂಡ್ಬಿಟ್ರೆ ಅಕ್ಕಪಕ್ಕದಲ್ಲಿರೋ ದೇವತೆಗಳು ಕೋಪ ಮಾಡ್ಕೊಬಿಡ್ತಾರೆ. ಅದಕ್ಕೇನೆ 3 ಜನ ದೇವತೆಗಳು ಬೇಜಾರಾಗುತ್ತೆ. ಇಲ್ಲ ದೇವತೆಗಳನ್ನಕ್ಕಿಂತ ನಮ್ಗೇನೆ ಬೇಜಾರಾಗ್ಬಿಡತ್ತೆ. ಖಂಡಿತ. ಸೊ ಆಗತ್ತೆ, ಒಬ್ರು ತಗೊಂಡ್ ಒಬ್ರು ತಗೊಂಡಿಲ್ಲ ಅಂದ್ರೆ ಬೇಜಾರಾಗತ್ತೆ. ಖಂಡಿತ ಆತರ ಆಗೋದಿಲ್ಲ. 3 ಜನನು ಪ್ರಯತ್ನ ಪಡಿ, 100% ಹಾಗೆ ಆಗುತ್ತೆ. ಅವತ್ತೊಂದ್ ದಿನ ಆ ವೇದಿಕೆಯಲ್ಲಿ ಬೆಳ್ಳಿ ಕಿರೀಟ ನಿಮ್ದೆ. ಸೊ ಪಟ್ರೆ ಸಕ್ಸಸ್ ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತೀವಿ. ಸೊ 100% ಹಾಗೆ ಆಗುತ್ತೆ. ಪ್ರಯತ್ನ ಪಡಿ, ಆಗುತ್ತೆ. ಸೊ ಅದ್ರ ಜೊತೆಗೆ ಯಾರ್ಯಾರು ಗೋವಾ ಬರ್ತಿದ್ದೀರಾ, ದಯವಿಟ್ಟು ಮಂಗಳವಾರದ ಒಳಗೆ ನಿಮ್ಮ ಐಡಿಸ್ ನ ನಿಮ್ಮ ಕ್ಲೋಸಿಂಗ್ ನ ಕ್ಲಿಯರ್ ಮಾಡ್ಕೊಳ್ಳಿ. ಯಾಕಂದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ, ಜರ್ನಿಲಿ ಇರ್ತೀವಿ, ಆಗೋದಿಲ್ಲ. ಓಕೆನಾ. ಸೊ ಆದಷ್ಟು ಕಡೆ ಗಮನ ಕೊಡಿ. ಥ್ಯಾಂಕ್ ಯು. ಅದ್ರ ಜೊತೆಗೆ ಇವಾಗ ಗೋವಾ ಅಚೀವ್ಮೆಂಟ್, ಯಾರು ಗೋವಾಗ್ ಬರಲ್ಲ, ಬೇರೆ ಏನಾದ್ರು ವರ್ಕ್ ಇದೆ, ವರ್ಕ್ ಅನ್ನೋದಕ್ಕಿಂತ ಫೀಲ್ಡ್ ಇದೆ, ಫೀಲ್ಡ್ ಅಲ್ಲಿ ಇದೀವಿ ನಾವು ಅನ್ನೋರ್ ಬೇಕಾದ್ರೆ ನಾವು ಲೆಫ್ಟ್ ಆಗ್ಬಹುದು. ಸೊ ಗೋವಾ ಅಚೀವರ್ ಸೇರಿ. ಯಾಕಂದ್ರೆ ಪಾಪ ತುಂಬಾ ಜನ ನಾನು ಗೋವಾಗ್ ಬರ್ಬೇಕಿತ್ತು ಅನ್ನೋರು ಇರ್ತಾರೆ. ಪಾಪ ಅವ್ರ ಮುಂದೆ ನಾವು ಗೋವಾ 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 ಅಂತಿದ್ರು ಬೇಜಾರಾಗಲ್ವಾ? ಅದಕ್ಕೇನೆ ಕೆಲ್ಸ ಇದ್ರೆ ಹೋಗಿ ಅಂತೆ. ಇಲ್ಲ ನಾನು ಕೇಳಿಸ್ಕೊಳ್ತೀನಿ ಅನ್ನೋರು ಕೇಳಿಸ್ಕೊಳ್ಬೋದು, ನೋ ಪ್ರಾಬ್ಲಮ್. ಸೊ ಓಕೆ, ನೆಕ್ಸ್ಟ್ ಗೋವಾಗ್ ಬಂದ್ರೆ ನಿಮ್ಮೆಲ್ರಿಗೂ ಗೊತ್ತಿರುವ ಹಾಗೆ 25ನೇ ತಾರೀಕು ನಾವು ಹೊರಡ್ತಾ ಇದ್ದೀವಿ. 25ನೇ ತಾರೀಕು 3:15 ಮಧ್ಯಾಹ್ನ ಯಶವಂತಪುರಲ್ಲಿ ನಿಮ್ಮ ಟ್ರೈನ್ ಇರುತ್ತೆ. ಜೊತೆಗೆ ನಿಮ್ಮ ಟ್ರೈನ್ ಟಿಕೆಟ್ಸ್ ಗಳನ್ನ ನಾನು ಗೋವಾ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ನೀವು ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಹೆಸರನ್ನ ಚೆಕ್ ಮಾಡ್ಕೊಂಡು ನಿಮ್ಮ ಪರ್ಸನಲ್ ವಾಟ್ಸ್ಆಪ್ ಗ್ರೂಪಿಗೆ ನೀವು ಶೇರ್ ಮಾಡ್ಕೊಂಡು ಇಟ್ಕೊಳ್ಳಿ. ಅಲ್ಲಿ ಯಾಕಂದ್ರೆ ಪ್ರತಿಯೊಂದು ಬೋಗಿನಲ್ಲಿ ನಾವಿರಲ್ಲ ಅಲ್ವಾ, ನಮ್ದೇ ಆದಂತ ಸೀಟ್ ನಲ್ಲಿ ನಾವಿರ್ತೀವಿ. ಯಾರೋ ಒಬ್ರಿಗೆ ಟಿಕೆಟ್ಸ್ ಬೇಕು ಅಂದ್ರೆ ಓಕೆ, ಗೋವಾ ಗ್ರೂಪ್ ಅಲ್ಲಿ ಇರುತ್ತೆ. ಬಟ್ ಆ ಗೋವಾ ಗ್ರೂಪ್ ಅಲ್ಲಿ ನಿಮ್ ಒಬ್ಬರದೇ ಇಲ್ಲ, ಸಾಕಷ್ಟು ಟಿಕೆಟ್ಸ್ ಇದೆ. ಅಷ್ಟೆಲ್ಲ ಆ ಹೆಸರಲ್ಲಿ ನಿಮ್ದು ಹುಡ್ಕೊಂಡ್ ಅವ್ರಿಗೆ ತೋರ್ಸೋವರ್ಗು ಅವ್ರಿಗೆ ಪೇಶನ್ಸ್ ಇರಲ್ಲ. ಅಷ್ಟೊತ್ತವ್ರು ನಿಂತ್ಕೊಳ್ಳೋದು ತೋರ್ಸಮ್ಮ ಬೇಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ ನಿಮ್ಮ ಟಿಕೆಟ್ಸ್ ನ ನೋಡಿ ನಿಮ್ಮ ಒಂದು ಫ್ರೆಂಡ್ ಸರ್ಕಲ್, ಇಲ್ಲ ನಿಮ್ದು ಹಸ್ಬೆಂಡ್ಗೋ ಯಾರಾದ್ರೂ ನಿಮ್ ಫ್ಯಾಮಿಲಿ ಕೂಡ ಇರುತ್ತಲ್ಲ ಅವರಿಗೆ ಫಾರ್ವರ್ಡ್ ಮಾಡಿರಿ. ಅವ್ರು ಬಂದ ತಕ್ಷಣ ಅದನ್ನ ಓಪನ್ ಮಾಡಿ ತೋರ್ಸೋದಿಕ್ಕೆ ಈಸಿ ಆಗುತ್ತೆ. ನೀವು ಸಡನ್ ಆಗಿ ಅಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಸೊ ಬಂದಿರುವಂತ ಟಿಟಿಗಳಿಗೆ ಪೇಶನ್ಸ್ ಇರೋದಿಲ್ಲ. ಓಕೆನಾ. ನಿಮ್ಮ ಟಿಕೆಟ್ಸ್ ನ ಚೆಕ್ ಮಾಡ್ಕೊಳ್ಳಿ. ಯಾರ್ದಾದ್ರು ಟಿಕೆಟ್ಸ್ ಅಲ್ಲಿ ಇಲ್ಲ, ನೇಮ್ ಗೊತ್ತಾಗ್ಲಿಲ್ಲ, ಕಾಣಿಸ್ಲಿಲ್ಲ ಅಂದ್ರೆ ನನಗೆ ಕೇಳಿ, ನಾನು ಪರ್ಸನಲ್ ಆಗಿ ನಿಮ್ಮ ಟಿಕೆಟ್ ನ ನಾನು ಶೇರ್ ಮಾಡ್ತೀನಿ. ನಿಮ್ಮ ಟಿಕೆಟ್ ನ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ತುಂಬಾ ಇಂಪಾರ್ಟೆಂಟ್. ಒರಿಜಿನಲ್ ಆಧಾರ್ ಕಾರ್ಡ್ ಜೊತೆಗೆ ನಿಮ್ಮ ಆಧಾರ್ ಕಾರ್ಡ್ ಜೆರಾಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಹೋಗುವಂತ ರೆಸಾರ್ಟ್ ಅಲ್ಲಿ, ನಾವು ಹೋಗುವಂತ ಹೋಟೆಲ್ ಅಲ್ಲಿ ನಾವು ಕೊಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ ನ. ಯಾಕಂದ್ರೆ ಕೆಲವೊಂದ್ಸಲ ಸುಮಾರು ಸಲ ಹೋಗೋ ದಿನ ಮರ್ತು ಬಿಟ್ಟು ಸರನು ಹೋಗೋ ದಿನ ಆಧಾರ್ ಕಾರ್ಡ್ ತರಬೇಕು ಅನ್ಬಿಟ್ಟಿದ್ರು. ನಾವ್ ಎಷ್ಟೋ ಜನ ಆಧಾರ್ ಕಾರ್ಡ್ ತಗೊಂಡೇ ಹೋಗಿರ್ಲಿಲ್ಲ. ನಾವು ವಾಟ್ಸಪ್ ಅಲ್ಲಿ ಮೊಬೈಲ್ ಅಲ್ಲಿ ಇರುವಂತ ಒಂದು ಆಧಾರ್ ಕಾರ್ಡ್ ನ ನಾವು ಜೆರಾಕ್ಸ್ ಮಾಡ್ಕೊಂಡು ಕೊಟ್ಟಿರುವಂತದ್ದು ಇದೆ. ಅದ್ರ ರಿಸ್ಕ್. ನಾವು ಹೋಗಿದ್ ಪ್ಲೇಸ್ ಅಲ್ಲಿ ಅಕ್ಕಪಕ್ಕದಲ್ಲಿ ಜೆರಾಕ್ಸ್ ಇರುತ್ತೋ ಇಲ್ವೋ, ಅದು ಎಷ್ಟು ದೂರ ಇರುತ್ತೋ, ನಾವು ಲಾಸ್ಟ್ ಟೈಮ್ ಎಲ್ಲೋ ಹೋಗಿ ಹುಡುಕಿ ಜೆರಾಕ್ಸ್ ಮಾಡಿ ಕೊಟ್ಟಿರುವಂತದ್ದು ಇದೆ. ಸೊ ಹಾಗಾಗಿ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಲಾಸ್ಟ್ ಡೇ ಆಧಾರ್ ಕಾರ್ಡ್ ಜೆರಾಕ್ಸ್ ಬೇಕು ಅಂತ ಹೇಳ್ಬಿಡ್ತಾರೆ. ಸೊ ಹಾಗಾಗಿ ಆಧಾರ್ ಕಾರ್ಡ್ ಜೆರಾಕ್ಸ್ ಅನ್ನ ಮಾಡ್ಕೊಂಡ್ ಬರ್ಬೇಕು. ಯಾಕಂದ್ರೆ ನಾವು ಹೋಗಿ ಎಲ್ಲಿ ಸ್ಟೇ ಆಗ್ತೀವಿ ಆ ಸ್ಟೇ ಆಗುವಂತ ಹೋಟೆಲಿಗೆ ನಾವು ಸಬ್ಮಿಟ್ ಮಾಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಜೆರಾಕ್ಸ್. ಓಕೆನಾ. ಸೊ ಆಧಾರ್ ಕಾರ್ಡ್ ಜೆರಾಕ್ಸ್ ಮಸ್ಟ್ ಅಂಡ್ ಶುಡ್ ತಗೊಂಡ್ ಬನ್ನಿ. ಜೊತೆಗೆ ಸೆಕೆಂಡ್ ಒನ್, ನಿಮ್ಮ ಟಿಕೆಟ್ ಅನ್ನ ನಾನು ಹೇಳಿರೋ ಹಾಗೆ ನಿಮ್ಮ ಒಂದು ಫ್ಯಾಮಿಲಿಗೆ ಕಳಿಸ್ಕೊಂಡು ಇಟ್ಕೊಂಡಿರಿ. ಹಾಗೆ ನಿಮ್ಮ ಟಿಕೆಟ್ ನ ನೀವು ನೋಡ್ಕೊಳ್ಳಿ. ಯಾವ ಬೋಗಿನಲ್ಲಿ ಇರುತ್ತೆ, ನಮ್ಮ ಸೀಟ್ ನಂಬರ್ ಎಷ್ಟು ಅಂತ. ಯಾಕೆಂದ್ರೆ ಹತ್ತಿದ ಮೇಲೆ ಗಡಿಬಿಡಿ ಮಾಡ್ಕೊಳ್ಬೇಡಿ, ನಮ್ದು ಯಾವ್ದು ಅಂತ. S10 ಅಂದ್ರೆ S10, S7 ಅಂದ್ರೆ S7. ನಿಮ್ ತಲೆಯಲ್ಲಿ ನಿಮ್ದೇ ಒಬ್ಬರದೇ ಆದ್ರೆ ನಿಮ್ ತಲೆಯಲ್ಲಿ ಇಟ್ಕೊಳ್ಳುತ್ತೆ. ಈಗ ನಾನ್ 32 ಜನದ್ದು ನನ್ನ ತಲೆಯಲ್ಲಿ ಇಟ್ಕೊಳಕ್ ಆಗಲ್ಲ, ಯಾರ್ದು ಯಾವ ಸೀಟು ಅಂತ ಹೇಳಿ. ನಿಮ್ಮೊಬ್ಬರದೇ ಅಂದಾಗ ತಲೆಯಲ್ಲಿ ಇಟ್ಕೊಳ್ಳಿ. ನಂದು S10 ಅಲ್ಲಿ 32 ನನ್ನ ಸೀಟ್ ನಂಬರ್. S9 ಬಂತ ಯಾರಾದ್ರೂ ಅಲ್ಲಿ ನಿಮ್ಮ ಅಪ್ಲೈನ್ ಆಗಿರ್ಬೋದು, ಬೇರೆ ಅವ್ರ ಮೇಲೆ ಡಿಪೆಂಡ್ ಆಗ್ಬಿಡಿ. ಯಾಕೆಂದ್ರೆ ಅವ್ರದೇ ಆದಂತ ಸೀಟ್ಸ್ ಬೇರೆ ಇರುತ್ತೆ, ಬೇರೆ ಬೋಗಿನಲ್ಲಿ ಇರುತ್ತೆ. ಒಬ್ರದ್ದು S7 ಇದ್ರೆ, ಒಬ್ರದ್ದು S10 ಇದೆ, ಒಬ್ರದ್ದು S9 ಇದೆ. ಇವಾಗ ಅವ್ರು ಬಂದು ನಿಮ್ಮನ್ನ ನಿಮ್ ಸೀಟಿಗೆ ಕೂಟ ಅವ್ರು ಕೂರಕ್ಕೆ ಹಿಂಸೆ ಆಗುತ್ತಲ್ವಾ. ಸೊ ಹಾಗಾಗಿ ನೀವು ನಿಮ್ಮ ಟಿಕೆಟ್ಸ್ ನ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ದು S7 ಆದ್ರೆ S7 ಹತ್ರ ನಿಂತ್ಕೊಂಡು ಹತ್ತಿ ನಿಮ್ಮ ಟಿಕೆಟ್ ಅಲ್ಲಿ ನಿಮ್ಮ ಸೀಟ್ ನಂಬರ್ ಎಷ್ಟು ಗೊತ್ತಾಗ್ಲಿಲ್ವಾ ನಮ್ಮನ್ನೇ ಕೇಳಿ, ನಾವೇ ಒಂದ್ಸಲ ಹೇಳ್ಕೊಡ್ತೀವಿ. ನಿಮ್ದು ಇಂಥ ಬೋಗಿ ಇಂಥ ಸೀಟ್ ನಂಬರ್ ಈ ತರ ಇರುತ್ತೆ ಸೊ ಅಂತ ಹೇಳಿ ನಾವು ಹೇಳಿರ್ತೀವಿ. ಸೊ ನಿಮ್ಮ ಸೀಟ್ ಅಲ್ಲಿ ನೀವೇ ಕೂತ್ಕೊಳ್ಳಿ. ಆಮೇಲೆ ಬಂದು ಅಂದ್ರು ನಾವು ಪ್ರತಿಯೊಬ್ಬರಿಗೂ ನಾವು ಮಾತಾಡ್ಸ್ತೀವಿ, ಮಾತಾಡೋದ ಅಂತಲ್ಲ, ಪ್ರತಿಯೊಬ್ಬರಿಗೂ ಸೀಟ್ ಆಗಿದ್ಯಾ, ಕೂತ್ಕೊಂಡಿದ್ರಾ, ಏನು ಎತ್ತ ನೋಡ್ಲಿಕ್ಕೆ ಬರ್ತೀವಿ. ಆದ್ರೂ ನಿಮ್ಮ ಸೀಟ್ ನಂಬರ್ ನಿಮಗೆ ಗೊತ್ತಿರ್ಬೇಕು. ಓಕೆನಾ. ಸೊ ಅದ್ರ ಬಗ್ಗೆ ಒಂದ್ಸಲ ನೋಡ್ಕೊಳ್ಳಿ. ಜೊತೆಗೆ ಯಶವಂತಪುರಲ್ಲಿ 3:30ಗೆ ಟ್ರೈನ್ ಹೊರಡುತ್ತೆ. ಅದಕ್ಕಿಂತ ಮುಂಚೆ ನೀವು 3 o'clock ನೀವು ಬಂದಿರಿ. ಯಾಕಂದ್ರೆ ಬ್ಯಾಂಗ್ಳೂರಲ್ಲಿ ತುಂಬಾ ಸಮಸ್ಯೆ ಇದೆ ಗೊತ್ತು, ಟ್ರಾಫಿಕ್
ಟ್ರಾಫಿಕ್ ಅಲ್ಲಿ ನೀವು 3:30 ಅಲ್ವಾ, 3 ತಲುಪಿದ್ರೆ ಸಾಕಪ್ಪ ಅನ್ನೋ ಒಂದು ಮೈಂಡ್ ಸೆಟ್ ಹೊರಡಬೇಡಿ. ಯಾಕೆಂದ್ರೆ ಅದು ನಮ್ಮ ಓನ್ ವೆಹಿಕಲ್ ಅಲ್ಲ. ಒಬ್ರು ಬರ್ತಾ ಇದಾರೆ, ಅವ್ರಿಗೆ ವೆಯ್ಟ್ ಮಾಡ್ಲೇಬೇಕು, ವೆಯ್ಟ್ ಮಾಡಿ ಅವ್ರನ್ನ ಕರ್ಕೊಂಡು ಹೋಗ್ಲೇಬೇಕು ಅಂತ ಹೇಳೋದಿಕ್ಕೆ ನಮ್ಮ ಓನ್ ವೆಹಿಕಲ್ ಅಲ್ಲ, ನಾವು ನಿಲ್ಸೋದಿಕ್ ಆಗಲ್ಲ. ನೀವು ಬರ್ಲಿಲ್ಲ ಅಂದ್ರೆ ಟ್ರೈನ್ ಪಾಡಕ್ ಹೊರಡುತ್ತೆ, ನೀವು ನಿಮ್ ಪಾಡಕ್ ಬಸ್ ಬುಕಿಂಗ್ ಮಾಡಿ ಬರ್ಬೇಕಾಗತ್ತೆ, ಅದು ಪ್ರಾಬ್ಲಮ್ ಆಗುತ್ತೆ. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಇದು ಯಾರು ಜವಾಬ್ದಾರಿ ತಗೊಳಲ್ಲ, ಇದ್ರು ಯಾರಿಗೂ ಹೊಣೆ ಮಾಡಂಗೆ ಇಲ್ಲ, ನೀವು ಯಾರ ಜವಾಬ್ದಾರಿನೂ ಅಲ್ಲ. ಇದು ನಿಮ್ಮದೇ ಜವಾಬ್ದಾರಿ. ಯಾಕಂದ್ರೆ ಟ್ರೈನ್ 3:15 ಅಂದ್ರೆ ನೀವು ಬಿಫೋರ್ ನೀವು ಟೈಮ್ ಅನ್ನ ನೋಡ್ಕೊಂಡು ಆದಷ್ಟು ಬೇಗ ನೀವು ಬಂದು ಸ್ಟೇಷನ್ ಅಲ್ಲಿ ಇರ್ಬೇಕು. ಸ್ಟೇಷನ್ ಅಲ್ಲಿ 1 hour ವೆಯ್ಟ್ ಮಾಡಿದ್ರು ಪರವಾಗಿಲ್ಲ, ನಿಮ್ಮ ಜವಾಬ್ದಾರಿ ತಗೊಂಡು ನೀವು ಬನ್ನಿ. ಯಾಕೆಂದ್ರೆ ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ, ಸೇಮ್ ಟೈಮ್ ನಾವು ರೀಚ್ ಆಗಕ್ ಆಗಲ್ಲ. ಸೊ ಹಾಗಾಗಿ ಪ್ರಾಬ್ಲಮ್ ಆಗುತ್ತೆ. ಟ್ರೈನ್ ಹೊರಟ ಮೇಲೆ ನೀವು ಬಸ್ಸಲ್ಲಿ ಬರ್ಬೇಕಾಗುತ್ತೆ. ಸೊ ಇದು ಪ್ರಾಬ್ಲಮ್ ಆಗುತ್ತೆ. ಸೊ ಆದಷ್ಟು ಟೈಮ್ ಅನ್ನ ಕವರ್ ಮಾಡ್ಕೊಂಡು ಬೇಗ ಬನ್ನಿ. ಅದಾದ್ಮೇಲೆ ನೆಕ್ಸ್ಟ್ ಇನ್ಫಾರ್ಮೇಶನ್, ನಾನೊಂದು ವಾಯ್ಸ್ ನೋಟ್ ನ ಹಾಕಿದ್ದೆ. ಸೊ ಯಾರು ಕೇಳಿದಿರೋ ಗೊತ್ತಿಲ್ಲ, ಸುಗುಣ ಮತ್ತೆ ಜೈವಂತ್ ಸಿಂಗ್ ಅನ್ಸುತ್ತೆ. ಸೊ ಇವರಿಬ್ರು ಲೋಕಲ್ ಟ್ರೈನ್ ಟಿಕೆಟ್ ನ ತಗೋಬೇಕಾಗುತ್ತೆ. ಲೋಕಲ್ ಟ್ರೈನ್ ಟಿಕೆಟ್ ಜಸ್ಟ್ ಅರಸೀಕೆರೆವರೆಗೆ ಮಾತ್ರ. ಅವ್ರದ್ದು ರಿಸರ್ವೇಶನ್ ನಂಬರ್ ಯಾವ್ದಿದೆ, ರಿಸರ್ವೇಶನ್ ಸೀಟ್ ಯಾವ್ದಿದೆ, ಅದೇ ಬೋಗಿಗತ್ಲಿ ಅದೇ ಸೀಟ್ ನಂಬರ್ ಅಲ್ಲಿ ಕೂತ್ಕೊಂಡಿರ್ಲಿ. ಅಕಸ್ಮಾತ್ ಟಿಟಿ ಬಂದ್ರೆ ಯಾಕೆ ಬೇಕು ಅಂತ ಹೇಳಿ, ಟಿಟಿ ಬಂದ್ರೆ ಸುಗುಣಾ ಮೇಡಮ್ ಮತ್ತೆ ಜೈವಂತ್ ಸಿಂಗ್ ಅವ್ರದ್ದು ಲೋಕಲ್ ಟ್ರೈನ್ ಟಿಕೆಟ್ ನ ತಗೊಂಡು ಹತ್ಬೇಕಾಗುತ್ತೆ. ಮತ್ತೆ ರಿಟರ್ನ್ ಬರ್ಬೇಕಾದ್ರೆ ಏನ್ ತೊಂದ್ರೆ ಇಲ್ಲ, ನಮ್ಮ ಅರಸೀಕೆರೆವರೆಗೂ ರಿಸರ್ವೇಶನ್ ಇದೆ, ಮತ್ತೆ ಅರಸೀಕೆರೆಯಿಂದ ಬ್ಯಾಂಗ್ಳೂರ್ವರೆಗೂ ಮತ್ತೆ ರಿಸರ್ವೇಶನ್ ನ ಮಾಡಿದೀವಿ. ಸೊ ಹಾಗಾಗಿ ಅದೇ ಸೀಟ್ಸ್ ಅಲ್ಲಿ ಇರ್ತೀರಾ, ಏನ್ ತೊಂದ್ರೆ ಇಲ್ಲ. ಡೈರೆಕ್ಟ್ ಆಗಿ ಬ್ಯಾಂಗ್ಳೂರ್ವರೆಗೂ ಹೋಗ್ಬೋದು, ಹೋಗ್ತಾ ಏನ್ ತೊಂದ್ರೆ ಇಲ್ಲ, ಬರ್ತಾ ಏನ್ ತೊಂದ್ರೆ ಇಲ್ಲ. ಸೊ ಹೋಗ್ಬೇಕಾದ್ರೆ ಮಾತ್ರ ಲೋಕಲ್ ಟಿಕೆಟ್ ನ ನೀವು ತಗೊಳ್ಬೇಕಾಗುತ್ತೆ, ಜಸ್ಟ್ ಅರಸೀಕೆರೆವರೆಗೆ. ಜೈವಂತ್ ಸಿಂಗ್ ಅವರ ಅಪ್ಲೈನ್ ಯಾರಿದ್ದೀರಾ, ಯಾರು ಜವಾಬ್ದಾರಿ ಇದಾರೆ ಅವ್ರು ನನಗ್ ಗೊತ್ತಿಲ್ಲ, ಅವ್ರ ನಂಬರ್ ನನ್ನ ಹತ್ರ ಇಲ್ಲ. ಸೊ ಹಾಗಾಗಿ ಅದು ಯಾರಿದಾರೆ ಅವ್ರ ಅಪ್ಲೈನ್ ಜವಾಬ್ದಾರಿ ತಗೊಂಡು ಅದೊಂದು ಇನ್ಫಾರ್ಮೇಶನ್ ಕೊಟ್ಟು ಟಿಕೆಟ್ಸ್ ನ ತಗೊಬೇಕು. ಓಕೆನಾ? ಸೊ ಅದೊಂದು ಅವ್ರಿಗೆ ಹೇಳಿ ಲೋಕಲ್ ಟಿಕೆಟ್ ನ ತಗೊಳ್ಳಿ. ಬಟ್ ಅದೇ ಸೀಟಲ್ಲಿ ಅವರು ಕೂತ್ಕೊಳ್ಬಹುದು, ಅದೇ ಸೀಟಲ್ಲಿ ಕೂತ್ಕೊಂಡೇ ಬರ್ಬೋದು, ರಿಸರ್ವೇಶನ್ ಆಗಿದೆ, ಏನ್ ತೊಂದ್ರೆ ಇಲ್ಲ. ಓಕೆನಾ? ಅದ್ರ ಜೊತೆಗೆ ನಮ್ಮ ಪರ್ಸನಲ್ ಗ್ರೂಪ್ ನಾನು ಮಾಡಿದ್ದೀನಿ, ನನ್ನದೇ ಆದಂತ ಟೀಮಿನ ಟಿಕೆಟ್ಸ್ ನಾನು ಆ ಗ್ರೂಪಿಗೆ ಹಾಕಿರ್ತೀನಿ. ಎಲ್ಲಾನು ನಾನು ಸೆಂಡ್ ಮಾಡಿರಲ್ಲ, ಜಸ್ಟ್ ನನ್ನ ರಾಯಲ್ ಚಾಲೆಂಜರ್ಸ್ ಟೀಮ್ ಅಲ್ಲಿ ಟಿಕೆಟ್ಸ್ ಬುಕಿಂಗ್ ಆಗಿದೆ ಅಲ್ವಾ, ಆ ಟಿಕೆಟ್ಸ್ ಗಳು ಬುಕಿಂಗ್ ಆಗಿರೋದನ್ನ ಮಾತ್ರ ನಾನು ಗೋವಾ ಗ್ರೂಪ್ ಅಲ್ಲಿ ಹಾಕಿರ್ತೀನಿ. ಅದೊಂದು ಓಕೆನಾ? ಅದ್ರ ಬಗ್ಗೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅದಾದ್ಮೇಲೆ ನಿಮಗೆ ತುಂಬಾ ವೆರಿ ಇಂಪಾರ್ಟೆಂಟ್ಸು, ನೀವು ಗೋವಾಗ್ ಬರ್ತಾ ಇರೋರು ಸನ್ಸ್ಕ್ರೀನ್ ನ ತಗೊಂಡ್ ಬನ್ನಿ. ಯಾಕೆಂದ್ರೆ ಇಲ್ಲೇ ನೀವು ಬಿಸಿಲನ್ನ ತಡಿತಾ ಇಲ್ಲ, ಗೋವಾದಲ್ಲಿ ಇದ್ರ ಡಬಲ್ ಅಲ್ಲ 3 ಉರಿ ಬಿಸಿಲು ಇರುತ್ತೆ, 1 ನಿಮಿಷನೂ ನಿಂತ್ಕೊಳಕ್ ಆಗಲ್ಲ. ಆದಷ್ಟು ಸನ್ಸ್ಕ್ರೀನ್ ನ ಯೂಸ್ ಮಾಡಿ ಬಂದಾಗ, ಯಾಕಂದ್ರೆ ತುಂಬಾ ಟ್ಯಾನ್ ಆಗುತ್ತೆ. ನಾವು ಹೋಗಿ ಅಲ್ಲಿರೋವರೆಗೂ ನಮ್ಗೆ ಏನು ಅನ್ಸಲ್ಲ, ಅಲ್ಲಿಂದ ರಿಟರ್ನ್ ನಾವು ಬಂದ ಮೇಲೆ ಒಂದ್ 2-3 days ಆದ್ರೆ ಮುಗೀತು, ಫೇಸ್ ಆಗ್ಲಿ ಕೈ ಕುತ್ತಿಗೆ ಹತ್ರ ಎಲ್ಲ ಫುಲ್ ಟ್ಯಾನ್ ಆಗ್ಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಸನ್ಸ್ಕ್ರೀನ್ ಲೋಷನ್ ನ ತಗೊಂಡ್ ಬನ್ನಿ, ಮಿಸ್ ಮಾಡದೆ ತಗೊಂಡ್ ಬನ್ನಿ. ನಾವೇನ್ ಯೂಸ್ ಮಾಡಲ್ಲ ಮೇಡಮ್, ನೀವ್ ಈಗ ಯೂಸ್ ಮಾಡಲ್ಲ, ಇಲ್ಲಿ ಒಂದು ವೆದರಿಗೆ ನಿಮ್ಗೆ ಅಡ್ಜಸ್ಟ್ ಆಗುತ್ತೆ, ಬಟ್ ಅಲ್ಲಿಂದ ಬಂದಾಗ ಫುಲ್ ನಿಮ್ಮ ಫೇಸ್ ಹಾಳಾಗುತ್ತೆ. ಸೊ ಹಾಗಾಗಿ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ ಅಂಬ್ರೆಲಾ, ಛತ್ರಿನ ತರದ್ನ ಮಿಸ್ ಮಾಡ್ಬೇಡಿ. ಯಾಕೆಂದ್ರೆ ನಾವ್ ಎಷ್ಟು ಸಲ ಹೋಗಿದೀವಿ ಅಷ್ಟು ಸಲನೂ ನಾವು ಛತ್ರಿನ ತಗೊಂಡು ಹೋಗಿದೀವಿ. ಯಾಕೆಂದ್ರೆ ಕೆಲವು ಸಲ ನಾನೊಂದ್ಸಲ ಝೂಮ್ ನ ತಗೊಂಡು ನಾನು ಹೇಳಿದ್ದೆ, ಸೊ ಆಲ್ಮೋಸ್ಟ್ ನಮ್ ಟೀಮ್ ಅವರೆಲ್ಲ ತುಂಬಾ ಜನ ತಗೊಂಡಿದ್ರು. ಬಟ್ ಬೇರೆಯವ್ರಿಗೆಲ್ಲ ಗೊತ್ತಿರ್ಲಿಲ್ಲ ಎಷ್ಟು ಹಿಂಸೆ ಆಯ್ತು ಅಂದ್ರೆ, ನಾವು ಒಂದ್ ಛತ್ರಿ ನಾವು ತಂದಿದ್ರೆ ನಮ್ದೇ ಆದಂತ ಛತ್ರಿನಲ್ಲಿ 4 ಜನ 5 ಜನ ಬಂದು ಕೂರ್ತಾ ಇದ್ರು. ಯಾಕಂದ್ರೆ ಅಷ್ಟು ಬಿಸಿಲು ತಡೆಯಕ್ ಆಗ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಮಸ್ಟ್ ಅಷ್ಟು ನೀವು ಛತ್ರಿನ ತರಲೇಬೇಕಾಗುತ್ತೆ. ಇಲ್ಲ ಮೇಡಮ್ ನನ್ಗೆ ಎಷ್ಟೇ ಉರಿ ಬಿಸಿಲು ಮೈ ಸುಡ್ತಾ ಇದ್ರು ಪರವಾಗಿಲ್ಲ, ನಾನು ಹಂಗೆ ಉರಿ ಬಿಸಿಲಲ್ಲೇ ಓಡಾಡ್ತೀನಿ ಅನ್ನೋರು ನೋ ಪ್ರಾಬ್ಲಮ್, ಓಡಾಡ್ಬೋದು. ಇಲ್ಲ ನಾನು ತಡಿಯಲ್ಲ ಬಿಸಿಲು ಆಗಲ್ಲ ಅನ್ನೋರು ಮಸ್ಟ್ ಅಷ್ಟು ಛತ್ರಿನ ತಗೊಂಡ್ ಬನ್ನಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದ್ರೆ ನಾವು ತುಂಬಾ ಬಿಸಿಲಲ್ಲಿ ಬೀಚ್ ಹತ್ರ ಓಡಾಡೋದಿರ್ಬೋದು, ಫೋರ್ಟ್ ಹತ್ರ ಹೋಗ್ಬೋದು, ಚರ್ಚ್ ಇರ್ಬೋದು, ಡೋನೋಪೋಲಾ ಇರ್ಬೋದು, ಪಣಜಿ, ಸೊ ಪ್ರತಿಯೊಂದು ಕಡೆ ಉರಿ ಬಿಸ್ಲೆ, ಏನ್ ನಮ್ಗೆ ನೆರಳಿರಲ್ಲ ಅಲ್ಲಿ. ಸೊ ಸ್ವಲ್ಪ ದೂರನಪ್ಪ, ಈಗ ಡೋನಾಪೋಲಾ ಹೋಗ್ಬೇಕು ಅಂತ ಹೇಳಿದ್ರೆ ಡೋನಾಪೋಲಾಗೆ ಹೋಗ್ಬೇಕು ಅಂದ್ರೆ ಸ್ವಲ್ಪ ದೂರ ನಡಿಬೇಕಾಗತ್ತೆ. ಅಂದ್ರೆ ತುಂಬಾ ಹೆವಿ ಅಲ್ಲ, ಒಂದ್ ಸ್ವಲ್ಪ ದೂರ, ಅಟ್ಲೀಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದ್ರೂ ನಡಿಯಕ್ಕಾಗಲ್ಲ, ಅಷ್ಟು ಹೆವಿ ಬಿಸಿಲಿರುತ್ತೆ. ಸೊ ಹಾಗಾಗಿ ಛತ್ರಿ ತಂದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ, ಆದಷ್ಟು ಛತ್ರಿನ ತಗೊಂಡ್ ಬನ್ನಿ. ಅದ್ರ ಜೊತೆಗೆ ಹ್ಯಾಂಡ್ ಫ್ಯಾನ್ ಇದ್ರು, ಈಗ ಕೈಯಲ್ಲಿ ಇಟ್ಕೊಂಡು ಫ್ಯಾನ್ ಗಾಳಿ ಬರುತ್ತಲ್ಲ ಚಿಕ್ಕದು, ಆತರ ಇದ್ರು ತಂದ್ರು ಇನ್ನೂ ಬೆಸ್ಟ್. ಸೊ ಯಾಕಂದ್ರೆ ಶೆಕೆ ತಳಿಯಕ್ ಆಗಲ್ಲ ನನ್ಗೆ, ತುಂಬಾ ಹಿಂಸೆ ಆಗುತ್ತೆ, ಸ್ಟ್ರೆಸ್ ಆಗುತ್ತೆ ಅನ್ನೋರು ಅದನ್ನು ಕೂಡ ತಗೊಂಡ್ ಬರ್ಬೋದು. ಜೊತೆಗೆ ಡ್ರೆಸ್ಸಸ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ, ನಾವು ಬೀಚ್ ತುಂಬಾ ಇದೆ, ಜಾಸ್ತಿ ನಾವು ಟೈಮ್ ಕೊಡೋದು ಬೀಚ್ ಹತ್ರ. ಸೊ ಬೀಚಿಗೆ ಬೇಕಾಗಿರುವಂತ ಸ್ವಿಮ್ಮಿಂಗ್ ಡ್ರೆಸ್ಸಸ್ ನಿಮ್ಗೆ ಯಾವ ತರ ಕಂಫರ್ಟ್ ಅನ್ಸುತ್ತೆ ಆತರ ಆದಷ್ಟು ಸ್ಯಾರಿ ಉಡೋದನ್ನ ಅವಾಯ್ಡ್ ಮಾಡಿ. ಯಾರಾದ್ರೂ ಇಲ್ಲ ಮೇಡಮ್ ನಾನು ಡ್ರೆಸ್ಸಸ್ ಹಾಕಲ್ಲ, ನಾನು ಸ್ಯಾರಿನೇ ಹಾಕೋದು ಅಂದ್ರೆ ಬೇಡ, ಯಾಕಂದ್ರೆ ನಿಮ್ಗೆ ಅದು ಕಂಫರ್ಟ್ ಅಲ್ಲ. ಬೀಚ್ ಅಲ್ಲಿ ಆಟಾಡಕ್ಕೆ ಇರ್ಬೋದು, ಕ್ರೂಸ್ ಅಲ್ಲೇ ಇರ್ಬೋದು, ಸ್ಯಾರಿ ಕಂಫರ್ಟ್ ಅಲ್ಲ. ಇಲ್ಲ ಅಟ್ಲೀಸ್ಟ್ ಚೂಡಿದಾರ ಹಾಕ್ತೀವಿ ಮೇಡಮ್, ಓಕೆ ಚೂಡಿದಾರ, ಜೀನ್ಸ್ ಕಟ್ ಏನಾದ್ರೂ ಹಾಕಿ ನಿಮ್ ಕಂಫರ್ಟ್. ಆದ್ರೆ ಸ್ಯಾರಿನ ಬಿಟ್ಟು
ಡ್ರೆಸ್ ಚೂಡಿದಾರ ಇಲ್ಲ ಲೆಗಿನ್ಸ್ ಟಾಪು ಜೀನ್ಸ್ ಪ್ಯಾಂಟ್ ಶರ್ಟು ಸ್ಕರ್ಟ್ಸು ಏನಾದ್ರೂ ಯೂಸ್ ಮಾಡಿ ವೇರ್ ಮಾಡಿ. ಸೊ ಸ್ವಿಮ್ಮಿಂಗಿಗೆ ಬೇಕಾಗಿರುವಂತ ಸ್ವಿಮ್ಮಿಂಗ್ ಡ್ರೆಸ್ಸಸ್ ಅಂದ್ರೆ ನಿಮ್ಗೆ ಒಂದು ಐಡಿಯಾ ಇರುತ್ತಲ್ವಾ. ಸೊ ಸ್ವಿಮ್ಮಿಂಗ್ ಡ್ರೆಸ್ಸಸ್ ಆ ತರ ಡ್ರೆಸ್ಸಸ್ ಗಳನ್ನ ತಗೊಂಡ್ ಬನ್ನಿ. ನೈಟ್ ಡ್ರೆಸ್ಸಸ್, ಸ್ವಿಮ್ಮಿಂಗ್ ಡ್ರೆಸ್ಸಸ್ ನಾವು 25th ಕೊಟ್ರೆ ರಿಟರ್ನ್ ಬರೋದು 29th. ಸೊ ಅಲ್ಲಿವರೆಗೂ ಎಷ್ಟು ಬೇಕಾಗುತ್ತೆ ಡ್ರೆಸ್ಸಸ್ ನಿಮ್ಗೆ ಏನ್ ಬೇಕು ಸೊ ಅದನ್ನ ಕೂಡ ಪ್ಯಾಕ್ ಮಾಡ್ಕೊಳ್ಳಿ. ಜೊತೆಗೆ ಯಾವ್ದೇ ರೀತಿಯಾದಂತಹ ಸ್ವೆಟರ್ ಜಾಕೆಟ್ಸ್ ತರ ಅವಶ್ಯಕತೆ ಇಲ್ಲ, ಅಲ್ಲಿಗೆ ಯೂಸ್ ಆಗೋದಿಲ್ಲ. ಸುಮ್ನೆ ಲಗೇಜ್ ಜಾಸ್ತಿ ಆಗುತ್ತೆ. ಬೆಳಗ್ಗೆ ಜಾವ ಚಳಿ ಇರುತ್ತೆ, ರಾತ್ರಿ ಟೈಮಲ್ಲಿ ಚಳಿ ಇರುತ್ತೆ, ಯಾವ ಚಳಿನೂ ಇರೋದಿಲ್ಲ, ಏನು ಇರೋದಿಲ್ಲ. ಜಾಕೆಟ್ಸ್ ಸ್ವೆಟರ್ ತಂದ್ರೆ ವಾಪಸ್ ರಿಟರ್ನ್ ನೀವು ಎತ್ಕೊ ಬರ್ಬೇಕಾಗುತ್ತೆ, ಲಗೇಜ್ ಆಗುತ್ತೆ ಎಕ್ಸ್ಟ್ರಾ ಅಷ್ಟೇ ನಿಮ್ಗೆ, ಅದು ಏನಕ್ಕೂ ಯೂಸ್ ಆಗಲ್ಲ. ಸೊ ಹಾಗಾಗಿ ಜಾಕೆಟ್ಸ್ ಸ್ವೆಟರ್ಸ್ ತರ ಅವಶ್ಯಕತೆ ಇಲ್ಲ. ಸೊ ಮೇನ್ ಇಂಪಾರ್ಟೆಂಟ್ ಮೆಡಿಸಿನ್, ನೀವು ಯಾರಾದ್ರೂ ಡೈಲಿ ಮೆಡಿಸಿನ್ ತಗೊಳ್ಳೋರಿದ್ರೆ ಟ್ಯಾಬ್ಲೆಟ್ಸ್ ಇರ್ಬೋದು, ಬೇರೆ ಟ್ಯಾಬ್ಲೆಟ್ಸ್ ಇರ್ಬೋದು, ಇಲ್ಲ ನಮ್ದೇ ಮೆಡಿಸಿನ್ ತಗೊಳ್ಳೋರಿದ್ರು ಕೂಡ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಅದನ್ನ ಫಸ್ಟ್ ಪ್ಯಾಕ್ ಮಾಡ್ಕೊಳ್ಳಿ. ನಮ್ಮ ಮೆಡಿಸಿನ್ಸ್ ನೀವ್ ಏನ್ ಡೈಲಿ ಯೂಸ್ ಮಾಡ್ತೀರಾ ಮೆಡಿಸನ್ ನ ತಗೊಳ್ಳಿ. ಅದ್ರ ಜೊತೆಗೆ ಯಾರಿಗಾದ್ರೂ ಇಲ್ಲ ನನ್ಗೆ ಜಾಸ್ತಿ ವಾಮಿಟಿಂಗ್ ಸೆಷನ್ ಜಾಸ್ತಿ ಇರುತ್ತೆ ಜರ್ನಿ ಮಾಡ್ಬೇಕಾದ್ರೆ, ಇಲ್ಲ ತಲೆನೋವು ಜಾಸ್ತಿ ಇರುತ್ತೆ ಅನ್ನೋರು ಸೊ ನಿಮಗ್ ಬೇಕಾಗಿರೋಂತ ಮೆಡಿಸಿನ್ಸ್ ನ ಸೊ ತುಂಬಾ ಇಂಪಾರ್ಟೆಂಟ್, ಅದನ್ನ ತಗೊಳ್ಳಿ. ಅದು ಬಿಟ್ರೆ ಇನ್ ಮಾಮೂಲಿ ಶೂಸು ಸ್ಲಿಪ್ಪರ್ಸು ತಗೊಂಡ್ ಬನ್ನಿ. ಯಾಕಂದ್ರೆ ನನ್ನೀಗ ಜೆಂಟ್ಸ್ ಆಗಿರ್ಬೋದ್ರೆ ಒಂದ್ ಶೂಸ್ ಹಾಕೊಂಡ್ರೆ ಸಾಕು, ಅದೇ ಹೋಗೋಕ್ಕೂ ಅದೇ ಇರೋಕ್ಕೂ ಅದೇ ಬರೋಕ್ಕೂ ಅದೇ. ಒಂದ್ ಸ್ಲಿಪ್ಪರ್ನ ಎಕ್ಸ್ಟ್ರಾ ತಗೊಂಡ್ ಬನ್ನಿ, ಹವಾ ಸ್ಲಿಪ್ಪರ್ ತರ. ಯಾಕಂದ್ರೆ ನಾವು ಬೀಚ್ ಕಡೆ ಹೋಗೋದ್ರಿಂದ ನಮ್ಗೆ ಕಂಫರ್ಟ್ ಅನ್ಸಲ್ಲ ಶೂಸು. ಸೊ ಹಾಗಾಗಿ ಸ್ಲಿಪ್ಪರ್ಸ್ ಗಳ ಕಡೆ ಅದು ಕೂಡ ಒಂದ್ ಜೊತೆ ಎಕ್ಸ್ಟ್ರಾ ತಗೊಂಡ್ ಬಂದ್ರೆ ಅದು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕಿಂತ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಏನ್ ಗೊತ್ತಾ, ಮೊಬೈಲ್ ಅಲ್ಲಿ ಮೆಮೊರಿ ಫುಲ್ ಆಗ್ಬಾರ್ದಲ್ವಾ. ಸೊ ಆದಷ್ಟು ಅನ್ವಾಂಟೆಡ್ ಮೆಸೇಜ್, ಗ್ರೂಪ್ ಮೆಸೇಜ್, ಫೋಟೋಸು, ಬೇಡದೇ ಇರೋ ಗ್ರೂಪ್ ಫೋಟೋಸ್ ಇದ್ರೆ ಡಿಲೀಟ್ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಮೆಮೊರಿ ಖಾಲಿ ಮಾಡ್ಕೊಂಡ್ ಬನ್ನಿ. ಯಾಕಂದ್ರೆ ಟ್ರಿಪ್ ಬಂದಾಗ ಫೋಟೋ ಸೆಷನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಮೆಮೊರಿ ಫುಲ್ ಆಗುತ್ತೆ ನಿಮಗೆ. ಈಗ ವಾಟ್ಸ್ಆಪ್ ಎಷ್ಟು ಗ್ರೂಪ್ ಇದೆ ಅಲ್ವಾ, ಒಂದು ಫೀಲ್ಡ್ ಹೋಗಿರೋ ಫೋಟೋಸ್ ಇರ್ಬೋದು, ಮೀಟಿಂಗ್ ಫೋಟೋಸ್ ಇರ್ಬೋದು, ಸಾಕಷ್ಟು ಇರುತ್ತೆ, ಗ್ಯಾಲರಿ ಸೇವ್ ಆಗಿರುತ್ತೆ. ಸೊ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಮೆಮೊರಿನ ಖಾಲಿ ಮಾಡ್ಕೊಂಡ್ ಬನ್ನಿ. ಅದಕ್ಕಿಂತ ಹೆಚ್ಚಾಗಿ ಟ್ರೈನ್ ಟೈಮಿಂಗ್ಸ್ ನ ನೋಡ್ಕೊಂಡು ಹತ್ತಿ. ಯಾಕೆಂದ್ರೆ ಈಗ ಬ್ಯಾಂಗ್ಳೂರಲ್ಲಿ 3:30 ಅಂದ್ರೆ ಕೆಲವರು ಅರಸೀಕೆರೆಯಿಂದ ಪಿಕಪ್ ಮಾಡ್ತೀವಲ್ವಾ, ಟ್ರೈನ್ ಅರಸೀಕೆರೆಯಿಂದ ಹತ್ತೀವಿ, ಅರಸೀಕೆರೆಗೆ 5:30 ಬರುತ್ತೆ. ಸೊ ಹಾಗಾಗಿ ಬಿಫೋರ್ ಇರುವಂತ ಪ್ಲಾನ್ ಮಾಡಿ. ಅರಸೀಕೆರೆ ಹಾಸನಿಂದ ಬರೋರು ಹಾಸನ್, ಕುಶಾಲನಗರ್, ಕೆ ಆರ್ ನಗರ್, ಮೈಸೂರ್, ಸೊ ಇಲ್ಲಿಂದ ಬರೋರು 5:30ಗೆ ನಮ್ಗೆ ಅರಸೀಕೆರೆ ಟ್ರೈನ್ ರೀಚ್ ಆಗುತ್ತೆ. ಸೊ ಅಷ್ಟು ಒಳಗಡೆ 4:15 ಅಷ್ಟರಲ್ಲಿ 5 ಗಂಟೆ ಒಳಗೆ ನೀವು ಬರೋ ಪ್ರಯತ್ನ. ನಿಮ್ ಟೈಮಿಂಗ್ಸ್ ಕನ್ವೆನ್ಸ್ ನೋಡಿ ನೀವು ಆ ಟೈಮಿಂಗ್ಸ್ಗೆ ನೀವು ಹೊರಟಿ 5:15ಗೆ ಟ್ರೈನ್ ಬರುತ್ತೆ. ಅದ್ರ ಬಿಫೋರ್ ನೀವು ಬರೋ ಪ್ರಯತ್ನ ನೀವು ಮಾಡಿ. ಅರಸೀಕೆರೆಯಿಂದ ಬರೋರು ಬ್ಯಾಂಗ್ಳೂರಿಂದ 3:30, ಅರಸೀಕೆರೆಯಿಂದ 5:30, ಓಕೆನಾ. ಸೊ ಅದೊಂದು ಮಾಡ್ಕೊಳ್ಳಿ. ಅದಾದ್ಮೇಲೆ 28th ರಿಟರ್ನ್ ನಮ್ಗೆ ಆ ಕಡೆಯಿಂದ ಮಡ್ಗಾವಲ್ಲೇ ನಾವು ಹೋಗಿ ಇಳಿಯುವಂತ ಸ್ಟಾಪ್ ಬಂದು ಮಡ್ಗಾವ್ ಇರುತ್ತೆ. ಕೆಲವ್ರಿಗೆ ಗೊತ್ತಾಗಲ್ಲ, ಒಂದೊಂದ್ ಕಡೆ ಇರ್ತೀರಾ. ಮತ್ತೆ ಬೆಳಗಿನ ಜಾವ 3:30 ಅಂತ ಇರಿದೆ ನಾವು ಹೋಗಿ ಇಳಿಯುವಂಥದ್ದು. ಬಟ್ ನಾನು ಆಲ್ಮೋಸ್ಟ್ ಇಷ್ಟು ವರ್ಷದಿಂದ ಜರ್ನಿ ಮಾಡ್ತಾ ಇದ್ದೀನಿ. ಸೊ ಯಾವತ್ತಿಗೂ ನಾನು 3:30ಗೆ ನಾನು ರೀಚ್ ಆಗೇ ಇಲ್ಲ. 4:30 ಕೂಡ ಆಗಿದೆ. ಯಾಕಂದ್ರೆ ಒಂದೇ ತರ ಇರೋದಿಲ್ಲ, ಟೈಮ್ಸ್ ಲೇಟ್ ಆದ್ರೆ ಆಗುತ್ತೆ. ಬಟ್ ಟೈಮಿಂಗ್ಸ್ ಇರೋ 3:30 ಮೇಲೆ ಯಾವ ಟೈಮಿಂಗ್ ಆದ್ರೂ ನಾವಲ್ಲಿ ಹೋಗಿ ಸ್ಟಾಪ್ ಇರುತ್ತೆ. ಸೊ ಆದಷ್ಟು ಅಲಾರಾಮ್ ಇಟ್ಕೊಂಡ್ ಮಲ್ಕೊಳ್ಳಿ. ಯಾಕಂದ್ರೆ ಬೆಳಗಿನ ಜಾವ 3:30, 4:30 ಅಂದ್ರೆ ಹೆವಿ ನಿದ್ದೆ ಟೈಮ್ ಇರುತ್ತೆ. ಸೊ ಅಲಾರಾಮ್ ಇಟ್ಕೊಂಡ್ ಮಲ್ಕೊಳ್ಳಿ. ಮತ್ತೆ ಇಲ್ಲ ಮೊಬೈಲ್ ಸೌಂಡ್ ಅಲ್ಲಿ ಆದ್ರೂ ಇಟ್ಕೊಳ್ಳಿ. ಅವರು ಟೀಮಿಗೆ ಇಮಿಡಿಯೇಟ್ ಕಾಲ್ ನ ಮಾಡ್ಕೊಂಡು ಹೇಳ್ಕೊಳ್ಬಹುದು. ಅಕಸ್ಮಾತ್ ಗೊತ್ತಿಲ್ಲ ಅಂದ್ರೂ ಊರ್ ಹೆಸರು ಹೊಸದಾಗಿ ಬರ್ತಾ ಇರುವಂತ, ಅಂದ್ರೆ ಫಸ್ಟ್ ಟೈಮ್ ಬರ್ತಾ ಇರುವಂತ, ಗೋವಾಗೆ ಬರ್ತಾ ಇರುವಂತವ್ರು ನೇಮ್ ಅನ್ನ ನೆನ್ಪಿಟ್ಕೊಳ್ಳಿ. ಮಡ್ಗಾವ್ ಅನ್ನೋ ನೇಮ್ ಯಾವಾಗ ಬರುತ್ತೋ ಸೊ ಅಲ್ಲಿ ನೀವು ಇಳಿಬೇಕಾಗುತ್ತೆ. ಸೊ ಓಕೆನಾ. ಅದ್ರ ಜೊತೆಗೆ ಫುಡ್ ವ್ಯವಸ್ಥೆ ಬಗ್ಗೆ ಆಲ್ರೆಡಿ ಸಂತೋಷ್ ಸರ್ ಹೇಳಿದ್ದಾರೆ. ಹೋಗೋ ದಿನ ಅಂತ ಹೇಳಿದ್ರೆ ನಾವು 25th ಹೊರಡ್ತೀವಲ್ವಾ, ಮಧ್ಯಾಹ್ನ 3:30 ಟ್ರೈನ್ ಇರೋದ್ರಿಂದ ಬ್ಯಾಂಗ್ಳೂರಿಯನ್ಸ್ ಎಲ್ರು ಮಧ್ಯಾಹ್ನ ಊಟ ಮಾಡಿ ನೀವು ಟ್ರೈನ್ ನ ಹತ್ತಿರ್ತೀರಾ. ಆದ್ರೆ ನೈಟ್ ಊಟ, ಮಾರ್ನಿಂಗ್ ಟಿಫನ್ ನಮ್ದೇ ಇರುತ್ತೆ. ಮಾರ್ನಿಂಗ್ ಟಿಫನ್ ಅಂದ್ರೆ ನಾವು ಹೋಗಿ 11ಗೆ ನಾವು ರೀಚ್ ಆದ್ರೂ ಕೂಡ ನಮ್ಗೆ ಕಾಫಿ ಜೊತೆಗೆ ಸ್ನಾಕ್ಸ್ ಇರುತ್ತೆ. ಕೆಲವರು ಚೆನ್ನಾಗಿ ನಾವು ಟಿಫನ್ ತಿಂತೀವಿ ಅನ್ನೋರ್ಗೆ ನಮಗೆ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ರೀಚ್ ಆದ್ರೂ ಕೂಡ 4:30 ರೀಚ್ ಆದ್ರೂ ಕೂಡ ನಮಗ್ ಬಸ್ ಬರೋದು 6:30, 7ಗೆನೆ. ಬಟ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಅಯ್ಯೋ ಇಲ್ಲಿ ಕೂರ್ಬೇಕಾ ಆತರ ಏನು ಇಲ್ಲ, ವಾಶ್ರೂಮ್ಸ್ ಚೆನ್ನಾಗಿದೆ, ರೆಸ್ಟ್ ಮಾಡ್ಬೋದು ಆರಾಮಾಗಿ ಅಲ್ಲೇನೆ, ಬ್ರಷ್ ಮಾಡ್ಬೋದು, ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು, ಇಲ್ಲ ಹೊಟ್ಟೆ ಹಸಿತಿದೆ ಅಂದ್ರೆ ನಾವು ಅಲ್ಲೇ ಏನಾದ್ರು ಟಿಫನ್ ಮಾಡ್ಕೊಂಡು ನಾವು ಬಸ್ಸಿಗೆ ಅಲ್ಲೇ ಕೂತ್ಕೊಳ್ಳೋಕೆ ಚೆನ್ನಾಗಿದೆ. ನಾವು ಆರಾಮಾಗಿ ವೇಟ್ ಮಾಡ್ಬೋದು. 7 ಎಷ್ಟರಲ್ಲಿ ಬರುತ್ತೆ ಅಷ್ಟರಲ್ಲಿ ನಾವು ಫ್ರೆಶ್ ಅಪ್ ಆಗ್ಬೋದು ಮಡ್ಗಾವ್ ರೈಲ್ವೆ ಸ್ಟೇಷನ್ ಅಲ್ಲಿ. ಅದ್ರ ಜೊತೆಗೆ ಸೊ ಬೆಳಗಿನ ಫುಡ್ ಅಲ್ಲೇ ಟಿಫನ್ ಮಾಡಿ ಹೋಗ್ಬೋದು. ಆದ್ರೆ ನೈಟಿಗೆ ನಾವು 25th ಹೊರಡ್ತೀವಲ್ವಾ, ಸೊ ನೈಟಿಗೆ ನಮ್ಮ ರಾಯಲ್ ಚಾಲೆಂಜರ್ಸ್ ಟೀಮ್ ನಾವ್ ಎಷ್ಟು ಜನ ಇದೀವಿ, ಪ್ರತಿಯೊಬ್ರು ಏನೇನಾದ್ರು ನಮ್ ಕೈಯಲ್ಲಿ ಆಗೋಷ್ಟು ಏನಾಗುತ್ತೋ ಅದನ್ನ ನಾವು ಮಾಡ್ಕೊಂಡು ಹೋದ್ರೆ ಉತ್ತಮ. ಯಾಕಂದ್ರೆ ನಾವೆಲ್ಲ ಇರ್ತೀವಿ ಶೇರ್ ಮಾಡಿ. ಅದೇ ನೈಟ್ ಊಟಕ್ಕೆ ಸ್ವಲ್ಪ ತಿಂದ್ರೆ ಆಗುತ್ತೆ. ಯಾಕಂದ್ರೆ ಟ್ರೈನ್ ಅಲ್ಲಿ ನಾವ್ ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ತುಂಬಾ ಒಳ್ಳೇದು. ಯಾಕಂದ್ರೆ ಅಲ್ಲಿ ಯೂಸ್ ಮಾಡುವಂತ ವಾಟರ್ ಇರ್ಬೋದು, ಸೊ ಮಾಡಿ ಬೆಳಗ್ಗೆ ಮಾಡಿಟ್ಟು ಸಂಜೆ ಕೊಡ್ತಾರೆ, ಇಲ್ಲ ಇವತ್ ಮಾಡಿಟ್ಟಿರೋದನ್ನ ನಾಳೆನೂ ಕೊಡ್ತಾರೆ. ಅದನ್ನ ಬಿಸಿ ಮಾಡಿ ನಮಗೂ ಗೊತ್ತಿರೋಲ್ಲ, ಸೊ ಅದನ್ನ ತಿಂದ್ಬಿಡ್ತೀವಿ. ಸೊ ಅದು ತುಂಬಾ ಪ್ರಾಬ್ಲಮ್ ಆಗುತ್ತೆ. ಯಾಕಂದ್ರೆ ನಾವು ಫುಡ್ ಅನ್ನೆಲ್ಲ ಒಂದೊಂದ್ ದಿನ ಇಟ್ಟು ತಿಂದ್ರೆ ಸೊ ಅದರಿಂದ ಪ್ರಾಬ್ಲಮ್ ಆಗ್ಬಿಡುತ್ತೆ. ಸೊ ಹಾಗಾಗಿ ನಾವೆಷ್ಟು ಟ್ರೈನ್ ಅಲ್ಲಿ ನಾವು ಫುಡ್ ಅನ್ನ ನಾವು
ಕಂಟ್ರೋಲ್ ಮಾಡ್ತೀವಿ ಅಷ್ಟು ತುಂಬಾ ಒಳ್ಳೇದು. ಸೊ ಅಯ್ಯೋ ಟ್ರೈನಲ್ಲಿ ಅಲ್ವಾ ಏನೋ ಒಂದ್ ತಗೊಂಡ್ ತಿನ್ಬಿಡೋಣ ಅಂತೀವಿ, ಏನೋ ಒಂದು ತಗೊಂಡ್ ತಿನ್ನೋದು ಆ ಒಂದೇ ಸಾಕಷ್ಟು ಪ್ರಾಬ್ಲಮ್ ನಾವು ಕ್ರಿಯೇಟ್ ಮಾಡುತ್ತೆ. ಸೊ ಹಾಗಾಗಿ ಏನೊಂದು ಅವಲಕ್ಕಿ ಒಗ್ಗರಣೆನೋ ಪುಳಿಯೋಗರೆನೋ ನಿಮ್ಗೆ ಏನಾಗುತ್ತೆ, ಚಿತ್ರಾನ್ನ ಪುಳಿಯೋಗರೆ ಬಿಟ್ಟು ನಿಮ್ಗೆ ಏನಾಗುತ್ತೋ ಎಲ್ಲರೂ ನಿಮ್ಗೆ ಏನ್ ಬೇಕು ನೀವು ಮಾಡ್ಕೊಂಡ್ ಬನ್ನಿ, ಟ್ರೈನ್ ಅಲ್ಲಿ ಅದನ್ನ ತಿನ್ಬೋದು. ನೈಟ್ ಊಟಕ್ಕೆ ನಮ್ಗೆ ಅದೇ ಕ್ಲಿಯರ್ ಆಗುತ್ತೆ ಮನೆಯಿಂದಾನೇ ಮಾಡ್ಕೊಂಡ್ ಬಂದ್ರೆ. ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟೇಷನ್ ಅಲ್ಲೇ ಸಿಗುತ್ತೆ, ಇಲ್ಲ ಅಲ್ಲೇ ಏನಾದ್ರು ಕಾಫಿ ಗೀಫಿ ಜೊತೆಗೆ ಬನ್ಗಿನ್ ತಿನ್ಕೊಂಡ್ರೆ ನಾವು 11 ಅಷ್ಟರಲ್ಲಿ ನಾವು ರೆಸಾರ್ಟ್ ರೀಚ್ ಆಗ್ತೀವಿ. ಸೊ ಬೆಳಗ್ಗೆ ಸ್ವಲ್ಪ ಸ್ನಾಕ್ಸ್ ಇರುತ್ತೆ, ಮತ್ತೆ ಮಧ್ಯಾಹ್ನದಿಂದ ಫುಲ್ ಊಟ ಅವ್ರದ್ದೇ ಇರುತ್ತೆ. ಓಕೆನಾ, ನೋ ಪ್ರಾಬ್ಲಮ್. ಅದಾದ್ಮೇಲೆ ನೈಟ್ ಆ ಕಡೆಯಿಂದ ಬರ್ತಾ 6 o'clock ವರ್ಗೂ ರೆಸಾರ್ಟ್ ಅವರ ಜವಾಬ್ದಾರಿ ಇರುತ್ತೆ. ಬಂದು ನಮ್ಗೆ 7-8 ಅಷ್ಟರಲ್ಲಿ ನಮ್ಗೆ ಸ್ಟೇಷನ್ಗೆ ಹಾಕ್ತಾರೆ. ಬಟ್ ನಮ್ಗೆ ಟ್ರೈನ್ ಇರೋದೆ 11 ಅಂದ್ರೆ 10:30ಗೆಲ್ಲ ಬರುತ್ತೆ ಟ್ರೈನ್. ಸೊ ನೈಟ್ ಊಟ ನಾವ್ ಅಲ್ಲೇನೆ ಮಾಡ್ಬೋದು. ಸ್ಟೇಷನ್ ಹತ್ರ, ರೈಲ್ವೆ ಸ್ಟೇಷನ್ ಹತ್ರನೇ ತುಂಬಾ ಚೆನ್ನಾಗಿರುತ್ತೆ ಊಟ. ವೆಜ್ ನಾನ್ ವೆಜ್ ಎಲ್ಲ ಇರುತ್ತೆ. ಸೊ ಏನ್ ಬೇಕಾದ್ರೂ ನಾವಲ್ಲೇ ಊಟ ಮಾಡ್ಬೋದು. ಆದ್ರೆ ಹೋಗೋ ದಿನ ಮಾತ್ರ ನೈಟ್ ಊಟನ ನೀವು ಪಾರ್ಸೆಲ್ ತಗೊಂಡ್ ಬಂದ್ರೆ ತುಂಬಾ ಉತ್ತಮ. ಯಾಕಂದ್ರೆ ನಾವು ಟ್ರೈನ್ ಅಲ್ಲಿ ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ಒಳ್ಳೇದು. ಸೊ ಇಷ್ಟೆಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು. ಮೇಡಮ್ ನಮಸ್ತೆ. ಮೇಡಮ್ ನಾವು ಕೇಳ್ತಾ ಇದೀವಿ ಮೇಡಮ್. ಎಸ್ ಬಸಪ್ಪ ಮಾತಾಡಿ, ಕೇಳಿಸ್ತಿದೆ. ಮೇಡಮ್ ಬ್ಲೇಸರ್ ಏನಾದ್ರು ತರ್ಬೇಕಾ? ಏನಾದ್ರು ಮೀಟಿಂಗ್ ಏನಾದ್ರು ಇದೆಯಾ? ಇಲ್ಲ ಮೀಟಿಂಗ್ ಇದೆ. ಬ್ಲೇಸರ್ ಏನ್ ಕಂಪಲ್ಸರಿ ಇಲ್ಲ, ಯಾಕಂದ್ರೆ ಹೋಗಿರ್ತೀವಿ. ಮತ್ತೆ ಲಗೇಜ್ ಹೆವಿ ಲಗೇಜ್ ಇದೆ, ಮತ್ತೆ ಹಾಕೊಂಡ್ ಬರೋ ಅವಶ್ಯಕತೆ ಏನಿಲ್ಲ. ಮತ್ತೆ ಅಲ್ಲಿ ತುಂಬಾ ಶೆಕೆ ಇರುತ್ತೆ. ಸೊ ಹಾಗಾಗಿ ಹಾಕ್ಲೇಬೇಕು ಅಂತ ಪ್ರೆಷರ್ ಏನು ಇಲ್ಲ, ಯಾಕಂದ್ರೆ ನಾರ್ಮಲ್ ಆಗ್ತೀವಲ್ವಾ. ಸೊ ಹಾಗಾಗಿ ಇದ್ರದ ಬಗ್ಗೆ ನಾನು ಸಂತೋಷ್ ಸರ್ ಹತ್ರ ಇನ್ನೊಂದ್ಸಲ ನಾನು ಮಾತಾಡ್ತೀನಿ. ಸರ್ ಬ್ಲೇಸರ್ ಕಂಪಲ್ಸರಿ ಏನಾದ್ರು ಬೇಕಾ, ಮೀಟಿಂಗಿಗೆ ಬೇಕೇ ಬೇಕಾ ಅಂತ ಕೇಳ್ತೀನಿ. ಬೇಕು ಅಂದ್ರೆ ನಮ್ದು ಗೋವಾ ಗ್ರೂಪ್ ಇದೆ ಅಲ್ವಾ, ಆದ್ರೆ ವಾಯ್ಸ್ ನೋಟ್ ಹಾಕ್ತೀನಿ ಬ್ಲೇಸರ್ ಬೇಕು ಅಂತ. ಬೇಕು ಅಂದ್ರೆ ತಗೊಂಡ್ ಬರ್ಬೋದು, ಇಲ್ಲ ಬೇಡ ಬಿಡಿ ಎಲ್ಲ ತುಂಬಾ ಶೆಕೆ ಇರುತ್ತೆ ಹಾಕೊಂಡ್ ಕೂರಕ್ ಆಗಲ್ಲ ಅಂತ ಅಂದ್ರೆ ಸೊ ಅದನ್ನು ಕೂಡ ವಾಯ್ಸ್ ನೋಟ್ ಹಾಕ್ತೀನಿ, ಬ್ಲೇಸರ್ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅದ್ರ ಇನ್ಫಾರ್ಮೇಶನ್ ನಾನು ನಿಮಗೆ ಒಂದು ವಾಯ್ಸ್ ನೋಟ್ ಮುಖಾಂತರ ನಾನು ಕನ್ಫರ್ಮ್ ಮಾಡ್ತೀನಿ. ಓಕೆ ಮೇಡಮ್. ಮತ್ತೆ ಇದು ಆಧಾರ್ ಕಾರ್ಡ್ ಫುಲ್ ಫೋಟೋ ಬೇಕಾ ಮೇಡಮ್? ಆಧಾರ್ ಕಾರ್ಡ್ ಜೆರಾಕ್ಸ್ ಯಾಕೆಂದ್ರೆ ನಮ್ಗೆ ಅಲ್ಲಿಗೆ ನಾವು ಕಾಲ್ಟ್ ಆಗ್ತೀವಲ್ವಾ ಹೋಟೆಲ್ ಅಲ್ಲಿಗೆ ಕೊಡ್ಬೇಕಾಗಿರೋ ಒಂದು ಜೆರಾಕ್ಸ್ ಇದೆ. ಗೊತ್ತಾಯ್ತು. ಅದ್ರಲ್ಲಿ ಈಗ ಫುಲ್ ಇದೆ ಲೆಂತ್, ಇಲ್ಲ ಹಾಫ್ ನಮ್ದು ಎಲ್ಲ ಇರುತ್ತಲ್ಲ ಆ ರೀತಿ? ಓಕೆ ಓಕೆ ಹೋಟೆಲ್ ಅದು ಕಂಪಲ್ಸರಿ ಜೆರಾಕ್ಸ್. ಎಸ್ ಬಸಪ್ಪ, ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ಬೋದು.